allpranks.com ಅಂತ ಒಂದು ವೆಬ್ಸೈಟ್ ಇದೆ. 24/7 ಬರೀ ಪ್ರಾಂಕ್ಸೇ ಮಾಡ್ತಾರೆ. ಸ್ಟೇಷನ್ ಫೋನ್ ಮಾಡಿ ನಾನು ಏರೋಪ್ಲೇನ್ ಹತ್ಬೇಕು ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು, ಪ್ಲೀಸ್ ಸರ್ ನೀವು ಅದೇನೋ ಕಾರ್ ಪುಡಿ ಹಾಕ್ತೀರಾ ಒಳಗಡೆ, ನಂಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸರ್ ಪ್ಲೀಸ್. 3 days ಆಗಿದ್ದಾವೆ ಮದುವೆ ಆಗಿ, ಹೆಂಡತಿ ನಂಬರ್ ಕೊಟ್ಟಿದ್ದಾನೆ, ಫೋನ್ ಮಾಡಿ ಗಂಡ ಸರಿ ಇಲ್ಲ ಅಂತ ನಾನು ಮಾತಾಡ್ತೀನಿ. ನಂದೊಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ನಂಗೆ ಈಗಲೂ ನಂಬಕ್ ಆಗ್ತಾ ಇಲ್ಲ. ಎಲ್ಲಿ ಟ್ಯಾಟೂ ಹಾಕ್ಸ್ಕೊಡಿ ಕೈ ಮೇಲೆ ನಿಮ್ಗೆಲ್ಲ ಹಾಕ್ಸ್ಕೊಂಡಿದ್ರು? ಸುಮ್ನೆ ಮಾತಾಡ್ಬೇಕಾದ್ರೆ ಇವತ್ತು ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂತ ಆನೇ ಹೇಳಿದಾಗ ಬಿರಿಯಾನಿನೇ ಬಂದ್ಬಿಟ್ಟಿದೆ ಆಫೀಸ್ಗೆ. ಹೆಚ್ಚಿಗೆದ್ದು ನೀವೇನೇನ್ ಆಟ ಆಡಿದಿರಾ ಅಲ್ಲೆಲ್ಲ ಕೇಳ್ಬಿಟ್ಟಿದೀರ ಆಯ್ತಾ ಅಯ್ಯಪ್ಪ. ಆಮೇಲೆ ನಗಾಡ್ಕೊಂಡು, ಇಲ್ಲ ಅದೆಲ್ಲ ಕಾಮನ್. ನಿಮ್ಮನ್ನೇ ಒಂದ್ ಸೆಲೆಬ್ರಿಟೀಸ್ ತರ ಜನ ನೋಡ್ತಾ ಇದ್ರು. ಎಲ್ಲಾ ಡಿಪಾರ್ಟ್ಮೆಂಟ್, ಎಲ್ಲಾ ಕನೆಕ್ಷನ್, CM ಆಫೀಸಿಗೆ ಫೋನ್ ಮಾಡ್ಬೇಕಾ, ಯಾವನೋ ಗೊತ್ತಿದ್ದ ಪಟ್ಟನ್ ಕಾಲ್ ಹೊಡಿ, ಕಮಿಷನರ್ ಗೊತ್ತಿತ್ತು, ಇವ್ರು ಗೊತ್ತಿತ್ತು, ಅವ್ರು ಗೊತ್ತಿತ್ತು, ಎಲ್ಲಾರು ಗೊತ್ತಿತ್ತು. ಆಫೀಸರ್ ಜೊತೆ ಒಂದು ಶೋ ಮಾಡಿದಾರೆ, ಏನ್ರಿ ಇವೆಲ್ಲ ಹೆಂಗ್ರಿ ಮಾತಾಡ್ತೀರಾ. ಒಂದ್ಸತಿ BBMP ಮೇಯರ್ ಬಗ್ಗೆ ಏನೋ ಮಾತಾಡಿದ್ದೆ, ನನಗೆ ಕಾಣಿಸುತ್ತೆ ಅವ್ರು ಕಾಣಿಸಲ್ವಾ ಅಂತೆಲ್ಲ. ರಕ್ಷಿತ್ ಶೆಟ್ಟಿ ಅಂತ ಒಂದು ಸ್ಟಾರ್, ಸಿಂಪಲ್ ಸ್ಟಾರ್ ಅಂತ ನಾವೇ ನಾಮಕರಣ ಮಾಡಿದ್ದ. ಆರ್ಜೆ ಹೆಂಗಿದಾರೆ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಬರೋರು ಬಂದ್ಬಿಟ್ಟು ಮೀಟ್ ಮಾಡ್ಬಿಟ್ಟು, ನೀವ್ ಹಿಂಗಿದ್ದೀರಾ, ಸೀರೆ, ಅರ್ಶನ ಕುಂಕುಮ, ಹೂವು, ಬಳೆ, ಅರ್ಶನ ಕೊಂಬು, ತಾಳಿ ಎಲ್ಲ ಬರ್ದು ಮ್ಯಾರಿ ಮೀ ಅಂತ ಒಂದು ಫುಲ್ ಕನ್ನಡದ ಒಂದಿಷ್ಟು ದೊಡ್ಡ ಲೆಟರ್ ಕೊಟ್ಬಿಟ್ಟು ಹೋಗಿದ್ದಾರೆ. ಯಾರಂತ ಇದುವರೆಗೂ ಗೊತ್ತಿಲ್ಲ. ರಿಮೋಟ್ ನಿಮ್ ಕೈಲಿದೆ, ಸೊ ಈಸ್ ಕಂಟ್ರೋಲಿಂಗ್ ಯು. ಗೊತ್ತಿದ್ರೆ ನೆಕ್ಸ್ಟ್ ಫೋಟೋ ಹೋಗುತ್ತೆ ನೆಕ್ಸ್ಟ್ ಚಾನಲ್ಗೆ. ಸೊ ಬೇಸಿಕಲಿ ಸಂಬಡೀಸ್ ಅಟೆನ್ಷನ್, ಸಂಬಡೀಸ್ ಟೈಮ್ ಪಾಸ್, ಇಷ್ಟು ಕಷ್ಟಪಡ್ತಿದ್ವಿ. ನಿಧಿ ವೃದ್ಧಿ ಪ್ರೆಸೆಂಟ್ಸ್ ದ ಆಲ್ ರೌಂಡರ್ ಶೋ, ಟ್ರಾವೆಲ್ ಪಾರ್ಟ್ನರ್ಸ್, ವೇ ಟು ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್ 100K ಸಬ್ಸ್ಕ್ರೈಬರ್ಸ್ಗೆ. ಇದೇ ಖುಷಿಲಿ ನಮ್ಮ ಸೆಕೆಂಡ್ ಚಾನಲ್ ಆಲ್ ರೌಂಡರ್ ಕ್ಲಿಪ್ಸ್ ಅಲ್ಲಿ ನಾವು ನಮ್ಮ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಹಾಕ್ತೀವಿ. ಸೊ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರೆ ನಿಮಗೆ 2 ಕೋಟಿವರೆಗೂ ಲೋನ್ಸ್ನ ತಗೊಳ್ಳೋದಕ್ಕೆ ನಿಧಿ ವೃದ್ಧಿ ಹೆಲ್ಪ್ ಮಾಡ್ತಾರೆ. ಯಾವುದೇ ಕೊಲಾಟ್ರಲ್ ಇರದೆ, ಯಾವುದೇ ಪೇಪರ್ ವರ್ಕ್ ಇಲ್ಲದೆ 4 ದಿನಗಳಲ್ಲಿ 100+ ಬ್ಯಾಂಕ್ಸ್ ಜೊತೆ ಇವ್ರ ಕನೆಕ್ಷನ್ಸ್ ಇದೆ, 20+ ಪ್ರಾಡಕ್ಟ್ಸ್ ಇದೆ. ಚೆಕ್ಔಟ್ ಮಾಡಿ ನಿಧಿ ವೃದ್ಧಿನ. ಹಾಗೇನೆ 2026 ಅಲ್ಲಿ ವರ್ಲ್ಡ್ ಟ್ರಾವೆಲ್ ಮಾಡಬೇಕು, ಇಂಡಿಯಾ ಟ್ರಾವೆಲ್ ಮಾಡಬೇಕು ಅನ್ಕೋತಾ ಇದ್ರೆ ವೇ ಟು ವರ್ಲ್ಡ್ ಈಸ್ ಯುವರ್ ಗೋ ಟು ಪಾರ್ಟ್ನರ್. ಸೊ ಎಲ್ಲೆಲ್ಲ ಅವ್ರ ಪ್ಯಾಕೇಜಸ್ ಇದೆ ನಾನು ಅಟ್ಯಾಚ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಅಂಡ್ ಬಿಸಿ ಬಿಸಿ ಕಾಫಿ ಕಳ್ಸಿಕೊಟ್ಟಂತ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳ್ತಾ, ಸೊ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ರೇಡಿಯೋ. ನಮ್ಮ ರೇಡಿಯೋ ಸೀನಿಯರ್ಸ್ RJ ಪ್ರದೀಪ ಅಂಡ್ RJ ನೇತ್ರ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ಗೋಲ್ಡನ್ ಡೇಸ್ ಆಫ್ ರೇಡಿಯೋ, ಬಿಗ್ ಬಾಸ್ ಜರ್ನೀಸ್, OTT ಟ್ರಾನ್ಸ್ಫಾರ್ಮೇಶನ್ ಎಲ್ಲಾದ್ರ ಬಗ್ಗೆ ಮಾತಾಡಿದೀವಿ. ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ ಒಂದು ಕಾನ್ವರ್ಸೇಷನ್. ಸೊ ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೆಟ್ಸ್ ಗೋ. ಯೂಶಲಿ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಯಾರಾದ್ರೂ ಒಬ್ಬ ಸಕದಾಗ ಮಾತಾಡ್ತಾ ಇದ್ರೆ, ಏನ್ ಗುರು ಸಕದಾಗ ಮಾತಾಡ್ತೀಯ, ಮಾತಲ್ಲಿ ಎಲ್ಲಾರು ಮಲ್ ಮಾಡ್ಬಿಡ್ತೀಯ ಅಂತ ಹೇಳ್ತಾರೆ. ಆದ್ರೆ ಇವತ್ತಿನ ನಮ್ ಗೆಸ್ಟ್ಗೆ ದೇವರು ಇದನ್ನೆಲ್ಲ ಸೇರಿಸಿ ಗ್ಲಾಮರ್, ಲುಕ್ಸ್, ಸ್ಟೈಲ್, ಫ್ಯಾಷನ್ ಎಲ್ಲದನ್ನು ತುಂಬಿಸಿ ಕೊಟ್ಟಿದ್ದಾನೆ. ಐಡ್ ಲೈಕ್ ಟು ವೆಲ್ಕಮ್ ದ ವೆರಿ ಸ್ಟೈಲಿಶ್ ಅಂಡ್ ದ ವೆರಿ ಚಾರ್ಮಿಂಗ್ ಅಂಡ್ ಎಲ್ಲ ಅಡ್ಜೆಕ್ಟಿವ್ನ ಸೇರಿಸಿ ನಮ್ಮ ಸೀನಿಯರ್ಸ್ ಅಂಡ್ ರೇಡಿಯೋ ಲೆಜೆಂಡ್ಸ್ RJ ಪ್ರದೀಪ ಅಂಡ್ RJ ನೇತ್ರ ಟು ದ ಆಲ್ ರೌಂಡರ್ ಶೋ. ವೆಲ್ಕಮ್ ಗೈಸ್. ಥ್ಯಾಂಕ್ ಯು. ಧನ್ಯವಾದಗಳು ಅಕ್ಷಯ್ ಅವರೇ, ಧನ್ಯವಾದಗಳು. ಫಸ್ಟ್ ಟೈಮ್ ನನಗೆ ಆಡಿಷನ್ ಆಗ್ತಾ ಇಲ್ಲ ಅಂತ ಕಾನ್ಫಿಡೆನ್ಸ್ ಇದೆ, ಇಲ್ಲಾಂದ್ರೆ ಯೂಶಲಿ ಕಾನ್ಶಿಯಸ್ ಆಗ್ಬಿಡ್ತೀವಿ. ಅದೇ ತರ ನಿಮ್ಮನ್ನ ಮೀಟ್ ಮಾಡಿದ್ದು. ಬಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಟ್ ವೆರಿ ನೋಟ್. ಆಡಿಷನ್ಸ್ ನಮ್ ಟೈಮಲ್ಲಿ ಅಂದ್ರೆ ತಪ್ಪು ತಿಳ್ಕೊಬಿಡಿ, ನೀವು ನಮ್ಮ ಸೀನಿಯರ್ಸ್ ಅಂತ ಹೇಳಿ ತುಂಬಾ ದೊಡ್ಡವ್ರ ತರ portray ಮಾಡ್ತಾ ಇದ್ದಾರೆ. ಅಲ್ಲ ನೋಡೋರ್ ಗೊತ್ತಾಯ್ತು. ಬಟ್ ನಮ್ಮ ಆಡಿಷನ್ಸ್ ಡಿಫ್ರೆಂಟ್ ಆಗಿತ್ತು. 2017-18 ನಾವು ಆಡಿಷನ್ಸ್ ಕೊಟ್ಟಿದ್ದು, ನೀವು ಆಡಿಷನ್ಸ್ ಕೊಟ್ಟಿದ್ದು ಹೇಗೆ? ಹೌ ಡಿಡ್ ಯು ಎಂಟರ್ ರೇಡಿಯೋ? ನಾನು I was in college. I was the first anchor of Zee Kannada. Okay, I was doing a show. ಯಾರೋ ಒಬ್ರು ನನ್ನ ಟಿವಿಲಿ ನೋಡ್ಬಿಟ್ಟು ಇನ್ನು ಮಗ ಸರಿಯಾಗಿ ಮಾತಾಡ್ತಾನೆ ಅಂದ್ಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿದ್ರು. ಇದ್ರ ನಡೀತಿದೆ, ಬಂದು ಆಡಿಷನ್ ಕೊಡು ಅಂತ. ನಾನು ರೇಡಿಯೋನಾ ಏನಂಗಂದ್ರೆ ಅಂತ ಕೇಳಿದೆ ಲಿಟ್ರಲಿ. ಆಯ್ತಾ, ಇಲ್ಲ ಸುಮ್ಮನೆ ಆಡಿಷನಿಗೆ ಬಾ ಅಂತ. ಆಡಿಷನ್ಗೆ ಹೋದಾಗ ಫಸ್ಟ್ ಟೈಮ್ ಏನೇನು ಟ್ಯಾಲೆಂಟ್ ಇದೆ ಅದು ಇದು ಅಂದ್ರೆ ಮಿಮಿಕ್ರಿ, ಮ್ಯಾಡಟ್ಸ್ ಎಲ್ಲ ಮಾಡ್ತಿದ್ನಲ್ಲ. ಮಿಮಿಕ್ರಿ ಅಂದಾಗ ಹೌದಾ ಮಿಮಿಕ್ರಿ ಮಾಡ್ತೀರಾ ಮಾಡಿ, ಅದು ಸುಮ್ಮನೆ ಪಟ ಒಂದು 4-5 ಮಾಡಿದೆ. ಆಮೇಲೆ ಏನೋ ರ್ಯಾಂಡಮ್ ಆಗಿ ಟಾಪಿಕ್ ಕೊಟ್ಬಿಟ್ಟು ಒಂದು 60 ಸೆಕೆಂಡ್ ಮಾತಾಡಿದೆ. 60 ಸೆಕೆಂಡ್ ತಗೊಳ್ಳಿ, 4 ನಿಮಿಷ ಮಾತಾಡಿದೆ. ಅರೆ ಆ ಫ್ಲೋ ಇತ್ತು ಅವಾಗ, ಪಟ ಅಂತ. ದೆನ್ ದೇ ಸೆಡ್ ಯು ಆರ್ ಸೆಲೆಕ್ಟೆಡ್ ಇಮಿಡಿಯೇಟ್ ಆಗಿ. ಅಲ್ಲಿ ಟ್ರೈನಿಂಗ್ ನಡೀತಿದೆ ಮೈಕಲ್ಲಿ, ಇಮಿಡಿಯೇಟ್ ಹೊಡ್ಬೇಕು ನೀವು ಅಂತ. ಮೈಕನ ಎಲ್ಲಿದೆ ಅದು ಹೆಂಗಿದೆ ಏನು ಗೊತ್ತಿಲ್ಲ. ಐ ಸ್ಟಿಲ್ ಇನ್ ಕಾಲೇಜ್. ಇನ್ನು ನನ್ನ ಫೈನಲ್ ಇಯರ್ ಮುಗ್ದಿಲ್ಲ, ಇನ್ನು ನಂದು ಫೈನಲ್ ಎಕ್ಸಾಮ್ ಆಗಿಲ್ಲ. ಸರ್ ಹಂಗೆಲ್ಲ ಬಿಟ್ಟು ಬರಕ್ಕಾಗಲ್ಲ, ಎಕ್ಸಾಮ್ ಮುಗಿಯೋರ್ಗು ನಾನು ಬರಲ್ಲ ಅಂತ. ಸೊ ಒಂದು 3-4 ಸತಿ ಆಕ್ಚುಲಿ ಅವ್ರು ಚೇಂಜ್ ಮಾಡಿದ್ರು. ದೇ ವೇ ಫಾಲೋಯಿಂಗ್ ಅಪ್, ಯಾವಾಗ ಮುಗಿಯುತ್ತೆ ಅಂತೆಲ್ಲ. ನಾನು ಯಾಕೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ. ಆಮೇಲೆ ದೆ ಸೆಡ್ ಇನ್ನೊಂದು ಫೈನಲ್ ರೌಂಡ್ ಆಫ್ ಆಡಿಷನ್ ಇದೆ, ಬರಬೇಕು ಅಂತ. ಆ ಆಡಿಷನ್ಗೆ ಹೋದಾಗ ದೆನ್ ಐ ಸಾ ಘಟಾನುಘಟಿಗಳು, ಒಂದಷ್ಟು ಜನ ಸಿನಿಮಾ ಆಕ್ಟರ್ಗಳು, ಅವರು ಇವರೆಲ್ಲ, ಇವರೆಲ್ಲ ಬಂದಿದಾರ ಅಂತ. ಅದ್ರ ಮುಂದೆ ನನ್ ಯಾಕೆ ತಗೊಳ್ತಾರೆ, ಏನಕ್ಕೆ ಸುಮ್ಮನೆ ಕರ್ದಿಯಾರ ಇವರು ಅಂತ. ಅವತ್ತು ಇದೇ ತರ ರ್ಯಾಂಡಮ್ ಆಗಿ ದೇ ಆಸ್ಕ್ಡ್ ಫ್ಯೂ ಕ್ವೆಶ್ಚನ್ಸ್ ಅಂಡ್ ಒಂದಷ್ಟು ನಾನು ಯಾರು, ಯಾವ ಊರು, ಏನು ಎತ್ತ, ಏನು ಮುಂದೆ ಕನ್ಸು, ವಿಷನ್, ಈ ಥರದೆಲ್ಲ ಬೇಸಿಕ್ ಇಂಟರ್ವ್ಯೂ ಥರ ಮಾಡಿ ಸೈಡ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಸೆಲೆಕ್ಟ್ ಮಾಡಿದೀನಿ ಅಂತ. ಆಕ್ಚುಲಿ ಹಿಂಗೆಲ್ಲ ಆಗುತ್ತಾ ಲೈಫಲ್ಲಿ ಅಂತ. ದೆನ್ ಐ ಸ್ಟಾರ್ಟ್ ರಿಯಲೈಸಿಂಗ್ ದಟ್ ದೇ ಸಮಥಿಂಗ್ ಸೀರಿಯಸ್ ಅಬೌಟ್ ವಾಟ್ ಎವರ್ ದೇ ಆರ್ ಅಪ್ರೋಚಿಂಗ್ ಮೀ ಅಂತ. ಅಷ್ಟರಲ್ಲಿ ಎಂಟೈರ್ ಬ್ಯಾಚ್ ವಾಸ್ ಆಲ್ರೆಡಿ ಇನ್ ಗುಜರಾತ್ನಲ್ಲಿ ಮೈಕಾನಲ್ಲಿ ಒಂದು ಟ್ರೈನಿಂಗ್ ನಡೀತಿತ್ತು. ಅವ್ರು 1 ತಿಂಗಳು ಟ್ರೈನಿಂಗ್ ಆಲ್ರೆಡಿ ಆಗೋಗಿತ್ತು. ಲಾಸ್ಟ್ 3 ಡೇಸಿಗೆ ಮಾತ್ರ ನಾನು ಹೋದೆ.
ಸುಮ್ಮನೆ ಅಟೆಂಡೆನ್ಸ್ ಹಾಕಕ್ಕೆ ನಾನು ಇದೀನಿ ಅಂತ. ಓಕೆ ನೈಸ್. ನಿಮ್ದು ನೇತ್ರದು? ಸೇಮ್ ಹಿಂಗೆ ಕಾಲೇಜಲ್ಲಿ ಇದೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ನೀವು Final year. BMS ಇಂಜಿನಿಯರ್. ನಾವೆಲ್ಲ ಇಂಜಿನಿಯರ್ಸ್. ಎಲ್ಲ ಇಂಜಿನಿಯರ್ಸ್ ಬೈದ. ನಮ್ ಬ್ಯಾಕ್ ಟೀಮು ಇಂಜಿನಿಯರ್ಸ್. ತುಂಬಾ ಗ್ಲೋರಿಯಸ್ ಫ್ಯೂಚರ್ ಇದೆ ನಮ್ಗೆಲ್ಲ. ಸೊ ಕಾಲೇಜಲ್ಲಿ ಮಾಮೂಲಿ ಓದ್ತಾ ಇರುವಾಗ ಇವರು ಫಸ್ಟ್ ಬ್ಯಾಚ್ ಅಲ್ಲಿ ಏನ್ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡಿದ್ರು, ಅವಾಗ ಒಂದು ಇಮಿಡಿಯೇಟ್ ಒಂದು ಬೂಮ್ ಆಗಿತ್ತು ರೇಡಿಯೋ. ಸಡನ್ಲಿ ಎಲ್ಲರೂ ರೇಡಿಯೋ ವಾ 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 ಅನ್ಕೊಂಡು. ಸೊ ಅದೊಂದು ವೆರಿ ಆಸ್ಪಿರೇಷನಲ್ ವ್ಯಾಲ್ಯೂ ಇತ್ತು ತುಂಬಾ. ಸಡನ್ ಆಗಿ ಯಾವ್ದೋ ಕಾಲೇಜ್ ಹಿಂಗೆ ಒಂದ್ ದಿವಸ ಕಾಲೇಜ್ ಹೋಗ್ಬೇಕಾದ್ರೆ ಯಾವ್ದೋ ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ಹೀಗೆ RJ ಹಂಟ್ ಮಾಡ್ತಾ ಇದೀವಿ ಅಂಡ್ ಆಫೀಸ್ಗೆ ಇಂಥ ದಿವಸ ಇಂಥ ಟೈಮಿಗೆ ನೀವು ಬರ್ಬೇಕು ಅಂತ. ಸುಮ್ನೆ ಅವಾಗ ಫೈನಲ್ ಇಯರ್ ಇಲ್ಲಿದ್ದೆ, ಪ್ರಾಜೆಕ್ಟ್ಸ್ ನಡೀತಾ ಇತ್ತು. ಪ್ರಾಜೆಕ್ಟ್ ವರ್ಕ್ ಇಲ್ಲ ಬೆಂಗಳೂರಲ್ಲೇ ಓದಿದ್ ನಾನು, Okay. RR ನಗರಲ್ಲೇ. ಸೊ ಪ್ರಾಜೆಕ್ಟ್ ಎಲ್ಲ ಇರುವಾಗ ಅಟೆಂಡೆನ್ಸ್ ಎಲ್ಲ ಮಾಮೂಲಿ ಗೊತ್ತಲ್ಲ, ಪ್ರಾಜೆಕ್ಟ್ ವರ್ಕ್ ಅಂದ್ಬಿಟ್ಟು ಯಾವ್ದೋ ಕಂಪ್ನಿಗೆ ಹೋಗ್ತಿದ್ದೀನಿ, ಅದು ಇದು ಸುಮಾರು ಬಂಕ್ ಹೊಡಿತಾ ಇದ್ದೆ ಅವಾಗ. ಎನಿವೇ ಹೋಗ್ತಾ ಇದ್ದೀನಿ, ಬಂಕ್ ಎನಿವೇ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಡಿಷನ್ ಕೊಟ್ಟು ಟ್ರೈ ಮಾಡೋಣ ಅಂತ ತಿರುಗಿಸ್ಕೊಂಡು ವಸಂತ್ ನಗರಲ್ಲಿ ಆಫೀಸು. ಬೆಳಗ್ಗೆ 8 o'clock ಕಾಲೇಜು, 7:30 ರೀಚ್ ಆಗ್ಬಿಟ್ಟಿದ್ದೀನಿ. ಜಾಸ್ತಿ ಜನ ಇಲ್ಲ, ಒಂದ್ ಸ್ವಲ್ಪ ಬಂದಿತ್ತು ಕ್ಯೂ. ಸರಿ ಹೋದೆ. ಫಸ್ಟ್ ರೌಂಡ್ ಅಲ್ಲಿ ಏನೋ ಅದೋದಿ ಇದೋದಿ ಅಂತಂದ್ರು. ಬೇಸಿಕ್ಲಿ ಡಿಕ್ಷನ್ ಚೆಕ್ ಮಾಡ್ತಾ ಇದ್ರು, ಹಕಾರ ಆಕಾರ. ಏನ್ ನೋಡ್ತಾ ಇದ್ದಾರೆ, ಏನ್ ಕೇಳ್ತಾ ಇದಾರೆ ಏನು ಗೊತ್ತಿಲ್ಲ ನನ್ಗೆ. ಸುಮ್ನೆ ಗೊತ್ತಲ್ಲ ಕಾಲೇಜಲ್ಲೆಲ್ಲ ಏನ್ ಆಕ್ಟಿವಿಟಿ ಬಂದ್ರು, ಸ್ಕೂಲಲ್ಲಿ ಏನ್ ಬಂದ್ರು ಕಲ್ಚರಲ್ಸ್ ಅಲ್ಲಿ ಇರ್ಬೇಕಷ್ಟೇ. ಡಾನ್ಸಾ ಬರ್ಬೇಕು, ಹಾಡ ಬರ್ದಿದ್ರು ಇರ್ಬೇಕು, ನನ್ನಲ್ಲಿ ಮುಂದೆ ಇರ್ಬೇಕಷ್ಟೇ, ಎಲ್ಲಾರು ಕಾಣಿಸೋ ಹಂಗೆ. ಅದೇ ತರ ಮುಂಚಿಂದು ಇದ್ದಿದ್ದು. ಇದು ಸುಮ್ನೆ ಕೊಡ್ಬೇಕು ಹೋಗಿ ಎಲ್ಲ ಏನೇನ್ ಹೇಳಿದ್ರು ಎಲ್ಲ ಮಾಡಿದೆ. ಯು ಆರ್ ಸೆಲೆಕ್ಟೆಡ್ ಟು ದ ಸೆಕೆಂಡ್ ರೌಂಡ್ ಅಂದ್ರು. ಸೆಕೆಂಡ್ ರೌಂಡ್ ಆದ್ಮೇಲೆ ಥರ್ಡ್ ರೌಂಡ್ ಅಂದ್ರು. ಥರ್ಡ್ ರೌಂಡ್ ಆದ್ಮೇಲೆ ಫೈನಲ್ ಇಂಟರ್ವ್ಯೂ ರೌಂಡ್ ಅಂದ್ರು. ಇಂಟರ್ವ್ಯೂನಲ್ಲೂ ಕೂಡ ತುಂಬಾ ಇವಾಗೆಲ್ಲ ಅಂದ್ರೆ ತಲೆಯಲ್ಲಿ ಇರುತ್ತೆ ಗೊತ್ತಾ, ಕನ್ನಡ ಅಂದ್ರೆ ಸ್ಪಷ್ಟವಾಗಿ ಮಾತಾಡ್ಬೇಕು. ಅದ್ರಲ್ಲೇ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅವ್ರು ಕೇಳಿದ ಕ್ವೆಶ್ಚನ್ಗೆಲ್ಲ ಇಂಗ್ಲಿಷ್ ಅಲ್ಲಿ ಉತ್ತರ ಕೊಟ್ಟಿದ್ದೀನಿ ನಾನು. ಯಾಕೆಂತಾನು ಗೊತ್ತಿಲ್ಲ. ನಾನು ಗ್ಯಾರಂಟಿ ಸೆಲೆಕ್ಟ್ ಆಗಲ್ಲ, ಗ್ಯಾರಂಟಿ ಸೆಲೆಕ್ಟ್ ಆಗಲ್ಲ. ಆಚೆ ಬಂದ್ ನೋಡ್ತೀನಿ, ಬೈ ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ 1 o'clock ಏನೋ ಆಗಿತ್ತು. ಆಚೆ ಬಂದ್ ನೋಡ್ತೀನಿ, ಆ ಕ್ಯೂ ನಾನ್ ಬಂದಾಗ ಏನು ರೋಡ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ಕ್ಯೂ ಫುಲ್ ಎಂಡ್, ಹಳೆ ಉದಯ ಟಿವಿ ಆಫೀಸ್ ಗೊತ್ತಲ್ಲ, ಎಂಡ್ ವರ್ಗೂ ಇದೆ ಕ್ಯೂ. ಬೈ ದಿ ಎಂಡ್ ಆಫ್ ಇಟ್ ಅವ್ರು ಹೇಳಿದ್ದು 7,000-8,000 ಜನ ಆಡಿಷನ್ಸ್ ಕೊಟ್ರು ಅಂತ. ಐ ಡೋಂಟ್ ನೋ. ಸರಿ ಮುಗಿಸ್ಕೊಂಡ್ ಬಂದೆ, ಏನೂ ಆಗಲ್ಲ. ಎನಿವೇ ಒನ್ ಡೇ ವೆಲ್ ಸ್ಪೆಂಟ್. ಹೆಂಗಾಯ್ತು ಏನೋ ಒಂದು ಕ್ಯೂರಿಯಾಸಿಟಿ, ಒಂದು ಅರ್ಥ ಆಯ್ತು ಹೆಂಗಿರುತ್ತೆ ಆಫೀಸ್, ಹೆಂಗಿರುತ್ತೆ, ಏನ್ ಕೇಳ್ತಾರೆ ಅಂತ ಗೊತ್ತಾಯ್ತು. ಬಂದಿದ್ ಒಂದ್ ವಾರಕ್ಕೆ ಯು ಬಿನ್ ಸೆಲೆಕ್ಟೆಡ್, 20 days ಟ್ರೈನಿಂಗ್ ಬರ್ಬೇಕು. ಮತ್ತೆ ಕಾಲೇಜು, ಮನೇಲಿ ಹೇಳೇ ಇಲ್ಲ ಫಸ್ಟ್ ಸೆಲೆಕ್ಟ್ ಆಗಿದ್ದೀನಿ, ಅದೇ ಹೇಳಿಲ್ಲ ಮನೇಲಿ ನಾನು. ಆ 1 week ಅಲ್ಲ ಆಕ್ಚುಲಿ ನಂಗೆ ರೇಡಿಯೋ ಸಿಟಿಯಿಂದನೂ ಕಾಲ್ ಬಂದಿತ್ತು. ವೆನ್ ಐ ವಾಸ್ ಆನ್ ಏರ್. ನಾನು when she was talking about contract ಅಲ್ವಾ, ಥಿಂಕಿಂಗ್ ನಾನು ಎಂತ ಬಕ್ರ ಕೊಟ್ಟಿದ ತಕ್ಷಣ ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಟ್ನಲ್ಲ. ನಾನು ಫುಲ್ ಒಂಥರ ಕೇಸ್ ಸ್ಟಡಿ ಇಡೀ ಇಂಡಿಯಾಲಿ. 40 page ಕಾಂಟ್ರಾಕ್ಟ್, ಜಸ್ಟ್ ಔಟ್ ಆಫ್ ಕಾಲೇಜ್. ಏನ ಕೊಟ್ರು ಸೈನ್ ಮಾಡು, ಎಲ್ಲೆಲ್ಲಿ ಇಲ್ಲಿ ಏನು ಅಂತಲೂ ಓದಿಲ್ಲ. ಇಷ್ಟ ಸ್ಯಾಲ್ರಿ ಕೊಡ್ತೀನಿ, ಹಿಂಗೆ ಹೌದಾ, ಓಕೆ ಎಷ್ಟು ಕೊಟ್ರು, ಓಕೆ ಜಸ್ಟ್ ಸ್ಟಾರ್ಟ್ ಆಫ್. ಫಸ್ಟ್ ಥಿಂಗ್ ಸ್ಯಾಲ್ರಿ, ಒಳ್ಳೆ ಸ್ಯಾಲ್ರಿ ಅಂದ್ರೆ ವಾವ್ ಅಷ್ಟೇ. ಎಷ್ಟು ಇಲ್ಲ. ನಾನು ಒಂದು ಬೈ ಒಂದು ಅಪಾಚಿ ಬೈಕ್. ಓಕೆ, ನನ್ ಕಾಲೇಜಿಂದ ನಾವು ಅಪ್ಪ ಕೇಳ್ತಾ ಇದ್ದ, ಕೊಡ್ಸಿರ್ಲಿಲ್ಲ. ಇಡೀ ಫಸ್ಟ್ ತಿಂಗಳು ಇಡೀ ಸ್ಯಾಲ್ರಿ ತಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಬೈಕ್ ಕೊಡಿ ನನ್ಗೆ ಅಂತ. ಫುಲ್ ಸ್ಯಾಲ್ರಿ, ಡೌನ್ ಪೇಮೆಂಟ್ 8,000 ರೂಪಾಯಿ. ನೇತ್ರಗೂ ಅದೇ ರೇಂಜ್ ಅಲ್ಲಿ. 8,000 ಇಲ್ಲ, ನಾವು ಶುರು ಮಾಡಿದಾಗ ಇನ್ನೊಂಚೂರು ಜಾಸ್ತಿ. ಈಗ ನಿಮ್ ಫ್ರೆಂಡ್ಸ್ BMSc ಅಂದ್ರೆ ಒಂದ್ ಒಳ್ಳೆ ಪ್ಯಾಕೇಜ್ ಇರುತ್ತೆ, ಅದು ಎಲ್ಲ ಹೌದು. ಸೊ ಫ್ರೆಂಡ್ಸ್ಗೆ ನಿಮ್ಗೆ ಅಷ್ಟೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ಆಕ್ಚುಲಿ. ಹೌದಾ? ಬಟ್ ಇವಾಗ ಎಲ್ಲ US ಅಲ್ಲಿ ಸೆಟ್ಲ್ ಆಗಿದಾರಲ್ಲ, ಇವೆಲ್ಲ ಅವ್ರು ಹೇಳ್ತಾರೆ ಆಕ್ಚುಲಿ ನಿನ್ ಲೈಫ್ ಸೂಪರ್ ಗುರು ಅಂತ. ಅದು ಎಲ್ರಿಗೂ ಇಲ್ಲ. ಬಟ್ ಏನ್ ಗೊತ್ತಾ, ಅವಾಗ ನಾನು ಸೇರ್ಕೊಂಡಾಗ್ಲೂನು ತುಂಬಾ ಜನ ನನ್ನ ಫ್ರೆಂಡ್ಸ್ ಅಲ್ಲೂ ಜನರಲಿ ಡಿಸ್ಕಷನ್ ನಡಿಬೇಕಾದ್ರೆ, ಇದನ್ನ ಎಷ್ಟು ವರ್ಷ ಮಾಡ್ತೀಯಾ, 3 ವರ್ಷ ಮಾಡ್ತೀಯಾ, 5 ವರ್ಷ ಮಾಡ್ತೀಯಾ, ಆಮೇಲೆ ಏನ್ ಮಾಡ್ತೀಯಾ ವಾಸ್ ದ ಕ್ವೆಶ್ಚನ್. ಬಟ್ ಯು ನೋ, ಸೋ ಮೆನಿ ಇಯರ್ಸ್ ಲೇಟರ್ ವಾಪಸ್ ತಿರುಗಿ ನೋಡಿದ್ರೆ, ಇವನ್ ಟು ದಿಸ್ ಡೇ ಪ್ರದೀಪಂಗೂ ಸ್ಟುಡಿಯೋ ಕರ್ಕೊಂಡ್ಬಂದು ಕೂತ್ಕೊಂಡ್ರೆ ಐ ಆಮ್ ಶೋರ್ ದಟ್ ಫ್ಲೋ ಇಸ್ ಸ್ಟಿಲ್ ದೇರ್. ಆಫ್ ಕೋರ್ಸ್ ಒಂದ್ಸಲಿ ಈಜ್ ಕಲ್ತ್ಮೇಲೆ ನೀರಿಗೆ ಅಲ್ವಾ, ಅದು ಒಂಥರ ಫಿಶ್ ಟು ವಾಟರ್ ತರ. ಇಷ್ಟು ವರ್ಷ ಆಯ್ತು, ಆಮೇಲೆ ಏನ್ ಮಾಡ್ತೀಯಾ ಅನ್ನೋ ಕ್ವೆಶ್ಚನ್ ಕೇಳಿ ಆಮೇಲೆ ಓಕೆ ಹೇಳಿದ್ವಿ, ಮಾಡ್ಬೇಕಾದ್ರೇನೆ ಏನ್ ಮಾಡ್ತೀಯ ನಿಮ್ ಹುಡುಗ ರೇಡಿಯೋಲಿ, ಹೌದಾ, ಅದ್ ಬಿಟ್ಟು ಬೇರೆ ಏನ್ ಮಾಡ್ತೀವಿ. ಅದೇ ಯೂಶಲಿ ಅದೊಂದು ಈಗ ಅಂದ್ರೆ ಮೀಡಿಯಾ ಅದು ಇದೆಲ್ಲ ಈಗ ಒಂದು ಅವೇರ್ನೆಸ್ ಇದೆ. ಮೊದ್ಲಾದ್ರೆ ಒಂಥರ ಏನಂದ್ರೆ, ಇವತ್ತು ಪ್ರದೀಪ ಇವಾಗ ನೀನು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದು, ಯು ಆರ್ ಆಲ್ಸೋ ಬಿಹೈಂಡ್ ದ ಸೀನ್ಸ್ ಕೆಲಸ ಮಾಡ್ತಾ ಇದ್ಯಾ, ಐ ಆಮ್ ಆಲ್ಸೋ ಹೆಡಿಂಗ್ ಅ ಟೀಮ್. ಅಷ್ಟೆಲ್ಲ ಇದ್ರು ಕೂಡ ಇವತ್ಗೂ ನಂಗೆ ಕ್ವೆಶ್ಚನ್ ಕೇಳ್ತಾರೆ, ಶೋ ಎಲ್ಲ ಮುಗಿಸಿದ್ಮೇಲೆ ಏನ್ ಮಾಡ್ತೀಯಪ್ಪ ಅಂತ. ಎಕ್ಸಾಕ್ಟ್ಲಿ. ಆಮೇಲೆ ರಜಾ ಮಾಡ್ತಾರೆ, ನಿಮ್ಮಷ್ಟೇನು ಮಾಡಿಲ್ಲ ನಾನು. ಅಕ್ಷಯ್ ಇದು ನಾನು ಹೇಳ್ತೀನಿ, ಜಿಮ್. ಸಿ ಐ ಮೀನ್ ಇಂಜಿನಿಯರ್ಸ್ ಆಗಿದ್ದಕ್ಕೆ ಅದೊಂದು ಕ್ವಶನ್ ಬಂದೇ ಬರುತ್ತೆ. ಇವನ್ ನನ್ನ ಫ್ರೆಂಡ್ಸ್ ತುಂಬಾ ಜನ US ಹೋಗ್ತಾ ಇದ್ರು, ನಾನು ಏರ್ಪೋರ್ಟ್ ತನಕ ಬಿಟ್ಟು ಬರ್ತಾ ಇದ್ದೆ. ನಮ್ಮ ಮನೆ ಏರ್ಪೋರ್ಟ್ ಹತ್ರ ಇದೆ. ನಮ್ಮ ಅಪ್ಪ ಅಮ್ಮ ಏನೇನಾರು ಅಂದ್ರೆ ಎಲ್ಲಾರನು ಬಿಟ್ಟು ಬರದೇ ಆಯ್ತು, ನೀನ್ ಯಾವಾಗ ಹೋಗೋದು ಅಂತ ನಮ್ಮ ಅಪ್ಪ ಅಮ್ಮ.
ಸೊ ಎಂಟರ್ ಆದಾಗ ಮುಂಬೈಯಿಂದ ಒಂದ್ ಜನ ಬಂದಿದ್ರು. ದೇ ಆಲ್ ಫೆಲ್ಟ್ ಪ್ರದೀಪ್ ಇಸ್ ಔಟ್ಡೇಟೆಡ್ ನೇಮ್. ಓಕೆ, ದೇ ಸೆಡ್ ನಿಮ್ ಹೆಸರನ್ನ ವಿಕ್ಕಿ ಅಂತ ಚೇಂಜ್ ಮಾಡ್ತೀವಿ ಅಂತ. ನಾನ್ ಬಂದಿರೋದೇ ಹೆಸರು ಮಾಡಕ್ಕೆ, ಹೆಸರನ್ನೇ ಬದಲಾಯಿಸ್ಬಿಟ್ರೆ ಗುರು ನೀನು ಅಂತ. ಸೇಮ್ ಥಿಂಗ್ ನಂಗೂ ಆಯ್ತು. ತುಂಬಾ ಪ್ರೊಟೆಸ್ಟ್ ಮಾಡ್ದ ಆಯ್ತಾ. ಆಮೇಲೆ ಎಲ್ಲಾರ್ಗು ಒಂದೊಂದು ರ್ಯಾಪಿಡ್ ರಶ್ಮಿ ಇದು ಎಲ್ಲಾರ್ಗು ಒಂದೊಂದು ಹೆಸರು ಇಡ್ತಾ ಬಂದಿದ್ರು. ಹಾ, ಆ ತರದ್ದು. ಸೊ ವಿಕ್ಕಿ ಅಂತಾನೆ ಇತ್ತು. ನಾನ್ ತುಂಬಾ ಇರಿಟೇಟ್ ಆಗಿ ಐ ಓನ್ಲಿ ಕೇಮ್ ಅಪ್ ವಿತ್ ದಿಸ್ ಥಿಂಗ್ ಸೇಯಿಂಗ್ ದಟ್ ಮನೇಲಿ ದೀಪು ಅಂತ ಕರೀತಾರೆ. ಸೊ ದೀಪು ನಿಮ್ಮ ಟೈಪು ಅಂದ್ಬಿಟ್ಟು ನಾನು ಪೆಟ್ ನೇಮ್ ಅಟ್ಲೀಸ್ಟ್ ಉಪಯೋಗಿಸ್ಕೊಳ್ತೀನಿ, ಅದಕ್ಕಾರು ಬಿಡಿ ಅಂತ. ಸೊ 2 years ಅಷ್ಟೇ ಈ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೆಲ್ಲ ಆಯ್ತು. ಒಂದು ಆಕ್ಸಿಡೆಂಟ್ ಆಗಿತ್ತು. ಬೈಕ್ ಬಿದ್ದು ಹಾಕೊಂಡಿದ್ದೆ, ನಾನೇ ತಗೊಂಡಿದ್ದ ಬೈಕಲ್ಲಿ ನಾನೇ ಬಿದ್ದಿದ್ದೆ. ಒಂದು 6 months ಕಾಲು ಆಡ್ಸಕ್ಕಾಗಲ್ಲ, ಬಾಯಿ ಆಡ್ಸಕ್ಕಾಗಲ್ಲ. 6 months ಮನೇಲಿ. ಒಬ್ಬ ಬರ್ಲಿಲ್ಲ ರೇಡಿಯೋ ಸ್ಟೇಷನ್ ಇಂದ, ಕೇಳಲು ಇಲ್ಲ ಬದುಕಿದ್ಯಾ ಸತ್ತಿದ್ಯಾ ಅಂತ. ಅಂದ್ರೆ ಆನರ್ ಇದ್ದಾಗ್ಲಾ? ಆನರ್ ಇದ್ದಾಗ You had a show? Yeah. Okay. So 6 months I was there. ಈ 6 months ಅಲ್ಲಿ ಏನಾಗಿತ್ತು, ರೇಡಿಯೋ ಸಿಟಿ ವಾಸ್ ಟರ್ನಿಂಗ್ ಕನ್ನಡ. ದೇ ಸ್ಟಾರ್ಟೆಡ್ ಕಾಲಿಂಗ್ ಸೇಯಿಂಗ್ ದಟ್ ಈ ತರ ಇದೆ, ವುಡ್ ಯು ಲೈಕ್ ಟು ಜಾಯ್ನ್ ಈ ಕಡೆಗೆ. ನನ್ಗೆ ಹೆಂಗಾಗೋಯ್ತು ಅಂದ್ರೆ, ಇವ್ರು ಯಾರು ಗುರು, ಒಬ್ರು ನೋಡಕ್ ಬಂದಿಲ್ಲ, ಇಂಥ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನ ಅಂತ ಹೇಳಿ ದೆನ್ ಐ ಸೆಡ್ ಯೆಸ್ ಟು ರೇಡಿಯೋ ಸಿಟಿ. ಈ ಕಾನ್ವರ್ಸೇಷನ್ ಅಲ್ಲಿಗೆ ಹೋಗಿ ರೇಡಿಯೋ ಸಿಟಿ ಇವ್ನು ಹೋಗ್ತೀನಿ ಅಂತ ಗೊತ್ತಾದ್ಮೇಲೆ ಬೊಕ್ಕೆ ಸಮೇತ ಬಂದ್ರು ಮನೆಗೆ, ಹೇಗಿದ್ಯಾ ಅಂತ. ನಾನು ಇಸ್ ಲೈಕ್ ಥೂ ಎಂತ ಕಂಪ್ನಿ ಇದು ಅಂತ ಹೇಳ್ಕೊಂಡು ದೆನ್ ತುಂಬಾ ರೊಚ್ಚಿಗೆದ್ದು ಐ ವೆಂಟ್ ಟು ರೇಡಿಯೋ ಸಿಟಿ. ಸೊ ಆ ಕೋಪಕ್ಕೆ ಈ 40 page ಕಾಂಟ್ರಾಕ್ಟ್ ನಲ್ಲಿ ಯಾವ್ದೋ 36th page ಅಲ್ಲಿ 8ನೇ ಪಾಯಿಂಟ್ ನಲ್ಲಿ ಸೂಡೋ ನೇಮ್ ಬಿಲಾಂಗ್ಸ್ ಟು ದ ಕಂಪನಿ ಅಂತ ಇದೆ. ಸೂಡೋ ನೇಮ್ ಅಂದ್ರೆ ಏನು ಅಂತಾನೆ ಅವನಿಗೂ ಗೊತ್ತಿಲ್ಲ ಸೈನ್ ಮಾಡಿದಾಗ. ಸೊ ಬೇಸಿಕಲಿ ವಾಟ್ ಎವರ್ ನೇಮ್ ಯು ಹ್ಯಾವ್ ಗಾಟ್ ಇಟ್ ಕಂಪನಿನಲ್ಲಿ, ಇಟ್ ಬಿಲಾಂಗ್ಸ್ ಟು ದ ಕಂಪನಿ ಅಂತ. ಸೊ ಐ ಥಿಂಕ್ ನನ್ನ ಇನ್ನೊಬ್ರು ಇಮಿಡಿಯೇಟ್ ಬಾಸ್ ಇದ್ರು, ಅವರು ನನ್ನ ಜೊತೆ ಬಂದಿದ್ರು ರೇಡಿಯೋ ಸಿಟಿಯಲ್ಲಿ ಆಯ್ತಾ. ಸೊ ಅವ್ರು ಇಮಿಡಿಯೇಟ್ ರೊಚ್ಚಿಗೆದೆ ಬಾ ಅದೇ ಸ್ಲೋಣ ಅಂತೆಲ್ಲ ಹೇಳಿ ವೆರಿ ಸಿಮಿಲರ್ ಶೋ ವಿ ಸ್ಟಾರ್ಟೆಡ್ ಆಫ್. ಸೊ ದೀಸ್ ಗೈಸ್ ಫೈಲ್ಡ್ ಅ ಕಂಪ್ಲೇಂಟ್ ಸೇಯಿಂಗ್ ದಟ್ ಇವ್ನು ಇದೇ ಹೆಸರಲ್ಲಿ ಇದೇ ತರದ ಶೋ ಅಲ್ಲಿ ರಿಕ್ರಿಯೇಟ್ ಮಾಡ್ತೀಯಾನೆ, ನಮ್ಗೆ ಲಾಸ್ ಆಗಿದೆ ಅಂತ. ಅಂಡ್ ದಟ್ ಬಿಕೇಮ್ ಒಂದು ಹ್ಯೂಜ್ ಕೇಸ್. ಒಂದು 3 months ಕೋರ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡ್ಕೊಂಡ್ ಬಂದೆ. ದಿನ ಹೋಗೋದು, ಕುತ್ಕೊಳ್ಳೋದು, ಶ್ರದ್ಧೆಯಿಂದ ಕುತ್ಕೊಳ್ಳೋದು, ಅವ್ರು ಮತ್ತೆ ಪೋಸ್ಟ್ಪೋನ್ ಅನ್ನೋದು, ಪೋಸ್ಟ್ಪೋನ್ ಈ ತರ 3 months ನಂಗೆ ಆಯ್ಸೋ. ಆ ಪ್ರೊಸೀಡಿಂಗ್ಸ್ ಎಲ್ಲ ತುಂಬಾ ಲರ್ನಿಂಗ್ಸ್ ಇದೆ ಅದರಲ್ಲಿ, ಅಬ್ಸರ್ವೇಷನ್ಸ್ ಅಲ್ಲಿ. 3 months ಆಮೇಲೆ ಗೊತ್ತಾಯ್ತು, ಯಾಕೋ ನಮ್ ಲಾಯರು ಆ ಕಡೆಗೆ ಏನಾರು ಆಟ ಆಡ್ತೀಯಾರ ಅಂತ. ಅಲ್ಲ, ನಿಜವಲ್ಲ ಅನಿಸ್ತದೆ ಆಕ್ಚುಲಿ, ಯಾಕೆ ಇಷ್ಟು ಡ್ರ್ಯಾಗ್ ಆಗ್ತಿದೆ ಅಲ್ವಲ್ಲ, ಇಷ್ಟು ದೊಡ್ಡ ಕೇಸ್ ಅಲ್ವಲ್ಲ ಇದು ಅಂತ. ಆಲ್ ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ 100K ಸಬ್ಸ್ಕ್ರೈಬರ್ಸ್. ನಮ್ಮ ಸೆಕೆಂಡ್ ಚಾನಲ್ ಆಲ್ ರೌಂಡರ್ ಕ್ಲಿಪ್ಸ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪಾಡ್ಕಾಸ್ಟ್ ನ ಬೆಸ್ಟ್ ಕ್ಲಿಪ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಮೇಕ್ ಶೋರ್ ಯು ಸಬ್ಸ್ಕ್ರೈಬ್. ದೆನ್ ಒನ್ ಆಫ್ ದ ಸೀನಿಯರ್ ಲಾಯರ್ ಅನೂಪ್ ಸಿಲಿನ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದಾರಲ್ಲ, ಅವ್ರ ತಾತ, ಅವ್ರ ಹತ್ರ ಹೋಗಿ ಮೀಟ್ ಆದಾಗ ಅವರು ಇದೆಲ್ಲ ಒಂದ್ ಕೇಸಾ, ಹೈಕೋರ್ಟ್ ಶಿಫ್ಟ್ ಮಾಡು ಅಂತ ಹೋದ್ರು. ಅಲ್ಲೋಡ್ ನೀಟ್ ಹಿಂಗ್ ಹಾಕ್ಬಿಟ್ಟು ಇವನ ಹೆಸರು ಪ್ರದೀಪು, ಅವ್ನ ಪೆಟ್ ನೇಮು ದೀಪು, ಅವ್ನ ಹೆಸರು ಅವ್ನು ಶೋ ಮಾಡ್ತಾನೆ, ಇವ್ರು ಯಾರೋ ಅದು ಅವ್ರಿಗೆ ಸೇರಿದ್ದು ಅಂತೀರ, ಇದೆಲ್ಲ ಒಂದ್ ಕೇಸ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂದ್ಬಿಟ್ಟು ಒಂದ್ ಸಿಟ್ಟಿಂಗ್ ಅಲ್ಲಿ ಪಟ ಮುಗ್ದೋಯ್ತದ. ಅಂಡ್ ಆಲ್ಸೋ ನಾವು ಸೈನ್ ಮಾಡ್ಬೇಕಾದ್ರೆ ಇಲ್ಲಿ ಒಂದ್ ಜಾಲಿ ಸೈನ್ ಹಾಕಿ ಬಂದ್ಬಿಡ್ತೀನಿ, ಅವೆಲ್ಲ ನಡೆಯಲ್ಲ. ಯು ಹ್ಯಾವ್ ಟು ಬಿ ಮೋರ್ ಸೀರಿಯಸ್ ಅಬೌಟ್ ಇಟ್. ಅಲ್ಲ, ಬಟ್ ಸೇಮ್ ಅಂದ್ರೆ ಕೆಲಸ ಸಿಗ್ತಿದೆ ಅಂದ್ರೆ ಯೂಶಲಿ ಯಾರು ಏನು ಓದಲ್ಲ. ಬೇಸಿಕಲಿ ಏನ್ ಮಾಡೋದು, ಗುರು ಎಷ್ಟು ಸ್ಯಾಲರಿ, ಇನ್ ಹ್ಯಾಂಡ್ ಎಷ್ಟು ಬರುತ್ತೆ, ಎಷ್ಟು ಹಾಲಿಡೇಸ್ ಸಿಗುತ್ತೆ, ದೀಸ್ ಆರ್ ದ ಓನ್ಲಿ ಥಿಂಗ್ಸ್ ವಿ ಲುಕ್. ಅಂದ್ರೆ ಜಸ್ಟ್ ಔಟ್ ಆಫ್ ಕಾಲೇಜ್ ಅಲ್ಲ ಇವಾಗ, ಅದು ಕೇಳಿರಲ್ಲ ಎಕ್ಸೈಟ್ಮೆಂಟ್ ಇದೆ ತಾನ ಬಾ ಮಾಡ. ಎಸ್ಪೆಷಲಿ ಆರ್ಟಿಸ್ಟ್ ಕಾಂಟ್ರಾಕ್ಟ್ಸ್ ನಮ್ಗೆಲ್ಲ ಆಕ್ಚುಲಿ ಪ್ರದೀಪ್ ಅಂತ ಒಂಥರ ಕೇಸ್ ಸ್ಟಡಿ ನಮ್ಗೆ. ಅದಾದ್ಮೇಲೆ ಯಾರೇ ಬಿಟ್ಟು ಹೋಗ್ಬೇಕಾದ್ರೆ, ನೋಡು ನೀನ್ ಇದ್ ಯೂಸ್ ಮಾಡ್ಬೋದು, ಅದ್ ಯೂಸ್ ಮಾಡಂಗಿಲ್ಲ ನೆಕ್ಸ್ಟ್ ರೇಡಿಯೋ ಸ್ಟೇಷನ್ ಅಲ್ಲಿ ಅಂತ. ಸುನೇತ್ರ ಹೆಸರು ನಂದು ಫುಲ್ಲು, ನೇತ್ರ ಮಾಡಿ ಅದ್ ಅವ ಸೇಮ್ ಥಿಂಗ್ ಹಿಂಗೆ, ಶಿಖಾ ಅಂತೆ, ಇನ್ನೊಂದಂತೆ, ಏನೋ ಹೆಸರಲ್ಲ, ರಿಯಾ, ಪ್ರಿಯಾ. ಮುಂಬೈ ತುಂಬಾ ಟಚಿ. ನನ್ನ ಹೆಸರು ಅಷ್ಟು ಚೆನ್ನಾಗಿದೆಯಲ್ಲ, ಏನಕ್ಕೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಬಟ್ ಆನೇರ್ ಅದು ಸುನೇತ್ರ, ಸುನೀತಾ, ಸುಮಿತ್ರಾ ಅಂತೆಲ್ಲ ಅರ್ಥ ಮಾಡ್ಕೋತಾ ಇದ್ರು. ಆನೇರ್ ಹೋದೆ ಒಂದ್ ಸ್ವಲ್ಪ ದಿನ, ಬಟ್ ಅದು ಮತ್ತೆ ರೀಕಾಲ್ ಅಲ್ಲಿ ಸುಮಿತ್ರಾ, ಸುನೀತಾ ಅವರು ಹಂಗೆಲ್ಲ. ಅಯ್ಯೋ ಸುನೀತಾನಲ್ಲ, ಸಾರಿ ಅಲ್ಲ, ಸುನೀತಾ ಇಸ್ ಅ ನೈಸ್ ನೇಮ್, ಬಟ್ ನನ್ ಸುನೇತ್ರಾನ್ ಯಾಕೆ ಹಾಳು ಮಾಡ್ತಿದ್ದಾರೆ ಅಂತ. ಅವಾಗ ಚೇಂಜ್ ಮಾಡಿ ಕೊನೆಗೆ ಆಯ್ತು, ಅಟ್ ಲೀಸ್ಟ್ ಕಟ್ ಮಾಡಿ ನೇತ್ರ ಮಾಡ್ಕೋತೀನಿ. ನನಗೆ ತೀರಾ ಸಮ್ ಅನ್ಯೂಶುವಲ್ ನೇಮ್ ಇಟ್ಕೊಂಡು ಅದೇ ನೇಮ್ ಕ್ಯಾರಿ ಮಾಡಕ್ಕಾಗಲ್ಲ ಆಮೇಲೆ. ಸೊ ಹಂಗಾಗಿ ಅದಕ್ಕೋಸ್ಕರ ಪ್ರದೀಪನ್ ಎಕ್ಸಾಂಪಲ್ ಇಟ್ಕೊಂಡು ನೇತ್ರ. ಜನನು ಮಜಾ ಅಂದ್ರೆ ಈ ತರ ಹೆಸರುಗಳೆಲ್ಲ ಇಡ್ತೀವಲ್ಲ, ಜಸ್ಟ್ ಸಡನ್ ಆಗಿ ಹೇಳ್ಬೇಕಾರೆ ರ್ಯಾಪಿಡ್ ರಶ್ಮಿ ಅಂತ ಇರೋದು, ಮೆಸೇಜ್ ಕಳಿಸ್ಬೇಕಾದ್ರೆ ರ್ಯಾಬಿಟ್ ರಶ್ಮಿ ಅಂತ ಕಳ್ಸೋರು. ರ್ಯಾಬಿಟ್ ಲಕ್ಷ್ಮಿ ರ್ಯಾಬಿಟ್ ಲಕ್ಷ್ಮಿ, ಸೀಕ್ರೆಟ್ ಶಾಲಿನಿ ಅಂತ ಇತ್ತು. ಶಾಲಿನಿ ಸ್ಟುಡಿಯೋ ಶೋ, ಸೀಕ್ರೆಟ್ ಶಾಲಿನಿ ಅಂತ ಕಳ್ಸೋರು. ಸೀಕ್ರೆಟ್ ಶಾಲಿನಿ ಅಲ್ಲ ಗುರು, ಸೀಕ್ರೆಟ್ ಶಾಲಿನಿ. ಅಲ್ಲ, ನನ್ನ ಹೆಸರು ಹಿಂಗೆ. ಸೊ ನಾನು ಸಿಟಿ ಸೇರಿದಾಗ ರೌಂಡ್ ರಜಸ್ ಅಂತ ಇತ್ತು. ನಾನು ಆಲ್ ರೌಂಡರ್ ಅಕ್ಷಯ್ ಅಂತ ಇಟ್ಕೋಬೇಕು, ಸ್ಕೂಲಿಂದ ಕರೆದು ಹೆಂಗೆ ಇಟ್ಕೊಳ್ಳೋಣ ಅಂತ. ರೌಂಡ್ ರಜಸ್ ಇದೆ ಅಂದಿದ್ಕೆ ನಂದು RJ ಅಕ್ಷಯ ಅಂತಾನೆ ತಗೋ ಅಂತ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ಸೇರ್ಕೊಂಡು ಬಿಡೋವರ್ಗುನು ಒಂದ್ ಮಾನಿಕರ್ ಕೊಡು, ಒಂದ್ ಏನಾರು ಹೆಸರು ಕೊಡು ಅಂತ ಹೇಳಿದ್ವಿ. ಕೊನೆವರೆಗೂ ಆಲ್ ರೌಂಡರ್ ಇಟ್ಕೊಂಡಿದ್ದ. ಆಲ್ ರೌಂಡರ್, ಎಸ್ ಎಸ್. ಅಂಡ್ ದೆನ್ ವಿ ಕೆಪ್ಟ್ ಟೆಲ್ಲಿಂಗ್ ಗಿವ್ ಸಮಥಿಂಗ್ ಎಲ್ಸ್. ನೋ, ಇದು ಆಲ್ ರೌಂಡರ್, ಎಲ್ಲ ಇನ್ನೂ ಏನಾರು ಕ್ವರ್ಕಿ ತಗೋ. ಪ್ರದೀಪ
ಒಂಥರ ಫ್ಯಾನ್ ಮೂಮೆಂಟ್ ಇವಾಗ. ಬಾ. ಯಾಕಂದ್ರೆ ಸೌಂಡ್ ಕ್ಲೌಡ್ ಅಲ್ಲಿ ಕೇಳ್ತಾ ಇದ್ವಿ, ಎಷ್ಟೊಂದ್ ಜನಕ್ಕೆ ಸೌಂಡ್ ಕ್ಲೌಡ್ ಏನು ಅಂತ ಗೊತ್ತಿಲ್ಲ. ಓಕೆನಾ, ಪ್ರಾಂಕ್ಸ್ ರೆಕಾರ್ಡಿಂಗ್ ಮಾಡಿ ಯೂಸ್ ಟು ಹಿಯರ್ ಆನ್ ಸೌಂಡ್ ಕ್ಲೌಡ್ಸ್. ಭೂತ ಬಿಡ್ಸೋದು ಅಂದ್ರೆ ಎಷ್ಟು ನಕ್ಕಿದೀವಿ ಅಂತಂದ್ರೆ ಅಷ್ಟು ನಕ್ಕಿದೀವಿ. ಬಟ್ ಸ್ಟಾರ್ಟ್ ಮಾಡ್ದೆ ಹೆಂಗ್ ಗೊತ್ತಾ, ನನ್ಗೆ ಸಾರಿ ಕಟ್ ಮಾಡಕ್ಕೆ, ಒಂದು ಲೇಟ್ ನೈಟ್ ಶೋ ಕೊಟ್ರು 9 ಗಂಟೆಗೆ. ಓಕೆ, ಫಸ್ಟ್ ಶೋ ಅದು. ನಾನು ಎಲ್ಲಾರನ್ನೂ ಅಬ್ಸರ್ವ್ ಮಾಡ್ತಿದ್ದೆ. 9 ಗಂಟೆ ಆಗಿದ ತಕ್ಷಣ ಎಲ್ಲ ಮೆತ್ತಿಗೆ ಮಾತಾಡ್ತಾರೆ, ಏನೋ ಆಗೋಗಿದೆ ನಿಮ್ ಲೈಫ್, ಯಾಕೆ ಹಿಂಗ್ ಮಾತಾಡ್ತೀಯಾರೆ ಅಂತ. 9 ಗಂಟೆಗೆ ಬಂದು ಕಿರ್ಚಾಡ್ತಿದ್ದೆ ನಾನು, ಫುಲ್ ಎನರ್ಜಿ. ಇಟ್ ವಾಸ್ ಅ ಲೈವ್ ಶೋ, ಅಂದ್ರೆ ಟೋಟ್ಲಿ ಲೈವ್, ಅಂದ್ರೆ ಇವತ್ತಿನ ತರ ರೆಕಾರ್ಡ್ ಏನಿಲ್ಲ. ಆನ್ ಮಾಡಿದ್ರೆ ಟೋಟ್ಲಿ ಲೈವ್ ಇನ್ಕ್ಲೂಡಿಂಗ್ ಕಾಲರ್ಸ್. ಇಟ್ ವಾಸ್ ಅ ಲೈವ್ ರಿಕ್ವೆಸ್ಟ್ ಶೋ. ಮಾತಾಡ್ತಾ ಹೇಳಕ್ ಸಾಂಗ್ ಹೇಳ್ದ ಹಾಕಿ, ಹೌ ವಾಸ್ ಯುವರ್ ಡೇ, ಖುಷಿ ಆಗಿದ್ಯಾ, ಆರಾಮಾಗಿರುಗುರು, ನಿನ್ ಲೈಫ್ ಚೆನ್ನಾಗಿದೆ, ಇಷ್ಟು ಎನರ್ಜಿ ತುಂಬಿಸ್ಬಿಟ್ಟು ಮಲಗಿಸ್ತಿದ್ದೆ ಎಲ್ಲಾರನು. ದಟ್ ಬಿಕೇಮ್ ಮಲಗಿಸ್ತಿದ್ದೆ ಆಯ್ತಾ. ಅದು ತುಂಬಾ ಫೇಮಸ್ ಆಗಿ ಸಾಯಂಕಾಲ ಶೋ ಕೊಟ್ರು. ಇಟ್ಸ್ ಲೈಕ್ ಓಕೆ, ಇವನೇನೋ ಮಾಡ್ತಾನೆ ಅಂತ. ಆವಾಗ ಸಾಯಂಕಾಲ ಶೋ ಕೊಟ್ಟಾಗ ಏನಾದ್ರು ಡಿಫ್ರೆಂಟ್ ಕಾನ್ಸೆಪ್ಟ್ ಇರಬೇಕು ಅಂದಾಗ ಬಿನಾಯ್ ವಾಸ್ ನಂದು ರೇಡಿಯೋ ಗುರು. ಅಂದ್ರೆ ನನ್ಗೆಲ್ಲಾ ಸಾಫ್ಟ್ವೇರ್ಸ್ ಹೇಳ್ಕೊಟ್ಟಿದ್ದು ಅಂಡ್ ಸುಮಾರು ವಿಷಯಗಳಲ್ಲಿ ಈಸ್ ಗೈಡೆಡ್ ಮೀ. ಅಂಡ್ ಹಿ ಸೆಡ್ ಒಂದು allpranks.com ಅಂತ ಒಂದು ವೆಬ್ಸೈಟ್ ಇದೆ. ಇಟ್ಸ್ ಅನ್ ಆನ್ಲೈನ್ ರೇಡಿಯೋ ಸ್ಟೇಷನ್, 24/7 ಬರೀ ಪ್ರಾಂಕ್ಸೇ ಮಾಡ್ತಾರೆ ಅಂತ. ನಾನು ಹೆಂಗ್ ಗುರು 24 ಗಂಟೆ ಹೆಂಗ್ ಪ್ರಾಂಕ್ಸ್ ಮಾಡಕ್ ಸಾಧ್ಯ ಅವ್ರ ರೇಡಿಯೋ ಸ್ಟೇಷನ್ ಅಂತ. ದೆನ್ ಹಿ ಸೆಡ್ ಎಂಟೈರ್ ಶೋ ಪ್ರಾಂಕ್ಸ್ ಮಾಡು. ಲೈಕ್ ಹೌದಾ, ಫುಲ್ ರೊಚ್ಚಿಗೆ ಬಿಟ್ಟಿದೆ, ಬನ್ನಿ ಮಾಡೋಣ ಅಂತ ಹೇಳಿ. ದೆನ್ ದಟ್ಸ್ ಹೌ ದಟ್ ಭೂತ ಎಪಿಸೋಡ್ ಸ್ಟಾರ್ಟೆಡ್. ಅವಾಗ ಟ್ರೂ ಕಾಲರ್ ಇರಲಿಲ್ಲ. ಆಮೇಲೆ ಯಾವ ಟ್ರೂ ಕಾಲರ್ ಬಂತ ನಾನು ನಿಲ್ಲಿಸ್ಬಿಟ್ಟೆ. ಆಮೇಲೆ ನಾನು ಆದ್ಮೇಲೆ ಯಾರೆಲ್ಲ ಬಂದು ಬೆಂಗಳೂರಿನಲ್ಲಿ ಪ್ರಾಂಕ್ಸ್ ಮಾಡಿದ್ದಾರೆ, ಎವ್ರಿಬಡಿ ಸ್ಟಾರ್ಟೆಡ್ ಫೇಕಿಂಗ್ ಇಟ್. ಮಗ ನಿಂಗೆ ಫೋನ್ ಮಾಡ್ತೀನಿ, ಹಿಂಗ್ ನಾಟಕ ಆಡು, ನಾನು ಹಿಂಗ್ ಆಡ್ತೀನಿ, ಅದು ಗೊತ್ತಾ, ಅದಕ್ಕೆ ನಾನು ನಿಲ್ಲಿಸ್ಬಿಟ್ಟೆ. ಅದಾದ್ಮೇಲೆ ಸುಮಾರು ಆ ಥರದೊಂದು ಶೋ ಸ್ಟಾರ್ಟ್ ಆಯ್ತು. ಯಾವ್ದಾದ್ರು ಒಂದು ಎಪಿಸೋಡ್ ಹೆವಿ ನಕ್ಬಿಟ್ಟು ಗುರು ಈ ರೇಂಜ್ ಕ್ವಾಟ್ಲೆ ನಾನು ಯಾವತ್ತೂ ಕೊಟ್ಟಿಲ್ಲ ಅಂತ ನಕ್ಕಿದ್ ಯಾವ್ದಾದ್ರು ಒಂದು ಕಾಲರ್ ಇತ್ತು ಅಂದ್ರೆ ವಾಟ್ ಯು ರಿಕಾಲ್? ಈ ಸುಮಾರು ಸಲ ಆಗಿದೆ ಆಕ್ಚುಲಿ. ಅಂದ್ರೆ ಸ್ಟೇಷನ್ ಫೋನ್ ಮಾಡಿ ನಾನು ಏರೋಪ್ಲೇನ್ ಹತ್ಬೇಕು ಅಂತ ಕೇಳ್ಕೊಂಡಿರೋದು, ರಿಕ್ವೆಸ್ಟ್ ಮಾಡ್ಕೊಂಡು, ಪ್ಲೀಸ್ ಸರ್ ನೀವು ಅದೇನೋ ಖಾರದ ಪುಡಿ ಹಾಕ್ತೀರಾ ಒಳಗಡೆ, ನಂಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಸರ್ ಪ್ಲೀಸ್. ಅವನು ಯಾರೋ ನೀನು ಬಾರೋ. ಅದು ಅದ್ಬಿಟ್ಟಿದ್ದೆ ಒಂದು ಸೀರಿಯಸ್, ಐ ಥಿಂಕ್ ಸುಮಾರು ಕಡೆ ಹೇಳಿದೀನಿ ಅದನ್ನ. ಅವನು ಜಸ್ಟ್ ಮದುವೆ ಆಗಿ ಒಂದು 3-4 ಡೇಸ್ ಆಗಿದೆ. ಬಿಕಾಸ್ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಯಾರಿಗೆ ಪ್ರಾಂಕ್ ಮಾಡ್ಬೇಕಾದ್ರು ಯಾರ ನಂಬರ್ ಕೊಟ್ಟಿದ್ದೆ ನಾನು ಇನ್ನೊಂದು ಲೈನ್ ಇಟ್ಕೊಳ್ತಿದ್ದೆ, ಎಮರ್ಜೆನ್ಸಿ ಬಂದ್ರೆ ಪ್ಯಾಚ್ ಮಾಡ್ಬೇಡ. ಸೊ ಇವನ್ 3 ಡೇಸ್ ಆಗಿದೆ ಮದುವೆ ಆಗಿ, ಹೆಂಡತಿ ನಂಬರ್ ಕೊಟ್ಟಿದ್ದಾನೆ. ಸೊ ಬೇಸಿಕಲಿ ಫೋನ್ ಮಾಡಿ ಈ ಗಂಡ ಸರಿ ಇಲ್ಲ ಅಂತ ನಾನು ಮಾತಾಡ್ತೀನಿ. ಅಂದ್ರೆ ಒಂದು ಸುಮಾರು ವಿಷಯಗಳಲ್ಲಿ ಸರಿ ಇಲ್ಲ, ಹೆಂಗ್ ಮದುವೆ ಆಗ್ಬಿಟ್ಟೆ ನೀನು, ನಾನು ಅವ್ನ ಬೆಸ್ಟ್ ಫ್ರೆಂಡು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಆ ಹುಡುಗಿ ಅಳ್ತಾ ಫೋನ್ ಕಟ್ ಮಾಡ್ಬಿಟ್ಲು. ಆಮೇಲೆ ಫೋನ್ ತೆಗಿತು. ನಾನು ಇವನ್ಗೆ ಗುರು ಏನೋ ಆಗಿರ್ಬೇಕು ನೋಡು ಅಂತ ಇವ್ನ ನಗಾಡ್ತಿದ್ದಾನೆ, ಸಾರ್ ಸೂಪರ್ ಆಗಿ ಮಾಡಿದ್ರಿ ಹಂಗೆ ಹಿಂಗೆ ಅಂತ. ಹೋಗ್ಬಿಟ್ಟು ನೋಡೋ ಏನೋ ಆಗಿರ್ಬೇಕು ಅಂತ. ಆಮೇಲೆ ಅರ್ಧ ಗಂಟೆ ವಿ ಆರ್ ಟ್ರೈಂಗ್ ಟು ರೀಚರ್, ಶಿ ಇಸ್ ನಾಟ್, ಫುಲ್ ಸ್ವಿಚ್ ಆಫ್. ನಮಗ್ ಭಯ ಆಯ್ತು. ಇವ್ನ್ಗೆ ಟ್ರ್ಯಾಕ್ ಮಾಡಿ ನೋಡಿದ್ರೆ ಆ ಹುಡುಗಿ ಮನೆ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡು ಬಳೆ ಎಲ್ಲ ಹೊಡೆದಾಕಿ ಆಯ್ತಾ. ನಮ್ಗೆ ಅಲ್ಲಿ ಕೋಪ. ಆಮೇಲೆ ಯಾರೋ ಪಕ್ಕದ ಮನೆಯವ್ರನ್ನೆಲ್ಲ ಕಳ್ಸಿ, ಇಲ್ಲ ರೇಡಿಯೋ ಸ್ಟೇಷನ್ ಇಂದ ಕಾಲ್ ಇದು ಅಂತೆಲ್ಲ ಹೇಳಿ ಆಮೇಲೆ ಪ್ಯಾಚ್ ಮಾಡಿ ಫುಲ್ ಕಾಲ್ ಹತ್ತಿದಾಳ. ಯಾಕೆ ಹಿಂಗೆಲ್ಲ ಮಾಡಿದ್ರಿ ಹಂಗೆ ಅಂತೆಲ್ಲ. ಇವ್ನ ನಗಾಡ್ತೀಯ, ಲೈಕ್ ಹ್ಯಾಪಿ ಮ್ಯಾರಿಡ್ ಲೈಫ್. ಲೈವ್ ಅಲ್ಲಿ ಕೆಲವೊಂದ್ಸರಿ ಮುಂಚೆ ಅದನ್ನ ಹೇಳ್ದ, ಲೈವ್ ಕಾಲರ್ ಲೈವ್ ತಗೋತಿದ್ವಿ ಅಂತ ಸುಮಾರು ಬೈದಿರ್ಬೋದು ಲೈವ್ ಅಲ್ಲಿ. ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಅದನ್ನ? ಅಂದ್ರೆ ವಿಶ್ ಟು ಪ್ರೆಪ್ ದಮ್. ಅಂದ್ರೆ ಇವಾಗ ನಿಮ್ಮನ್ನ ಕಾಲ್ ತಗೊಳ್ತೀನಿ ಅಂತ ಹೇಳಿದ್ರೆ ಪ್ರಾಬ್ಲಿ ನಿಮ್ಮನ್ನ ಲೈವ್ ಪ್ಯಾಚ್ ಮಾಡಕ್ ಮುಂಚೆ ನಾನು ಒಂದು 10-15 ನಿಮಿಷ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿಸ್ದೆ. ಸೊ ಎಕ್ಸಾಕ್ಟ್ಲಿ ನಿಮ್ ಸೈಕಾಲಜಿ ಏನೋ, ಎಲ್ಲಿ ಉಲ್ಟಾ ಕೊಡ್ತೀರಾ ಎಲ್ಲ ಹಂಗೆ ಗೊತ್ತು. ಅದಾದ್ಮೇಲೆ ಇಲ್ಲಿ ತಳ್ದಾಗ ಏನು ಅಂದ್ರೆ, ಒಂದು ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ ಅಲ್ಲಿ ಓಕೆ ಲೈವ್ ಹೋಗೋಣ ರೆಡಿನಾ ಅಂತೆಲ್ಲ ಹೇಳಿದಾಗ ನಿಮ್ದೇನೋ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ತಳ್ದಾಗ ಏನಂದ್ರೆ ನನ್ನ ಕಂಟ್ರೋಲ್ ಅಲ್ಲಿ ಇರ್ತೀರಾ. ಹಲೋ, ಸೊ 10 ಮಿನಿಟ್ಸ್ ಮಾತಾಡ್ತಾ ಇರಿ ಸ್ಟಾರ್ಟಿಂಗ್ ಅಲ್ಲಿ. 10 ಅಂದ್ರೆ ಒಂದು ಡಿಪೆಂಡ್ಸ್, ಹುಡುಗರಾದ್ರೆ ಒಂದು 3 ನಿಮಿಷ ಮಾತಾಡ್ತೀನಿ, 5 ನಿಮಿಷ ಮಾತಾಡ್ತೀನಿ. ಸೊ ದೀಪು ತುಂಬಾ ದೀಪನ ಮೀಟ್ ಮಾಡಿದ್ದಾರೆ ಹಂಗೆ ಆನ್ಲೈನ್ ಆನ್ ದ ಕಾಲ್. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಇವಾಗ ಆಫ್ಟರ್ ಸಮ್ ಟೈಮ್ ಲೈಕ್ ಒಂದು 2-3 ರೇಡಿಯೋ ಸ್ಟೇಷನ್ಸ್ ಬಂದಾದ್ಮೇಲೆ ಎವ್ರಿಬಡಿ ಸ್ಟಾರ್ಟ್ ಫೀಲಿಂಗ್ ದಟ್ ಇವನೇ ನಾನು ಅವನಿಗಿಂತ ಚೆನ್ನಾಗಿ ಮಾತಾಡ್ತೀನಿ. ಸೊ ದೇ ಲಿಟರಲಿ ವಾಂಟೆಡ್ ಟು ಅವರ ಟ್ಯಾಲೆಂಟ್ ನು ಕೂಡ ತೋರ್ಸಕ್ ರೆಡಿ ಇದ್ರು, ಹೊಚ್ಚಿಗೆದ್ರು. ಸೊ ಅದೇನಾಗುತ್ತೆ, ಪ್ಯಾಚ್ ಮಾಡಿದಾಗ ಅದು ಸಿನ್ಸ್ ಇಟ್ಸ್ ಅ ಲೈವ್ ಕಾಲ್ ತುಂಬಾ ಅಗ್ಲಿ ಆಗ್ಬಾರ್ದು. ಈಗ ರೆಕಾರ್ಡ್ ಮಾಡ್ತಾರೆ, ಈಗ ಸೇಫ್ಟಿ. ಬಟ್ ಅವಾಗ ಅದಿರ್ಲಿಲ್ಲ ಆಕ್ಚುಲಿ, ಟೋಟಲಿ ಲೈವ್. ಬಟ್ ಲೈವ್ ಅಲ್ಲಿ ಲೀಕ್ ಆಗ್ತಾ ಇತ್ತು. ನಮ್ದೇ ಎಷ್ಟೊಂದ್ ಸರಿ ಒತ್ಬಿಟ್ಟು ಮಾತಾಡ್ಬಿಟ್ಟಿದ್ರೆ ನಾವು ಮಾತಾಡೋದು ಸೋಮಾರಿ ಕಟ್ಟೆ ಅಂತ ಒಂದ್ ಮಾಡ್ತಿದ್ವಿ. ಮಧ್ಯದಲ್ಲಿ ಯಾವ್ದೋ ಲೈವ್ ಒತ್ಬಿಟ್ಟು ಒಂದೊಂದ್ಸರಿ ಈಗ ಟೈಮ್ ಬಂದ್ಬಿಟ್ಟಿರ್ಲಿಕ್ಕೆ ಮ್ಯಾಕ್ಸಿಮಮ್ ಲೈವ್ ಮಾಡಿ ಆತರದ್ದು ಮೇ ಬಿ ಒಂದ್ PGM ಆನ್ ಮಾಡಿ ಇಟ್ಕೊಂಡು ಆನ್ ಏರ್ ಹೋಗಿ ಆಡಿಯೋ ಲೀಕ್ ಆಗಿ ಅಥವಾ ಎಡಿಟ್ ಮಾಡ್ಬೇಕಾದ್ರೆ ಯಾರೋ ಯುನೋ
ಅದೇ ರಿಪೀಟ್ ಟೆಲಿಕಾಸ್ಟ್ ಆಗಿ ಆ ತರದ್ ಸಣ್ಣ ನನ್ನ ಪುಟ್ಟ ಆಗಿದೆ, ನನ್ನ ಫ್ರೆಂಡ್ ಜೊತೆ ಮಾತಾಡಿರೋದು ಲೈವ್ ಹೋಗಿದೆ. ಲೈವ್ ಹೋಗಿದ್ಯಾ? ಮೈಕ್ ಅವನ ಇರೋದು ಗೊತ್ತಿಲ್ಲ, Okay. ಮಗ ಹೇಳು ಮಗ ಅನ್ಕೊಂಡು ಅವ್ನು ಯಾರೋ ಹೊಡೆದ್ ಮೈಕ್ 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 ಅಂದಾಗಿಲ್ಲ, ಓ ಶಿಟ್ ಅನ್ಕೊಂಡು ಸದ್ಯ ಏನು ಮಾತಾಡಿರ್ಲಿಲ್ಲ. ನಮ್ದ್ರಲ್ಲಿ ಆಕ್ಚುಲಿ ಬಿಜಯ್ ಏನೋ ಕಾಲ್ ಮಾಡಿ ಹೇಳಿದ್ವಿ, ಏನ್ ಮಾತಾಡ್ತಿದ್ದೀರಾ ನೀವೆಲ್ಲ ಲೀಕ್ ಆಗೋಂಗ್ ಕೂತಿದೆ ಅಂತ. I think there is some technical error. ಅಲ್ಲಿ ಆ ಕಡೆಯಿಂದ ಯಾರು ನಮ್ಮ ಟೆಕ್ನಿಕಲ್ ಹೆಡ್ ವಿಲ್ಫ್ರೆಡ್ ಅವರೆಲ್ಲ ಬಂದು ಸಮಥಿಂಗ್ ಇಸ್ ಐ ಡೋಂಟ್ ನೋ ಭೂತ ಬಿಡ್ಸೋದು ಪ್ರದೀಪ ಮಾಡ್ತಾ ಇದ್ರು, ವಿಚ್ ಐ ಆಲ್ಸೋ ಲಿಸನ್ ಟು. ನಿಮ್ದು ಈ ತರ ಫೇವರೇಟ್ ಐಪೀಸ್ ಇನ್ ಆಲ್ ದ ಅವಾಗ ಇಯರ್ಸ್? ಶುರು ಮಾಡಿದ ಹೊಸದ್ರಲ್ಲಿ ಎದ್ದೇಳು ಮಂಜುನಾಥ ಅಂತ ಒಂದು ಸೆಗ್ಮೆಂಟ್ ಮಾಡ್ತಾ ಇದ್ದೆ. ಬೇಸಿಕ್ಲಿ ಕಾಲ್ ಮಾಡಿ ಅವ್ರಿಗೆ ಒಂದು ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಹೇಳೋದು. Okay. ಇಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಆನ್ ಏರ್, ಸೇ ಫಾರ್ ಎಕ್ಸಾಂಪಲ್ ಅಕ್ಷಯ್ ಅವರು ಅವ್ರ ಸ್ಕೂಲ್ ಲೈಫ್ ಬಗ್ಗೆ ಹೇಳ್ತಾರೆ Okay, ಅಂತ ಹೇಳಿ ನಿಮ್ಗೆ ಬ್ಯಾಕ್ ಎಂಡ್ ಅಲ್ಲಿ ಐ ವುಡ್ ಟೋಲ್ಡ್ ಪ್ಲೀಸ್ ಟಾಕ್ ಅಬೌಟ್ ಸಮಥಿಂಗ್ ಸಮ್ ಅದರ್ ಟಾಪಿಕ್ ವಿಚ್ ಇಸ್ Okay, ಸ್ವಲ್ಪ okay. ಇನ್ಕ್ರಿಮಿನೇಟಿಂಗ್ ಆರ್ ಒಂಥರ ವಿಚಿತ್ರವಾಗಿ ಕೇಳೋ ತರ. Okay, okay. ಅದೊಂದು ಸೆಗ್ಮೆಂಟ್ ಮಾಡ್ತೀನಿ, ಎಕ್ಸಾಂಪಲ್ಸೇ ಮರ್ತೋಗಿದೆ, ತುಂಬಾ ವರ್ಷ ಆಗೋಯ್ತದು. Okay. ಅದು ಅವಾಗ ಒಂಥರ ಮಜಾ ಬರೋದು. ವಯಸ್ಸಾಗೋಯ್ತು. ಅಲ್ಲ ಜಸ್ಟ್ ಕ್ವೀನ್ ಏಜಿಂಗ್. ಸೊ ಅದು ಮಜಾ ಇರ್ತಾ ಇತ್ತು. ಅದ್ ಬಿಟ್ರೆ ಅದಾದ್ಮೇಲೆ ಮೋಸ್ಟ್ಲಿ ನಾನು ಸೆಲೆಬ್ ಇಂಟರ್ವ್ಯೂಸ್ ಜಾಸ್ತಿ ಮಾಡಿರೋದು. ಸೊ ಆಲ್ ಥ್ರೂ ಐ ಥಿಂಕ್ ಜಾಸ್ತಿ ಚಾಟ್ ಶೋಸ್ ವಿತ್ ಸೆಲೆಬ್ಸ್ ಇವತ್ತಿಗೂ ಅದೇ ಮಾಡ್ತಾ ಇರೋದು. ಸೊ ದಟ್ ಇಸ್ ಸಮಥಿಂಗ್ ದಟ್ ಇಸ್ ಆಲ್ವೇಸ್, ಅಂದ್ರೆ ಸುಮ್ನೆ ಕೂತ್ಕೊಂಡು ಹರಟೆ ಹೊಡಿಬೇಕಾದ್ರೆ ಅಟ್ ಸಮ್ ಪಾಯಿಂಟ್ ಅದು ಒಂಥರ ನನಗೆ ಲರ್ನಿಂಗ್ ಪ್ರಾಸೆಸ್ ಕೂಡ ಆಗೋಯ್ತು. Right. ಎಲ್ಲಾರ ಮಿಸ್ಟೇಕ್ಸ್ ಅಂಡ್ ಲರ್ನಿಂಗ್ಸ್ ಅನ್ನೋಯಿಂಗ್ಲಿ ಅವತ್ತಿನ ನಮ್ಮ ಪಾಡ್ಕಾಸ್ಟ್ ಅದು. Got it, got it. ಸೊ ಅಂಡ್ ಪೀಪಲ್ ಲವ್ ರೆಟ್ರೋ ಸಾಂಗ್ಸ್. ಅಂದ್ರೆ ಇವಾಗ ಈ ಬೇರೆ ಯಾವ ಶೋಸ್ ನಲ್ಲೂ ಬರ್ತಿಲ್ಲ. ಎಕ್ಸಾಕ್ಟ್ 11 o'clock ಅಂತ ಹೇಳಿದ್ರೆ ನೇತ್ರ Retro ಶೋ songs, ಸ್ಟಾರ್ಟ್ correct, ಆಗುತ್ತೆ ಅಂತ correct, ಹೇಳಿದ್ರೆ ಬ್ಯೂಟಿಫುಲ್ ಸಾಂಗ್ಸ್ ಇವತ್ತಿಗೂ ಕೂಡ. Exactly. ಸೊ ಅದು ಇಟ್ ವಾಸ್ ಹರ್ ಶೋ ಸ್ಪೆಷಾಲಿಟಿ. ಸೊ ಆಸ್ RJs ಜನರಲಿ ಮಾತಲ್ಲಿ ನಮ್ಮನ್ನ ಮೀರ್ಸಕ್ಕಾಗಲ್ಲ ಅಂತ ಜನರು ಸ್ವಲ್ಪ ಹೈಪ್ ಮಾಡಿರ್ತಾರೆ, ನಾವು ಎಲ್ಲೋ ಒಂದ್ ಕಡೆ ಎಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ದೇರ್ ಕಮ್ಸ್ ಅ ಸಿಚುವೇಶನ್, ಯಾರೋ ಒಬ್ರು ಗೆಸ್ಟ್ ಬಂದು ಅಥವಾ ಕಾಲರ್ ಬಂದು ನಮ್ಮನ್ನ ಹಂಬಲ್ ಮಾಡ್ಬಿಡ್ತಾರೆ. ಸೊ ಆತರ ಇಂಟ್ರಾಕ್ಷನ್ಸ್ ಯಾವ್ದಾದ್ರು ಆಗಿದೆಯಾ ಆನ್ ಏರ್? ಬಿಕಾಸ್ ಯು ಡೂ ಅ ಲಾಟ್ ಆಫ್ ಸೆಲೆಬ್ರಿಟಿ ಶೋಸ್. ಆತರ ಯಾವಾಗಾರು ಆಗಿದೆಯಾ ವೇರ್ ದ ಗೆಸ್ಟ್? ಆತರ ಅದೇ ಹೇಳಿದ್ದು ನನಗೆ, ಅದೇ ಲರ್ನಿಂಗ್ ಪ್ರಾಸೆಸ್ ಆಕ್ಚುಲಿ ಥ್ರೂ ದ ಥಿಂಗ್. ನಾವು Right. ಶುರು ಮಾಡಿದಾಗ ಅದೊಂದು ಕಾಲೇಜಲ್ಲಿ ಒಂದು ಅದೇ ಬಿಸಿ ರಕ್ತ ಅಂತ ಹೇಳ್ತಾರಲ್ಲ, ಒಂಥರ ಅನ್ಇನ್ಹಿಬಿಟೆಡ್ ಆಗಿ ಓಕೆ ಯಾರ್ಗ್ ಏನಾದ್ರು ಹೇಳ್ಬೋದು. ನಾನು ಆನ್ ಏರ್ ಒಂಥರ ಬ್ಲಂಟ್ ಆಗಿ ಕೆಲವು ಟೇಕ್ಗಳು ಕೊಡೋದಿರ್ಬೋದು. ತುಂಬಾ ಅನ್ಇನ್ಹಿಬಿಟೆಡ್ ಆಗಿ ಸ್ಟಾರ್ಟ್ ಮಾಡಿದಾಗ. ಕರೆಕ್ಟ್. ಬಟ್ ಥ್ರೂ ದ ಪ್ರಾಸೆಸ್ ಕೆಲವರನ್ನ ರಿಯಲ್ ಆಗಿ ಮೀಟ್ ಮಾಡಿದಾಗ, ಸೇ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಫಿಲ್ಮ್ ಫೇಲ್ ಆಗಿರುತ್ತೆ, ಈ ಒಂದು ಸ್ಟಾರ್ ನ ಫುಲ್ ರೋಸ್ಟ್ ಮಾಡ್ಬಿಡ್ತೀವಿ ಆನ್ ಏರ್. ಆ ಫಿಲ್ಮ್ ಅಯ್ಯೋ ಹಂಗೆ ಹಿಂಗೆ ಅದು ಮಣ್ಣು ಮಸಿ ಎಲ್ಲ ಮಾತಾಡ್ಬಿಟ್ಟಿರ್ತೀವಿ. ಬಟ್ ವೆನ್ ಯು ಮೀಟ್ ದ ಪರ್ಸನ್, ಕೆಲವು ಚಕ್ರ ಅಂತ ಹೇಳ್ತಾರಲ್ಲ, ಮೇಲಿದ್ದವ್ರು ಕೆಳಗ್ ಬರ್ಬೇಕು, Correct. ಕೆಳಗಿದ್ದವ್ರು ಪುನಃ ಮೇಲ್ ಹೋಗ್ತಾರೆ ಅನ್ನೋದಕ್ಕೆ. ದಟ್ ಇಸ್ ವೆನ್ ಯು ರಿಯಲೈಸ್, ಅಥವಾ ಸಿನಿಮಾ ನಡೆಯೋ ಪ್ರಾಸೆಸ್ ಎಲ್ಲ ತಿಳ್ಕೊಂಡಾಗ, ಇಷ್ಟು ಕಷ್ಟಪಟ್ಟು ಜಸ್ಟ್ ಇನ್ 2 minutes ನಾನು ಒಂದು ಲಿಂಕ್ ಅಲ್ಲಿ ರೋಸ್ಟ್ ಮಾಡ್ಬಿಟ್ನಾ, ಒಂದ್ ಮಾತಲ್ಲಿ ಆನ್ ಏರ್ ಸಮ್ ಥಿಂಗ್ಸ್ ದಟ್ ಐ ಸ್ಪೋಕ್ ಇಲ್ಲ, ಬಟ್ ಈ ವ್ಯಕ್ತಿ ಡಸಂಟ್ ಡಿಸರ್ವ್ ದಟ್. ವೆನ್ ಯು ಮೀಟ್ ದಿಸ್ ಪರ್ಸನ್ ಪರ್ಸನಲ್ ಆಗಿ ಮಾತಾಡಿದಾಗ ಆ ತರ ತುಂಬಾ ಎಕ್ಸ್ಪೀರಿಯನ್ಸ್ ಗಳಾಗಿದೆ. ರೈಟ್. ವಿ ಹ್ಯಾಡ್ ಎ ಶೋ ಡೆಡಿಕೇಟೆಡ್ ಆಗಿ ಅದನ್ನ ತುಂಬಾ ರೊಚ್ಚಿಗೆದ್ದು ಅನ್ಸೆನ್ಸರ್ಡ್ ಆ ಥರದ್ದು. ಅಂದ್ರೆ ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ 15 years ಬ್ಯಾಕ್. ಎಲ್ಲಾ ಆಕ್ಟರ್ಸ್ ಹತ್ರ ಹೋಗಿ ಕಾಂಟ್ರಾಕ್ಟ್ ಸೈನ್ ಮಾಡಿಸಿದ್ವಿ, ಸೈನ್ ದಟ್ ಹಿ ಕ್ಯಾನ್ ಆಸ್ಕ್ ಎನಿಥಿಂಗ್ ಅಂಡ್ ಇಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್ ನಿಮಗೆ ಅಂತೆಲ್ಲ. ಅಂಡ್ ಆಲ್ ಟಾಪ್ ಸ್ಟಾರ್ಸ್ ಎಲ್ಲರಿಗೂ ಕೇಳಿರೋದು ಜನಗಳ ಮನಸ್ಸಲ್ಲಿ ಏನಿದೆ ಡೈರೆಕ್ಟ್ ಕ್ವೆಶನ್. ಆ ಕ್ವೆಶನ್ಸ್ನ ಕೇಳಿ ನಾನು ಒಬ್ರ ಹತ್ರ ಅಂತೂ ನಾನು ಅವರು ಸ್ಟುಡಿಯೋಗೆ ಬರಲ್ಲ ಇಲ್ಲೇ ಬಾ ಅಂದ್ರು. ನಾನು ಅಲ್ಲೋಗಿ ಅವ್ರ ಜಾಗದಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದೀನಿ ಅನ್ಕೊಂಡೆ, ಇವತ್ತು ನಾನು ಓಡಿಸ್ಕೊಳ್ತೀನಿ ಇಲ್ಲಿ, ಗ್ಯಾರಂಟಿ ಓಡಿಸ್ಕೊಳ್ತೀನಿ ಇಲ್ಲಿ. ಸುಮ್ಮನೆ ಎಲ್ಲ ರೊಚ್ಚಿಗೆದ್ದು ನೀವೇನೇನು ಆಟ ಆಡಿದ್ದೀರಾ ಅಲ್ಲೆಲ್ಲ ಕೇಳ್ಬಿಡಿದಿರಿ ಆಯ್ತಾ. ನಾನು ಲೈಕ್ ಓಕೆ ಕೇಳೋದು ಕೇಳ್ಬಿಡಿದಿರಿ ಆಯಪ್ಪ. ಆಮೇಲೆ ನಗಾಡ್ಕೊಂಡು ಇಲ್ಲ ಅದೆಲ್ಲ ಕಾಮನ್ನು ಅದು ಇದು ಅಂತೆಲ್ಲ ಹೇಳಿ ನಾರ್ಮಲ್ ಆಗಿ ಮಾತಾಡಿದ್ರು. ಸೊ ಅದೊಂದು ಶೋ ವಾಸ್ ವೆರಿ ಬೋಲ್ಡ್. ಅಂದ್ರೆ ಆ ಟೈಮಿಗೆ ಆ ತರ ಸೆಲೆಬ್ ಇಂಟರ್ವ್ಯೂಸ್ ಪ್ರಶ್ನೆಗಳು ಅಷ್ಟೇ ತುಂಬಾ ಬೋಲ್ಡ್ ಆಗಿ, ಬಿಕಾಸ್ ನಮ್ ಕಾಲೇಜಲ್ಲಿ ಏನ್ ಗೊತ್ತಿಲ್ಲ, ಅಂದ್ರೆ ಸುಮ್ನೆ ಏನೋ ಬೆಳೆದ್ಬಿಟ್ಟಿದೀವಿ, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಆಮೇಲೆ ಕ್ವೆಶ್ಚನ್ ಕೇಳಿದ್ರೆ ಅದು ಓಕೆ ಈ ವ್ಯಕ್ತಿ ನನ್ಗೆ ಗೊತ್ತಿಲ್ಲ, ಸೊ ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು, ನಾನು ಏನ್ ಬೇಕಾದ್ರೂ ಕೇಳ್ಬೋದು. ಈಗ ಸಣ್ಣ ಮಕ್ಳು ಡೈರೆಕ್ಟ್ ಆಗಿ ಬಂದ್ ಮುಖಕ್ಕೆ ಹೇಳ್ತಾರಲ್ಲ, ಲೈಕ್ ಇವಾಗ ಹಿಂಗೆ ಧೈರ್ಯ. ನಥಿಂಗ್ ಇಸ್ ಪ್ರಿಪೇರ್ಡ್, ಯು ಡೋಂಟ್ ನೋ ವಾಟ್ಸ್ ದ ನೆಕ್ಸ್ಟ್ ಕ್ವೆಶ್ಚನ್, ನಮಗೂ ಗೊತ್ತಿಲ್ಲ. ಸೊ ಹಿಂಗೆ ರೇಡಿಯೋ ಹಿಂಗೆ ನಡೀತಿರುತ್ತೆ. ಸೊ ಸೆಲೆಬ್ಸ್ ಅಂತ ಮಾತಾಡ್ತಾ ಇದ್ವಿ. ದೇರ್ ವಾಸ್ ಅ ಸ್ಟೇಜ್ ವೇರ್ ರೇಡಿಯೋ ಜಾಗ್ಸ್ ವೇರ್ ಒಂದ್ ಸೆಲೆಬ್ ರೇಂಜ್ ಅಲ್ಲೇ ಇದ್ರು. ಅಂದ್ರೆ ಆ ಫ್ಯಾನ್ ಫಾಲೋಯಿಂಗ್ ಆಗಿರ್ಲಿ ಎಲ್ಲ ಆಗಿರ್ಲಿ, ಆ ಪೀಕ್ ಹೆಂಗಿತ್ತು, ಅದಾದ್ಮೇಲೆ ಮೆತ್ತಗೆ ಅದನ್ನ ಹಂಗೆ ಕಮ್ಮಿ ಹಾಕೊಂಡ್ ಬಂದು ಲಿಟ್ರಲಿ ಇಂಡಸ್ಟ್ರಿ ಇರೋ ಅಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಅವಾಗ. ಓಕೆ, ಲಿಟ್ರಲಿ ಇಷ್ಟು ಕಾಲ್ ಅನ್ಸೆ ನನ್ನ ಹೆಸರು ಒಂದ್ ಸ್ವಲ್ಪ ಹೇಳೋ, ಅವಾಗ ನಾನ್ ಬರ್ದಿದ್ದು ಅಂತ ಹೇಳೋ, ನಾನ್ ಹಾಡಿದ್ದು ಅಂತ ಹೇಳೋ. ಸೊ ದಟ್ ವಾಸ್ ದ ಓನ್ಲಿ ಮೀಡಿಯಂ ಆ ಟೈಮಲ್ಲಿ. ಅಂದ್ರೆ ನಿಮ್ಗೆ ಆಮೇಲೆ ಸ್ಟ್ರೀಮಿಂಗ್ ಸ್ಟಾರ್ಟ್ ಆದಾಗ ಇಟ್ ವಾಸ್ ಅವೈಲೇಬಲ್. ಅಂದ್ರೆ ಈಗ
ಅವ್ರವ್ರದೇ ನಾವು ಪ್ಲೇ ಲಿಸ್ಟ್ ಹಾಕೊಳ್ತಾರೆ. ಎಸ್ ಅವರು ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ರದೇ ಲಿಸ್ಟ್ ಆಫ್ ಸಾಂಗ್ಸ್ ಅಂಡ್ ದೇ ಆರ್ ಹ್ಯಾಪಿ ವಿತ್ ದಟ್. Hmm. ಸೊ ಆ ಟೈಮಿಗೆ ಇಟ್ ವಾಸ್ ಡಿಪೆಂಡೆನ್ಸಿ ಆನ್ ರೇಡಿಯೋ ಫಾರ್ ಮ್ಯೂಸಿಕ್ ವಾಸ್ ಸಿಕ್ಕಾಪಟ್ಟೆ. ಓಕೆ. ಈಗ ಇಟ್ಸ್ ಡ್ರಾಸ್ಟಿಕ್ಲಿ ಇಟ್ಸ್ ಕಮ್ ಡೌನ್ ಈಗ. ಅಲ್ಲ ಅಂದ್ರೆ ನಿಮ್ಮನ್ನೇ ಒಂದ್ ಸೆಲೆಬ್ರಿಟೀಸ್ ತರ ಜನ ನೋಡ್ತಾ ಇದ್ರು, ಅಂದ್ರೆ ಫರ್ಗೆಟ್ ಅಬೌಟ್. ಇಲ್ಲ, ನಮ್ಗೆ ಹೆಂಗಿತ್ತು ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲಾ ಕನೆಕ್ಷನ್, CM ಆಫೀಸಿಗೆ ಫೋನ್ ಮಾಡ್ಬೇಕಾ ಯಾವನ ಗೊತ್ತಿದ್ದ ಪಟ್ ಅಂತ ಕಾಲ್ ಹೊಡಿ, ಕಮಿಷನರ್ ಗೊತ್ತಿತ್ತು, ಇವ್ರು ಗೊತ್ತಿತ್ತು, ಅವ್ರು ಗೊತ್ತಿತ್ತು, ಎಲ್ಲಾರು ಗೊತ್ತಿತ್ತು. ಅಂಡ್ ಎವ್ರಿಬಡಿ ನ್ಯೂ ಅಸ್. ಓ ನೀವಾ, ನಾನು ಎಸ್ಸಲ್ಲಿ ಟ್ರಾಫಿಕ್ ಜಾಮ್ ಎಲ್ಲ ಸಿಗಾಕೊಂಡಾಗ ಕ್ಲಿಯರ್ ಮಾಡ್ಸಿದ್ರು, ಮುಖ ಗೊತ್ತಿರಲ್ಲ. ಪ್ರದೀಪ, ಓ ನೀವೇನ್ರಿ ಹೇಳಿ, ಪ್ರದೀಪ, ಹೋಗಿ ಹೋಗಿ. ಸೆಲೆಬ್ರಿಟೀಸ್ ಕೂಡ ಹೋಸ್ಟ್ ಮಾಡಿದ್ರು ಒಂದೊಂದು ಟೈಮ್ ಅಲ್ಲಿ, ಇಫ್ ಇಟ್ ಆಲ್ ಅದು ಇದು. ಸೊ ಅದು ಆಗ ನಿಮ್ ಕಾಂಪಿಟೇಷನ್ ತರ ಅನ್ಸ್ತಿತ್ತು ಅದು, ಅವರೆಲ್ಲ ಸಪರೇಟ್ ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಭಯ ಪಟ್ಕೊಂಡ್ ಜೊತೆ ಉಪ್ಪಿ ಸರ್ ಜೊತೆ ಒಂದು ಶೋ ಮಾಡಿದೆ, ಬ್ರೇಕ್ಫಾಸ್ಟ್ ಶೋ ಫಾರ್ ಅಬೌಟ್ 1 month ಎವ್ರಿ ಡೇ ಹಿ ವಾಸ್ ದೇರ್ ಅಂತ. ಅಂಡ್ ಅವ್ರಿಗೆ ಏನ್ರಿ ಇವೆಲ್ಲ ಹೆಂಗ್ರಿ ಮಾತಾಡ್ತೀರಾ, ಉಪ್ಪಿ ಸರ್ ಅದ್ ಹೆಂಗ್ರಿ ಸಿಗುತ್ತೆ ಫ್ಲೋ ಅಂದ್ರೆ ವಿ ಟ್ರಾವೆಲ್ ವಿತ್ ದೆಮ್ ಅಲ್ಲ. ಸೊ ಆ ಜರ್ನಿ ವಾಸ್ ಬ್ಯೂಟಿಫುಲ್. ಅಂದ್ರೆ ಆ ತರದೆಲ್ಲ ಅಂದ್ರೆ ಆತರ ಕಾಂಪಿಟೇಷನ್ ತರ ಯಾವತ್ತೂ ಅನ್ಸಿಲ್ಲ. ರೈಟ್. ಸೊ ಅಂದ್ರೆ ಇವಾಗ ನಮ್ಮನ್ನ ಕರ್ಕೊಂಡು ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟು ಆಕ್ಟ್ ಮಾಡೋ ಅಂದಾಗ ನಮ್ಗೆ ಏನಾಗುತ್ತೆ, ಅವ್ರಿಗೂ ಪ್ರಾಬ್ಲಮ್ ಅದಾಗ್ತಿತ್ತು. ಓಕೆ. ಸೊ ಅಂದ್ರೆ ಈಗ ಇದು ಯಾವ್ದಾರ ಒಂದು ವಿಷಯ ಉಪ್ಪಿ ಸರ್ ಜೊತೆ ಶೇರ್ ಮಾಡಿದ್ದು, ಎನಿಥಿಂಗ್ ಈ ತರ ನಿಮ್ಗೆ ಅನ್ಫಿಲ್ಟರ್ಡ್ ಟಾಕ್ಸ್ ತರ ಏನಾದ್ರು ಹೇಳಿರೋದು? ರೊಚ್ಚಿಗೆದ್ ಮಾತಾಡ್ಬಿಟ್ಟಿದ್ದ ಅವ್ರ ಹತ್ರ. ಅವ್ರು ಫುಲ್ ಮುಖ ನೋಡ್ತಿದ್ರು. ಆಕ್ಚುಲಿ ನೀವು ಸಿನಿಮಾಗ್ ಬರ್ಬೇಕು, ಇದೆಲ್ಲ ನೀವು ಸಿನಿಮಾಲ್ ಬರಿಬೇಕು. ಇಟ್ಸ್ ಲೈಕ್ ಹೌದು ಸರ್. ಓಕೆ. ಅಂದ್ರೆ ಹಿಸ್ ಥಾಟ್ ಪ್ರೊಸೆಸ್ ಇದೆಯಲ್ಲ ಅನ್ಫಿಲ್ಟರ್ಡ್ ಅನ್ನೋದು, ದಟ್ ವಾಸ್ ಅ ಪ್ರಾಮಿಸ್. ರೇಡಿಯೋಲ್ ಮಾತಾಡೋದು ಕೂಡ ಸರ್ಟನ್ ಇಶ್ಯೂಸ್ ಸೊಸೈಟಿಯಲ್ಲಿ ನಡೀತಿರೋದು, ಜನ ಹೆದರ್ತಾರೆ ಮಾತಾಡೋಕೆ. ಅದಕ್ಕೆ ನನ್ನ ಶೋ ಅಲ್ಲಿ ತುಂಬಾ ಅಂದ್ರೆ ಕೆಲವು ವಿಷಯ ತುಂಬಾ ಡೈರೆಕ್ಟ್ ಮಾತಾಡ್ಬಿಡಿದೆ. ಕರೆಕ್ಟ್. ಅಂದ್ರೆ ಪೊಲಿಟಿಕಲಿ ಒಂದಷ್ಟು ವಿಷಯಗಳು, ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ನಗ್ತಾ ಮಾತಾಡಿಸ್ತಿದ್ದಾರೆ. ಅದ್ರ ಗೊತ್ತಿತ್ತು ಇವ್ನು ಹೊಡಿತಿದ್ದಾನೆ, ಡೈರೆಕ್ಟ್ ಹೊಡಿತಿದ್ದಾನೆ ಅಂತ ಗೊತ್ತಿತ್ತು. ಬಟ್ ಅದು ವಿಷಯ ಎಲ್ಲೂ ಹೆಸರು ಹೇಳಿದ್ರೆ ಏನು ಹೇಳಿದ್ರೆ ಅಷ್ಟು ಡೀಲ್ ವಿತ್ ದಟ್. ಸೊ ಅದನ್ನ ತುಂಬಾ ಜನ ಎಷ್ಟು ಅಪ್ರಿಶಿಯೇಟ್. ಥ್ರೆಡ್ ಕಾಲ್ಸ್ ಏನಾದ್ರು ಬಂದಿದ್ದ? ಥ್ರೆಡ್ ಕಾಲ್ಸ್ ಬಂದಿಲ್ಲ, ಬಟ್ ಒಂದ್ಸತಿ BBMP ಏನೋ ಮಾತಾಡಿದ್ದೆ, ಮೇಯರ್ ಬಗ್ಗೆ ಏನೋ ಮಾತಾಡಿದ್ದೆ. ಅಂದ್ರೆ ಕಾಣಿಸಲ್ವಾ ಅವ್ರಿಗೆ, ನನಗೆ ಕಾಣಿಸುತ್ತೆ, ಅವ್ರು ಕಾಣಿಸಲ್ವಾ ಅಂತೆಲ್ಲ ಈ ರೇಂಜ್ ಮಾತಾಡ್ಬಿಟ್ಟಿದ್ದೆ. ಆಯ್ತಾ, ಯಾವ್ದೋ ಫಂಕ್ಷನ್ ಪಾಪ ಸಿಕ್ಕಿದ್ರು ಅವ್ರು. ಆಕ್ಚುಲಿ ಆಲ್ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್ 100K ಸಬ್ಸ್ಕ್ರೈಬರ್ಸ್ಗೆ. ಇದೇ ತರ ನಮ್ಮ ಸೆಕೆಂಡ್ ಚಾನಲ್ ಆಲ್ರೌಂಡರ್ ಕ್ಲಿಪ್ಸ್ ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಬಂದಿರೋ ಒಳ್ಳೊಳ್ಳೆ ಕ್ಲಿಪ್ಸ್ ನ ಅಲ್ಲಿ ಹಾಕ್ತಿವಿ. ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ನೀ ಕೇಳಿದೆ ನೀವು ಮಾತಾಡಿದ್ದು, ಸಾತ್ರ ಸಿಕ್ದಾಗ ಲೈಕ್ ಓಕೆ ಇಲ್ಲ ಸರ್ ಅದೇನೋ ಫ್ಲೋ ಅಲ್ಲಿ ಬಂತು. ಇಲ್ಲ ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಈ ತರ ಆಗಿದ್ದಾರೆ. ಅದೇ ಲೈಕ್ ಸೆಲೆಬ್ ಇಂಟರ್ವ್ಯೂಸ್ ಟೈಮಲ್ಲೇನೆ ಆನ್ ಏರ್ ಎಲ್ಲ ಮಾತಾಡ್ಬಿಟ್ಟು ಆಮೇಲೆ ಇನ್ಯಾರ್ದೋ ಥ್ರೂ ಹೇಳ್ ಕಳ್ಸಿ, ಯಾಕೆ ಅವರು ಅಷ್ಟು ಬೈತಾ ಇದಾರೆ ಸಿನಿಮಾನ, ಇದು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಲ್ವಾ, ಅಂದ್ರೆ ಅದೊಂದು ನಮ್ಮ ಇಂಡಸ್ಟ್ರಿನ ನಮ್ಮವರೇ ಸಪೋರ್ಟ್ ಮಾಡ್ಬೇಕು ಅನ್ನೋಂಥದ್ದು ಕಾನ್ಸೆಪ್ಟ್ ಅವಾಗಿಂದಾನು ಇದೆ. ಅಂಡ್ ಆಲ್ಸೋ ಹೇಗೆ ಬಾಲಿವುಡ್ ಅಲ್ಲೆಲ್ಲ ತುಂಬಾ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ರೋಸ್ಟ್ ಮಾಡಿ 1 ಸ್ಟಾರ್ ಎಲ್ಲ ಕೊಟ್ಟು ಬೈಯೋ ತರ ಎಲ್ಲ somehow ಆ ಒಂದು ಕ್ರಿಯೇಟಿವ್ ಲಿಬರ್ಟಿ ಸಿನಿಮಾಗಳಲ್ಲಿ ನಮ್ದ್ರಲ್ಲಿ ಸ್ವಲ್ಪ ಕಡಿಮೆನೆ. ನಮ್ಮ ಇಂಡಸ್ಟ್ರಿ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು, ಬೆಳಿಬೇಕು. ಹೊಸ ರೂಲ್ಸ್ ತಗೊಂಡ್ಬಂದಿದಾರಲ್ಲ, ಯು ಕಾಂಟ್ ಗಿವ್ ರಿವ್ಯೂಸ್ ಅಂತ ಆನ್ಲೈನ್ ಅಲ್ಲಿ. ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಟ್? ಅಂದ್ರೆ ನನ್ಗೆ ಸ್ವಲ್ಪ ಅಂದ್ರೆ ರಿವ್ಯೂಸ್ ಕೊಡ್ಬಾರ್ದು, ಅಂದ್ರೆ ಸಿನಿಮಾ ನೋಡ್ಬೋದಲ್ವಾ, ಸಿನಿಮಾ ನೋಡ್ಬೋದು, ನೋಡ್ಬಾರ್ದು ಕೊಟ್ರೆ. ಅಲ್ಲ, ನೆಗೆಟಿವ್ ರಿವ್ಯೂಸ್ ಕೊಡಬಾರ್ದು, ನೆಗೆಟಿವ್ ರಿವ್ಯೂಸ್ ಕೊಡಬಾರ್ದು. ದಟ್ಸ್ ದ ನ್ಯೂ ರೂಲ್ ತಗೊಂಡ್ಬಂದಿರೋದಕ್ಕೆ. ಬಟ್ ಇವಾಗ ಎಲ್ಲರೂ ರಿವ್ಯೂವರೇ ಆಗೋಗಿದ್ದಾರೆ. ಸುಮ್ನೆ ಹೋದ್ರೆ ಯಾರು ಏನ್ ಬೇಕಾದ್ರೂ ಬರೀತಾ ಇರ್ತಾರೆ, ಏನ್ ಬೇಕಾದ್ರೂ ವಿಡಿಯೋ ಮಾಡ್ತಿರ್ತಾರೆ. ಒಂದ್ ಫೋನ್ ಇಟ್ಕೊಂಡು ಮಾತಾಡೋದು, ಇಟ್ಸ್ ಬಿಕಮ್ ಸೋ ಈಸಿ. ಎಕ್ಸಾಕ್ಟ್ಲಿ. ಬಟ್ ದೇರ್ ಆರ್ ಜೆನ್ಯೂನ್ ರಿವ್ಯೂವರ್ಸ್ ಕೊಡೋ. ಅಂದ್ರೆ ಈಗ ಎಷ್ಟೊಂದ್ ಜನ, ನಾನು ಏನು ಕೇಳ್ತೀನಿ ಅಂದ್ರೆ, ಸಿನಿಮಾ ಇಸ್ ಅ ಕಾಸ್ಟ್ಲಿ ಅಫೇರ್ ರೈಟ್ ನೌ. ಅಂದ್ರೆ ಈಗ ಯಾವ್ದಾದ್ರು ಒಂದು ಸ್ಟಾರ್ ಸಿನಿಮಾ ಬರ್ತಿದೆ ಅಂದ್ರೆ ₹500 ಕೆಳಗಡೆ ಟಿಕೆಟ್ ಅಂತೂ ಇರಲ್ಲ. ನಾರ್ಮಲ್ ಗಾಂಧಿ ಕ್ಲಾಸ್ ಹೇಳ್ತಾ ಇರೋದು. ಇಬ್ರು ಹೋಗ್ಬೇಕು ಅಂದ್ರೆ 1000, ಅದಕ್ಕೆ ಪೆಟ್ರೋಲ್ ಹಾಕೊಂಡು ಹೋಗು, ಮಧ್ಯದಲ್ಲಿ ಸ್ನಾಕ್ಸ್ ತಿನ್ನು, ಅದ್ ತಿನ್ನು ಇತ್ತು ಅಂದ್ರೆ 1,500-2,000 ಹೊರಟೋಗುತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ಹೋಗಿ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ನನ್ ಫ್ರೆಂಡ್ಗೆ ಹೇಳೋದು, ಅವ್ರ ನನ್ ಫೋನ್ ಮಾಡ್ಕೊಳ್ಬೋದು ಫ್ರೆಂಡ್ಗೆ. ಬಟ್ ಎಷ್ಟು ನಾನು ಕಾಸು ಉಳಿಸ್ಬೇಕಲ್ಲ, ಫ್ರಸ್ಟ್ರೇಷನ್ ಹೇಳ್ಬೇಕಲ್ಲ. ನಾನು 2,000 ಖರ್ಚು ಮಾಡಿದೀನಿ ಅಂದ್ರೆ ಅಟ್ಲೀಸ್ಟ್ ಏನೋ ಅದರಿಂದ ಟೇಕ್ ಅವೇ ಇರ್ಬೇಕಲ್ಲ ಅಟ್ ದ ಎಂಡ್ ಆಫ್ ದ ಡೇ. ಅದನ್ನು ತಗೊಂಡ್ಬಿಟ್ರು ಅಂದ್ರೆ ಕಷ್ಟ. ಅಂದ್ರೆ ನಿಮ್ ಟೈಮಲ್ಲಿ ಇನ್ನ ಕಷ್ಟ ಆಗ್ತಿತ್ತು ಅನ್ಸುತ್ತೆ ಹಿಂಗೇನಾರು ಆಗ್ಬಿಟ್ಟಿದ್ರೆ. ಐ ಥಿಂಕ್ ವಿ ಹ್ಯಾವ್ ಸ್ಟುಡ್ ಫಾರ್ ನಾವು ಓವರ್ ನಮ್ ಜರ್ನಿ ಇತ್ತು ಎಂಟೈರ್ ರೇಡಿಯೋದಲ್ಲಿ. ಪ್ರತಿ ಕನ್ನಡ ಸಿನಿಮಾಗೂ ನಿಂತಿದ್ವಿ. ಎಕ್ಸಾಕ್ಟ್ಲಿ. ಅಂದ್ರೆ ಅದನ್ನ ಸುಮ್ನೆ ಫೇಕ್ ಆಗಿ ಏನು ಹೇಳ್ತಿರ್ಲಿಲ್ಲ. ಅಂದ್ರೆ ಆ ಹಾಡುಗಳು ಪ್ರಮೋಟ್ ಆಗ್ತಿತ್ತು ಗೊತ್ತಾ. ಇಟ್ ವಾಸ್ ಪ್ಯೂರ್ಲಿ ರೇಡಿಯೋ ಸ್ಟೇಷನ್ ಇಂದ ಒಂದಷ್ಟು ಹಾಡುಗಳು ಹಿಟ್ ಆಗ್ತಿತ್ತು, ಅದರಿಂದ ಸಿನಿಮಾದ ಅವೇರ್ನೆಸ್ ಸಿಕ್ತಿತ್ತು. ಇವತ್ತಿಗೂ ಕೂಡ ಒಂದ್ ಯಾವ್ದೋ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಐ ಥಿಂಕ್ ನೇತ್ರ ಡೆಫಿನೆಟ್ ಆಗಿ ಶಿ ವುಡ್ ಹ್ಯಾವ್ ಕಾಲ್ಡ್ ದೆಮ್ ಸೇಯಿಂಗ್ ದಟ್ ಬನ್ನಿ ವಿಲ್ ಪ್ರಮೋಟ್ ಇಟ್. ಅಂದ್ರೆ ಆಲ್ಸೋ ಅದೊಂದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಲೇಬೇಕಲ್ವಾ ಅಟ್ ಸಮ್ ಪಾಯಿಂಟ್. ಜೆನ್ಯೂನ್ಲಿ ತುಂಬಾ ಎಕ್ಸ್ಪೆಕ್ಟೆಡ್ ಸಿನಿಮಾ ಅದಾಗಿಲ್ಲ ಅಂತಂದ್ರೆ ಆನೆಸ್ಟ್ ಆಗಿ ಒಂದ್ ಲೈನ್ ಎಲ್ಲೋ ಒಂದ್ ಕಡೆ ಹೇಳಬೇಕಾಗುತ್ತೆ. ಬಿಕಾಸ್ ಅದನ್ನು ಮತ್ತೆ ವಾವ್ ಸೂಪರ್ ಅಂತಂದ್ರೆ ಆಡಿಯನ್ಸ್ ಹತ್ರ ನಾನು ಕ್ರೆಡಿಬಿಲಿಟಿ ಕಳ್ಕೊತೀನಿ. ಇವ್ರು ಎಲ್ಲಾನು ಚೆನ್ನಾಗಿದೆ ಅಂತ ಹೇಳ್ತಾರೆ, ಕೇಳಕ್ಕಾಗಲ್ಲ ಬಿಡು
ಇವ್ರನ್ನ ಅಂತ. ಹೌದು I'll tell you an example. ಈಗ ಸಿಂಪಲ್ ಒಂದು ಲವ್ ಸ್ಟೋರಿ. ಮನೋಹರ್ ಜೋಶಿ ವಾಸ್ ಮೈ ವೆರಿ ಗುಡ್ ಫ್ರೆಂಡ್. ಓಕೆ, ಸಿಂಪಲ್ ಸುನಿ ಮತ್ತೆ ಮನೋಹರ್ ಜೋಶಿ ದೇ ಡನ್ ದಿಸ್ ಒಂದು 10 ನಿಮಿಷದ ಪಿಚ್ ವಿಡಿಯೋ ಅಂತ ಮಾಡಿದ್ರು. ಓಕೆ, ಅದು ಮನು ನಂಗೆ ತೋರಿಸಿದ್ದ ಆಕ್ಚುಲಿ, ಸಖತ್ತಾಗಿದೆ ಅದು ಇದು ಅಂತಲ್ಲ. ತನ್ನಿ ಸೈಡ್ ಇಲ್ಲ ಪ್ರೊಡ್ಯೂಸರ್ಸ್ ಹುಡುಕ್ತಾ ಇದೀವಿ ಅದು ಇದು, ಸಖತ್ತಾಗಿದೆ ಬಿಟ್ಬಿಡಿ ಇದನ್ನ ಯೂಟ್ಯೂಬ್ ಅಲ್ಲಿ ಬಿಟ್ಬಿಡಿ, ಏನೋ ಒಂದು ಪಿಕ್ ಆಗುತ್ತೆ ಹಂಗೆ ಹಿಂಗೆ ಅಂತಲ್ಲ. ಇಲ್ಲ ಜೆನ್ಯೂನ್ ಆಗಿದ್ದಕ್ಕೆ ಏನೋ ಒಂದು ಹೆಲ್ಪ್ ಬೇಕು ಅಂತ ನಾನು ಕೇಳಿದ. ದೆನ್ ಐ ವೆಂಟ್ ಬ್ಯಾಕ್ ನನ್ನ ರೇಡಿಯೋ ಸ್ಟೇಷನ್ ಅಲ್ಲಿ ಅಂಡ್ ಮೆಟ್ ಸುನಿ, ಅಂಡರ್ಸ್ಟುಡ್ ದ ಸ್ಟೋರಿ. ಈ ತಂಗಿ ಕ್ಯಾರೆಕ್ಟರ್ ಯಾಕೆ ಆರ್ಜೆ ಮಾಡಬಾರ್ದು ನೀವು ಅಂತೆಲ್ಲ ಹೇಳಿ. ದೆನ್ ವಿ ವರ್ಕ್ ಆನ್ ಅ ಟೈಪ್ ಅಂಡ್ ದಟ್ಸ್ ಹೌ ರಚನಾ ಆಕ್ಚುಲಿ ಆಕ್ಟೆಡ್ ಆ ಸಿನಿಮಾದಲ್ಲಿ. ಅಂಡ್ ಆ ಒಂದು ಟೈಪ್ ಆಕ್ಚುಲಿ ಸಿಂಪಲ್ ಒಂದು ಲವ್ ಸ್ಟೋರಿಗೆ ಸಿಕ್ಕಾಪಟ್ಟೆ ಬೂಸ್ಟ್ ಆಗೋಯ್ತು. ವೆರಿ ಟ್ರೂ. ಅಂಡ್ ಇಟ್ ಹೆಲ್ಪ್ ದಟ್ ಎಂಟೈರ್ ಮೂವಿ ಟು ಸ್ಟ್ಯಾಂಡ್ ಔಟ್ ಅಥವಾ ಕಾಣಿಸ್ಕೊಳ್ಳಕ್ಕೆ ಆ ಟೈಮಲ್ಲಿ. ಅಂಡ್ ರಕ್ಷಿತ್ ಶೆಟ್ಟಿ ಅಂತ ಒಂದು ಸ್ಟಾರ್, ಸಿಂಪಲ್ ಸ್ಟಾರ್ ಅಂತ ನಾವೇ ನಾಮಕರಣ ಮಾಡಿದ್ದು ಇದೆಲ್ಲಾಗ. ಆಯ್ತಾ, ಆ ಒಂದು ಸಿನಿಮಾ ಆಕ್ಚುಲಿ ಇಟ್ ಹೆಲ್ಪ್ ಲಾಟ್ ಆಫ್ ಕರಿಯರ್ಸ್. ಅಂದ್ರೆ ಹಿಂಗೆ ರೇಡಿಯೋ ಸ್ಟೇಷನ್ಸ್ ಹ್ಯಾವ್ ಸ್ಟುಡ್ ಲೈಕ್ ಏನೋ ಸುಮಾರು ಸಿನಿಮಾಗಳಿಗೆ ಆಸ್ ಅ ಸಪೋರ್ಟಿಂಗ್ ಸಿಸ್ಟಮ್ ಆಗಿ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಬಂದಾಗ ಕೂಡ ಐ ಥಿಂಕ್ ರೇಡಿಯೋ ಸಿಟಿ ಆ ಲೆಕ್ಕದಲ್ಲಿ ಐ ಥಿಂಕ್ ತುಂಬಾ ಸ್ಟ್ರಾಂಗ್ ಆಗಿ ಸುಮಾರು ಸಿನಿಮಾಗಳಿಗೆ ನಿಂತಿದೆ. ಅವಾಗ ಸುಮಾರು ಜನ ಆಕ್ಚುಲಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಎಷ್ಟು ದುಡ್ಡು ಕೊಡ್ಬೇಕು ನಿಮ್ಗೆ ಅಂತ, ದುಡ್ಡು ಕೊಡ್ಬೇಕಾ ನಮ್ಗೆ ಹಂಗೆ ಯಾರು ಹೇಳ್ಕೊಟ್ಟಿಲ್ವಲ್ಲ ನಮ್ಗೆ, ಆಯ್ತು ಪರವಾಗಿಲ್ಲ ಬನ್ನಿ ಮಾಡೋಣ ಅಂತ. ಅಂದ್ರೆ ಈಗ ಪ್ರಾಬ್ಲಿ ಸೇಲ್ಸ್ ಗೀಲ್ಸ್ ಆ ಥರದೆಲ್ಲ ಒಂದು ಪ್ರೆಷರ್ ಇರುತ್ತೆ. ಬಟ್ ಆಗ ನಾವು ಮಾಡಿದಾಗ ಇಟ್ ವಾಸ್ ಮೋರ್ ಆಫ್ ಓಕೆ ದಿಸ್ ಗೈಸ್ ಟ್ರೈಂಗ್ ಟು ಡೂ ಸಮಥಿಂಗ್, ನಂಗೆ ವಿ ವಾಂಟ್ ಟು ಹೆಲ್ಪ್ ಹಿಮ್, ಬನ್ನಿ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ವಿ ಯೂಸ್ ಟು ಟಾಕ್ ಅಬೌಟ್ ದಟ್ ಗೈ ಅಥವಾ ಸಿನಿಮಾ ಹಾಡು ಪುಷ್ಟ್ ಇಟ್. ಸೊ ರೇಡಿಯೋ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ಮೂವೀಸ್ ಅಂಡ್ ಆಡಿಯನ್ಸ್. ಮೋಸ್ಟ್ಲಿ ನೀವು ಆಡಿಯನ್ಸ್ ಜೊತೆ ಮಾತಾಡ್ತಾರೆ. ಸಿನಿಮಾ ಬಂದಾಗ ಸ್ಟಾರ್ಸ್ ಬಂದು ಕನೆಕ್ಟ್ ಮಾಡ್ತಿರೋ ಬಿಟ್ರೆ ಯು ಆರ್ ಮೋಸ್ಟ್ಲಿ ವಿತ್ ದ ಪೀಪಲ್ ಕನೆಕ್ಟಿಂಗ್ ವಿತ್ ದೆಮ್. ಅಂಡ್ ನೀವು ರೇಡಿಯೋದಲ್ಲಿ ಪೀಕಲ್ ಇದ್ದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಇಸ್ ಟು ಲಿಸನ್. ಕ್ರೇಜಿ ಫ್ಯಾನ್ ಸ್ಟೋರೀಸ್ ನಿಮಗೆ ಇರೋದು ಅಂದ್ರೆ ನನ್ಗೆ ಒಂದಿದೆ, ಬಿಕಾಸ್ ನಾನು ಲೇಟ್ ಆಗಿ ಬಂದಿದ್ದೆ, ನಂದೊಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ನಂಗೆ ಈಗಲೂ ನಂಬಕ್ ಆಗ್ತಾ ಇಲ್ಲ. RJ ಅಕ್ಷಯ ಅಂತ ಹಾಕ್ಸ್ಕೊಂಡಿದ್ದಾರೆ, ಒಂದು ಏನ್ ಮಿಸ್ ಮಾಡಿದ್ದಾರೆ ಹುಡುಗಿನೇ. ಓಕೆ, ಸ್ಟಿಲ್ ವೆರಿ ಹಂಬ್ಲಿ ಅಕ್ಷಯ ಅಂತ ಹಾಕ್ಸ್ಬಿಟ್ಟಿದ್ದಾರೆ. ಎಲ್ಲಿ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ? ಕೈ ಮೇಲೆ. ನಿಮ್ಗೆಲ್ಲ ಹಾಕ್ಸ್ಕೊಂಡಿದ್ರು? ಟ್ಯಾಟೂ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ನಮ್ಮ ಟೈಮಲ್ಲಿ. ಬಟ್ ಒಂಥರ ಕ್ರೇಜಿ ಫ್ಯಾನ್ ಎನ್ಕೌಂಟರ್, ಒಂಥರ ಸ್ಟಾಕರ್ ಆಗಿರ್ಬೋದು, ಅಥವಾ ಬಂದ್ ಮೀಟ್ ಮಾಡೋದು, ಕಾಲ್ ಮಾಡೋದು, ಫಾಲೋ ಮಾಡೋದು, ಗಿಫ್ಟ್ ಗಳು ಕಳ್ಸೋದು. ಗಿಫ್ಟ್ ಗಳು ಬೇಜಾರ್ ಬಂದಿರುತ್ತೆ. ಬಟ್ ಈ ತರ ಕ್ರೀಪಿ ಸ್ಟೋರಿಗೂ ಹಿಂಗೂ ಇರ್ತಾರ ಒಬ್ರು ಸೈಕೋ ಫ್ಯಾನ್ ಅಂತ ಯಾವಾಗ ಅನ್ಸಿದೆ? ಸೈಕೋ ಫ್ಯಾನ್ ಅಂತಿಲ್ಲ, ಇಲ್ಲ ಆ ಥರದ್ದು. ಬಟ್ ಈ ಥರದ್ದು ಗಿಫ್ಟ್ಸ್ ಎಲ್ಲ ತುಂಬಾ ಎಮೋಷನಲಿ ಒಂದಷ್ಟು ವಿಷಯಗಳು ಅಂದ್ರೆ ಸಡನ್ ಆಗಿ ಕೇಳಿದಿಗೆ ನೆನಪಾಗ್ತಿದೆ. ಬಿಗ್ FM ವೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ಅಲ್ಲ, ಫಸ್ಟ್ 1 ಮಂತ್ಗೆ ಹೆಸರು ತುಂಬಾ ಕೂತಿತ್ತು ತಲೆಯಲ್ಲಿ ಎಲ್ಲರಿಗೂ, ದೀಪು ಹಂಗೆ ಅಂತ. ಈ ಕ್ಯಾಬಲ್ಲಿ ಹೋಗೋ ಸುಮಾರು ಜನ, ಎಸ್ಪೆಷಲಿ ಇಟ್ ವಾಸ್ ನೈಟ್ ಇರೋದ್ರಿಂದ, ಆ ನೈಟ್ ಶಿಫ್ಟಿಗೆ ಹೋಗೋ ಸುಮಾರು ಜನ ದೇ ಟು ಲಿಸನ್ ಟು ಮೈ ಶೋ. ಬರ್ಡೇ ಹಿಂದಿನ ದಿನ ಏನೋ ಫ್ಲೋಲ್ ಹೇಳಿದ್ದೆ, ನಾಳೆ ಬರಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಏನ್ ವಿಷಯ ಅಂತ ಯಾರೋ ಕಾಲರ್ ಕೇಳಿದ್ದ, ಗುರು ಯಾರು ಹುಡ್ದಬ್ಬ ದಿನ ಕೆಲಸ ಮಾಡ್ತಾರೆ ಅಂತೆಲ್ಲ ಹೇಳಿದ್ದೆ. ಸೊ ನೆಕ್ಸ್ಟ್ ಡೇ ಒಂದು ಕ್ಯಾಬಲ್ ಹೋಗೋ ಒಂದು 5 ಜನ ಒಟ್ಟಿಗೆ ದಟ್ ಪೂಲ್ಡ್ ಮನಿ ಅಂಡ್ ಟುಗೆದರ್ ದೇ ಕೇಮ್ ಟು ಆಫೀಸ್. ದೇ ಸೆಡ್ ವಿ ಎವ್ರಿ ಡೇ ಲಿಸನ್ ಟು ಯು ಅಂತೆಲ್ಲ ಹೇಳಿ ದೇ ಮೆಟ್ ಮೀ ಅಂಡ್ ದೇ ಲೈಕ್ ಓ ಹಿಂಗೆಲ್ಲ ಆಗುತ್ತಾ ಲೈಫಲ್ಲಿ ಅಂತ. ಅಂದ್ರೆ ಆ ಥರದ ಫ್ಯೂ ಎಮೋಷನಲ್ ಮೂಮೆಂಟ್ಸ್ ಅದಾಗಿದೆ. ಅವಾಗೆಲ್ಲ ಹೇಗೆ ಅಂದ್ರೆ ಜನಕ್ಕೆ ಇವಾಗ ಟೈಮ್ ಇಲ್ಲ, ಅಥವಾ ಯುನೋ ಇನ್ ದ ಪ್ರಾಸೆಸ್ ಆಫ್ಟರ್ ಸೋ ಮೆನಿ ಇಯರ್ಸ್ ಎಷ್ಟು ಬಿಸಿ ಆಗ್ಬಿಟ್ಟಿದ್ದಾರೆ ಲೈಫ್ ನಲ್ಲಿ ಅಂತ ಹೇಳೋದಕ್ಕೆ ಮುಂಚೆ ಆನ್ ಏರ್ ಸುಮ್ನೆ ಮಾತಾಡ್ಬೇಕಾದ್ರೆ ಇವತ್ತು ತುಂಬಾ ಅಯ್ಯೋ ಏನೋ ಊಟ ಸರಿ ಹೋಗ್ಲಿಲ್ಲ, ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂತ ಆನ್ ಏರ್ ಹೇಳಿದಾಗ ಬಿರಿಯಾನಿನೇ ಬಂದ್ಬಿಟ್ಟಿದೆ ಆಫೀಸಿಗೆ. ಆತರ ಅಂದ್ರೆ ಯು ಆಸ್ಕ್ ಸಮಥಿಂಗ್, ಇದೊಂಥರ ಜೀನಿ ತರ ನಮ್ಗೆ. ಆಮೇಲೆ ಸುಮ್ನೆ ಹಾಗೆ ಏನೋ ಗಿಫ್ಟ್ಸ್ ಕಳ್ಸ್ಬಿಡೋರು ಏನೋ. ಆಮೇಲೆ ಲಿಸ್ನರ್ಸ್ ಕೂಡ ಯಾರಾದ್ರೂ ಪಾಪ 500 ರೂಪಾಯಿ ವೌಚರ್ ತಗೊಳಕ್ ಬರೋರು 1000 ರೂಪಾಯಿ ಖರ್ಚು ಮಾಡಿ ಏನೋ ಗಿಫ್ಟ್ ತಂದಿರೋರು. ಏನೋ ಆ ಒಂದು, ಅಥವಾ ಮನೆಯಿಂದ ಫುಲ್ ಒಂದು ಬಾಕ್ಸ್ ಫುಲ್ ಸ್ವೀಟ್ಸ್ ಏನೋ, ಯಾರು ಖಾಲಿ ಕೈಲಿ ಬರ್ತಿರ್ಲಿಲ್ಲ. ಬಂದ್ಬಿಡೋದು ದಿಸ್. ಎಕ್ಸಾಕ್ಟ್ಲಿ. ಬಟ್ ವಿತ್ ಟೈಮ್ ಈಗ ನಾನು ಐ ಸಿ ಅ ಲಾಟ್ ಆಫ್ ಇದು ಈಗ ಅದೇ 500 ರೂಪಾಯಿ ವೌಚರ್ ನೀವು ಗೆದ್ದಿದ್ದೀರಾ, ಅಥವಾ 500 ಈಗ ವ್ಯಾಲ್ಯೂ ಇಲ್ಲ, 1000 500 ರೂಪಾಯಿ ಎಲ್ಲ ಕೊಟ್ರೆ ಆಕ್ಚುಲಿ ಕಲೆಕ್ಟ್ ಮಾಡಕ್ಕೆ ಬಂದಿರಲ್ಲ ಜನ. ಐ ಮೀನ್ ದೇ ಆರ್ ವೇಟಿಂಗ್ ಫಾರ್ ಅಸ್ ಟು, ಇಲ್ಲ ಡನ್ಸೋ ಮಾಡ್ಬಿಡ್ತೀರಾ ಆಯ್ತಾ ಆ ತರ. ಯುನೋ ಬಿಕಾಸ್ ಆಲ್ಸೋ ವಿ ಆರ್ ಅವೈಲಬಲ್ ಸೋಷಿಯಲ್ ಮೀಡಿಯಾನಲ್ಲಿ ಮಾತಾಡೋದಕ್ಕೆ, ಟಾಕ್ ಯುನೋ ಟು ಚಾಟ್ ಅಂಡ್ ಎವ್ರಿಥಿಂಗ್. ಅವಾಗೆಲ್ಲ ಅದೆಲ್ಲ ಇಲ್ಲ. RJ ಹೆಂಗಿದಾರೆ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಬರೋರು. ಹಂಗ ಉಲ್ಟಾ ನೋಡಿದಾರ ಬ್ರೋ, ಬಂದ್ಬಿಟ್ಟು ಮೀಟ್ ಮಾಡ್ಬಿಟ್ಟು ನೀವ್ ಹಿಂಗಿದ್ದೀರಾ, ನಾನ್ ಹಿಂಗೆ ಇರೋದು, ಹಂಗಿದ್ದೀರಾ ಅನ್ಕೊಂಡೆ. ನಿಮ್ ಸ್ಟಾಕ್ ಮಾಡಿದೆ ಯಾವ್ದು ಆಗಿಲ್ವಾ? ಹೇಳಿದ್ರಲ್ಲ ಒಂದ್ಸಲ. ನಂಗೆ ಮರ್ತೋಗಿದೆ, ನೀವೇ ಹೇಳಿದ್ರೆ ಚೆನ್ನಾಗಿ. ಅಂದ್ರೆ ಒಂದ್ 2-3 ಆತರ ಒಂದ್ 2-3 ಎಕ್ಸ್ಪೀರಿಯನ್ಸ್ ಗಳು ಹಂಗಾಗಿದೆ. ಅದ್ರಲ್ಲಿ ಒಬ್ರು ಯಾರೋ ನನ್ಗೆ ಇದುವರೆಗೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅಟ್ಲೀಸ್ಟ್ ಹೆಸರಾರ ಬರ್ದಿದ್ರೆ ಅರೆ ಆ ಎಫರ್ಟ್ ಗಾದ್ರೂ ನಾನು ನೆನ್ಪಿಟ್ಕೋತಾ ಇದ್ದೆ. ಫುಲ್ ಒಂದ್ ದಿವಸ ಆಫೀಸ್ಗೆ ಸೀರೆ, ಅರ್ಶನ ಕುಂಕುಮ, ಹೂವು, ಬಳೆ, ಜೊತೆಗೆ ಕೊಂಬು, ತಾಳಿ ಎಲ್ಲ ಬರ್ದು ಕೊಟ್ಟು, ಅದ್ರ ಬಾಕ್ಸ್ ಫುಲ್ಲು
ಮ್ಯಾರಿ ಮೀ ಅಂತ ಒಂದು ಫುಲ್ Gift ಕನ್ನಡದ hamper ಒಂದು ತರ. ಇಷ್ಟು ದೊಡ್ಡ ಲೆಟರ್ ಬರ್ದು ಕೊಟ್ಬಿಟ್ಟು ಹೋಗಿದ್ದಾರೆ. ಯಾರಂತ ಇದುವರೆಗೂ ಗೊತ್ತಿಲ್ಲ. CCTV ನೂ ಇರ್ಲಿಲ್ವಾ ಅಲ್ಲಿ? ಇಲ್ಲ ಅವಾಗ ಇಲ್ಲ ಸಿಸಿಟಿವಿ ಇಲ್ಲ ಇಲ್ಲ. CCTV ಇರ್ಲಿಲ್ಲ. ಅಂಡ್ ಅವಾಗ ನಿಮ್ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಇರ್ಲಿಲ್ಲ, ಇತ್ತಾ? ಸೊ ನಾನಿದ್ದೆ ಸೋಷಿಯಲ್ ಮೀಡಿಯಾಲಿ. ಆರ್ಕುಟ್ ಅಲ್ಲ, ಆರ್ಕುಟ್ ಇಲ್ಲ, ಫೇಸ್ಬುಕ್. ಫೇಸ್ಬುಕ್ ಅಲ್ಲ, ಅಲ್ಲ, ಆರ್ಕುಟ್ ನಾನು ಇನ್ನೂ ಒಂದ್ ಸ್ವಲ್ಪ ಇದ್ದೆ. ಸೀನಿಯರ್ ಅಲ್ಲ ಅಂತ. ಹಂಗಲ್ಲ, ಅಷ್ಟೊಂದು ಸೀರಿಯಲ್ ಇಲ್ಲ. ಕಮ್ಯುನಿಟೀಸ್ ಎಲ್ಲ ಇತ್ತು ಅವಾಗ. ಅದೇ Correct. ಕಮ್ಯುನಿಟೀಸ್ ಇತ್ತು. ಬಟ್ ನಾನು ಫೇಸ್ಬುಕ್ ಅಲ್ಲಿ ಇದ್ದೆ. ಬಟ್ ಈ ತರ ಕೊಟ್ಟೋಗಿರೋ ನಂಗೆ ನಿಜವಾಗ್ಲೂ ಇವತ್ತಿಗೂ ಶಾಕ್. ಅದು ಓಕೆ. ತಾಳಿಗಿಲ್ಲ, ನಂಗೆ ಭಯ ಆದಾದ್ಮೇಲೆ ಹೊರಗಡೆ ಹೋಗಕ್ಕೆ ಯಾರ್ ಗುರು ಇದು ಹೆಸರಾರ ಹೇಳ್ಬಿಟ್ಟು ಹೋಗ್ಬೇಕಲ್ಲ. ಸೇವಂತಿ security ಫಿಲ್ಮ್ ಕೇಳಿದ್ರೆ- ಅಲ್ಲಿ ರಾತ್ರಿ ಬಂದ್ ಕಟ್ಟಂಗ್ ಕಟ್ಬಿಟ್ರೆ ಅಲ್ಲ ಸರ್, ನಿಮ್ಮನ್ನ ನೀವ್ ನೋಡಿ ಯಾರು ಅವ್ರು- ಗೊತ್ತಿಲ್ಲ ಸರ್, ನೀವು ಸೂಪರ್ ಸರ್. ಸೀರಿಯಸ್ಲಿ ತಾಳಿ ಅದೇ ಚಿನ್ನದ ತಾಳಿ ಇಲ್ಲ, 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 ಅರ್ಶಿಣದ ಅರ್ಶಿಣದ ಕೊಂಬು. ಕೊಂಬು. ವರ್ಷದ ಕೊಂಬ. ಹಾ. ಸರಿ ಅಲ್ಲ ನಿಮ್ಮನ್ನ ನೋಡಿ ಗೊತ್ತಾಗಿರುತ್ತೆ ನಮ್ಕಿಂತ ಹೈಟ್ ಇದಾರೆ, ಸ್ಟೆಪ್ಸ್ ಹಾಕೊಂಡು ತಾಳಿ ಕಟ್ಬೇಕು ಬೇಡ ಅಂತ ಸುಮ್ನೆ ಅದರ ಬಂದು ಹೇಳಿದಾದ್ರೂ ಏನೋ ಅಟ್ಲೀಸ್ಟ್ ಓಕೆ ಥ್ಯಾಂಕ್ ಯು ಸೊ ಮಚ್. ಅಷ್ಟು ಎಫರ್ಟ್, ಸೀರೆ ಬಳೆ ಓಲೆ ಎಲ್ಲ ತಗೊಂಡು ಎಲ್ಲ ನೀಟಾಗಿ ಬಾಕ್ಸ್ ಅಲ್ಲೆಲ್ಲ ಪ್ಯಾಕ್ ಮಾಡಿ ಅಷ್ಟ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಹೆಸರಾರು ಬರಿಬೇಕು ತಾನೆ. ಆ ಸೆಕ್ಯೂರಿಟಿ ಕೇಳ್ತೀನಿ ಪತಾ ನೈ ಮೇಡಮ್ ಅಂತ. ಅವ್ರು ಏನು ಅಂತಾನೋ ಬಟ್ ಗೊತ್ತು. ಆಕ್ಚುಲಿ ನಾವು ರೇಡಿಯೋ ಶುರು ಮಾಡಿದಾಗ ಐ ಆಮ್ ಟಾಕಿಂಗ್ ಅಬೌಟ್ ಒನ್ ಅಗೇನ್ ಮತ್ತೆ ವಾಪಸ್ 2010. ಹೋಗ್ಬೇಕು. ಹಾ, ಪೀಪಲ್ ವೇರ್ ಜೆನ್ಯೂನ್ಲಿ ಲೋನ್ಲಿ. ಅರೆ ಬ್ಯಾಂಗ್ಳೂರ್ನಲ್ಲಿ ಯಾವ್ದೋ ಊರಿಂದ ಕೆಲಸ ಹುಡ್ಕೊಂಡ್ ಬರೋರು. Correct. No, I ಅವ್ರಿಗೆ- think even ಅವ್ರಿಗೆ- to this day they are. ಹಾ. But ಇವಾಗ ಅದೇ reels ಇದೆ. ಈಗ ಡಿಸ್ಟ್ರಾಕ್ಷನ್ಸ್ ಇದೆ. distractions ಜಾಸ್ತಿ ಇದೆ. ಲೆಫ್ಟ್ ಸ್ವೈಪ್ ರೈಟ್ ಸ್ವೈಪ್ Correct, ಮಾಡ್ಕೊಂಡು correct, ಕೂತಿರ್ತಾರೆ correct, ಫ್ರೀ correct. ಸಿಕ್ದಾಗೆಲ್ಲ. ಸೊ ಅವಾಗ Right. ಇದ್ದಿದ್ರಲ್ಲಿ ಬೇರೆ ಏನ್ ಡಿಸ್ಟ್ರಾಕ್ಷನ್ಸ್ ಇರ್ಲಿಲ್ಲ. ತುಂಬಾ ಒಂದು ಡಿಪೆಂಡೆನ್ಸಿ, ಎಮೋಷನಲ್ ಡಿಪೆಂಡೆನ್ಸಿ ವಾಸ್ ಆನ್ ರೇಡಿಯೋ. ಐ ನೋ ಪೀಪಲ್, ಐ ಟು ಟಾಕ್ ಟು ಲಾಟ್ ಆಫ್ ಪೀಪಲ್ ಇದ್ರಲ್ಲಿ ಅಪ್ಡೇಟ್ ಮಾಡೋರು. ಇವತ್ತು ನಾನು ಇಂಟರ್ವ್ಯೂಗೆ ಹೋಗ್ತಾ ಇದೀನಿ ಅಂತ. ನಾನು ನೆಕ್ಸ್ಟ್ ಡೇ ಕ್ಯಾಶುವಲ್ ಆಗಿ ಅಷ್ಟು ಕಾಲ್ ದೆಮ್ ಸೇಯಿಂಗ್ ದಟ್ ಏನಾಯ್ತು ಅಂತ. ದೇ ಸೆಡ್ ಇಲ್ಲ ಹಿಂಗ ಆಗಿದೆ, ಹೇಳಿದಾರೆ ನಾಳೆ ಗೊತ್ತಾಗುತ್ತಂತೆ. ಅಂಡ್ ನೆಕ್ಸ್ಟ್ ಡೇ ದಿಸ್ ಟೆಕ್ಸ್ಟ್ ಸೇಯಿಂಗ್ ದಟ್ ಏನೋ ಇಲ್ಲ ನಮ್ಗೆ ಕೆಲಸ ಸಿಕ್ತು. ಲೈಕ್ ಒಂದಷ್ಟು ಜನರ ಲೈಫ್ ಏನ್ ನಡೀತಿದೆ ಬೆಂಗಳೂರಿನಲ್ಲಿ ಏನ್ ಗೊತ್ತಿತ್ತು. ಸೊ ನಾವಿದ್ದಾಗ ರಿಂಗ್ ರೋಡ್ ಇರ್ಲಿಲ್ಲ, ಔಟರ್ ರಿಂಗ್ ರೋಡ್ ಇರ್ಲಿಲ್ಲ. ಸೊ ಬ್ಯಾಂಗ್ಳೂರ್ನ ಒಂದು 16 ವರ್ಷ 18 ವರ್ಷ ಹೆಂಗ್ ಡೆವಲಪ್ ಆಗಿದೆ ನೋಡಿದೀವಿ. ಅಂದ್ರೆ ಹೆಂಗ್ ಬೆಳೀತಿದೆ ಐ ಟಿ ಕಂಪ್ನೀಸ್. ಬಟ್ ಏನಿದ್ರು ಟ್ರಾಫಿಕ್ ಜಾಮ್ ಇವಾಗ್ಲೂ ಸಿಲ್ಕ್ ಬೋರ್ಡ್ ಜಂಕ್ಷನ್ ಹೇಳ್ಬೋದು. ಅಪ್ಡೇಟ್ ಅಂದ್ರೆ ಸೈಕಾಲಜಿ ಆಫ್ ಹೌ ಬ್ಯಾಂಗ್ಳೂರ್ ಚೇಂಜ್ ಅನ್ನೋದಿದೆಯಲ್ಲ, Yeah. ಐ ಥಿಂಕ್ ತುಂಬಾ ಹತ್ತಿರದಿಂದ ನೋಡ್ತಿದ್ವಿ. ಬಿಕಾಸ್ ಎಲ್ಲ ಅಪ್ಡೇಟ್ ಸಿಕ್ತಿತ್ತು, ಓಕೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಪ್ಡೇಟ್ ಸಿಗ್ತಾ ಇತ್ತು. ಸೊ ಆ ತರದ್ರಲ್ಲಿ ಐ ಯು ಥಿಂಕ್ ಮಿಸ್ ದಟ್ ಅಟೆನ್ಷನ್ ಇವಾಗ. ಐ ಡೋಂಟ್ ಕಾಲ್ ಇಟ್ ಅಟೆನ್ಷನ್, ಬಟ್ ಐ ಮಿಸ್ ಶೌಟಿಂಗ್ ಮೈ ನೇಮ್. ಅಂದ್ರೆ ಈಗ ನಾನು ಐ Come on, ವರ್ಕ್ ವಿತ್ Pradeep, do it now. ಆಫೀಸಲ್ಲಿ ಕೂತಾಗ ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ, ನೀವು ಸೈಲೆಂಟ್ ಆಗಿದ್ದೀರಾ ನೀವು ಅಲ್ಲ ಇಲ್ವಲ್ಲ ಸೈಲೆಂಟ್ ಆಗಿಲ್ವಲ್ಲ. ಓಕೆ. ಸೊ ಅದ್ ಎವ್ರಿ ಡೇ 5 ಗಂಟೆಗೆ ಹೋಗ್ಬಿಟ್ಟು ಮೈಕ್ ಆನ್ ಮಾಡಿ ನಾನು ಹೆಸರು ಕಿರಿಸ್ತಾ ಗೊತ್ತಾ. ಇಲ್ಲ ಬಟ್ ಅದೊಂದು ಆಡ್ ಮಾಡ್ಬೇಕು ನಾನು. ತುಂಬಾ ಜನ ನಾವು ಆನ್ ಏರ್ ಮಾತಾಡೋದು ಅಥವಾ ತುಂಬಾ ಪಟಪಟ ಅಂತ ಮಾತಾಡೋದು, ಅವ್ರ ಮುಖಕ್ಕೆ ಏನೋ ಮಾತಾಡೋದು, ಡೈರೆಕ್ಟ್ ಆಗಿ ಮಾತಾಡೋದು, ಇದೆಲ್ಲ ಕೇಳಿಸ್ಕೊಂಡಾಗ ಅವ್ರಿಗೊಂದು ಇಮೇಜರಿ ಇರುತ್ತೆ. ಬೇರೆ ಟೈಮಲ್ಲೂ ಕಿಚಾಡ್ಕೊಂಡು ಓಡಾಡ್ತಾ ಇರ್ತಾರೆ ಇವರು ಅನ್ನೋ ತರ. ಬಟ್ ಆಕ್ಚುಲಿ ಶೋ ಮುಗಿಸಿದ್ಮೇಲೆ ಯುನೋ ನನಗೆ ಅಷ್ಟೊಂದು ಮಾತಾಡಕ್ ಇಷ್ಟ ಆಗಲ್ಲ. ಒಂದ್ ಸ್ವಿಚ್ ಆಫ್ ಅದು. ಅವ್ರ ಪ್ರಾಬಬ್ಲಿ ಅಷ್ಟೊಂದು ಎನರ್ಜಿ ಅಲ್ಲಿ ಹಾಕ್ಬಿಟ್ಟಿರ್ತೀವ, ಅದಕ್ಕೋಸ್ಕರ ಹಾಗೋ ಐ ಡೋಂಟ್ ನೋ. ಈವನ್ ಅದರ್ವೈಸ್ ಐ ಡೋಂಟ್ ಲೈಕ್ ತುಂಬಾ ಹರಟೆ ಹೊಡ್ಕೊಂಡು ಮೂಡಿ ನಾನು. ಐ ಆಮ್ ಶೋರ್ ಪ್ರದೀಪ್ ಆಲ್ಸೋ ಇಸ್ ಲೈಕ್ ದಟ್. ನಾವು ಮುಗಿಸ್ ಬಂದ್ಮೇಲೆ ನಮ್ಮ ಪಾಡಂಗ್ ನಾವು ಕೂತ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಆಫೀಸಿಗೆ ಬರೋದೇ ಲೇಟ್ ಅಂದ್ರೆ ನಂಗೆ ಅಲ್ಲಿ ವೆರಿ ಫ್ರಾಂಕ್. ಅಂದ್ರೆ ಯಾವ ಮೀಟಿಂಗ್ ನೋಡು ಗೊತ್ತಾಯ್ತು ನಮ್ಗೆ. ಈಗ ಗೊತ್ತಾಯ್ತು. ಹಿಂಗಿದ್ದು ಬೇಕಿತ್ತ ಮಗನೇ. No, but creative people have that thing. ಇಲ್ಲ ನನ್ಗೆ ಅಂದ್ರೆ ಈ ರೇಟಿಂಗು ಗೀಟಿಂಗ್ ಆ ಪ್ರೆಷರ್ ಯಾವ್ದು ನಂಗೆ ಕೊಡ್ಬೇಡಿ. ಓಕೆ ಮೀಟಿಂಗ್ ಬಾ ಕುತ್ಕೋ, ಆ ಪ್ರೆಷರ್ ಯಾಕೆ ಬೇಕು. ಐ ಆಮ್ ಎ ಪರ್ಫಾರ್ಮರ್, ಐ ವಿಲ್ ಪರ್ಫಾರ್ಮ್. ನನ್ ಶೋ ಚೆನ್ನಾಗಿಲ್ಲ ನಾನು ಹೇಳು, ನಾನು ಅಲ್ಲಿ ಕರೆಕ್ಟ್ ಮೈ ಸೆಲ್ಫ್. ಆ ಆಟಿಟ್ಯೂಡ್ ಇದ್ದೆ. ಇಟ್ ವಾಸ್ ವರ್ಕಿಂಗ್. ನಾನು ಹೇಳಿದ್ದು ಜೆನ್ಯೂನ್ಲಿ ಏನೋ ಗಂಚಲಿ ತೋರಿಸ್ಬೇಕು ಅಂತಲ್ಲ, ಆತರ ಇತ್ತು. ಏನೋ ಹೇಳ್ಬೇಕು ಅಂತಿದ್ದೆ, ಏನ್ ಅದೇ ಮಾತಾಡೋದ್ರ ಕ್ವಶನ್. ಬಗ್ಗೆ ಜಾಸ್ತಿ ಮಾತಾಡೋದು. ಸೊ ಆಫೀಸ್ ಎಂಟರ್ ಆಗಿದ ತಕ್ಷಣ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ನಾನು ಚೆಲ್ಲಿ ಕೂತಿರ್ತೀನಿ. ಎಲ್ಲರಿಗೂ ಬಾ, ಹಾಯ್ ಹಾಯ್ ಹಾಯ್, ಬೈ ಬೈ ಬೈ. ಸ್ಟುಡಿಯೋ ಎಂಟರ್ ಆದಾಗ ದೇ ಸಮ್ ಎನರ್ಜಿ ಗೊತ್ತಿಲ್ಲ. ನನ್ನ ಅದೇ ಪರ್ಸನಲ್ adrenaline ಪರ್ಸನಲ್ ಲೈಫ್ ಎಲ್ಲ ಕೂಡ ಸ್ವಿಚ್ ಆಫ್ ಮಾಡ್ತೀನಿ. ಅಂಡ್ ಎಂಟೈರ್ ಶೋ ಐ ಆಮ್ ದೇರ್ 100% 200% ಎಂಟೈರ್ ಮೈಂಡ್ ಅಲ್ಲೇ ಇದೆ. ಯಾವ ಮೆಸೇಜು, ಏನ್ ಕಾಲು, ಏನ್ ಮಾತಾಡ್ತೀನಿ. ಬಿಕಾಸ್ ನಾನು ಐ ನೆವರ್ ಇಸ್ ಟು ಡೂ ರನ್ ಆರ್ಡರ್. ಬರೀತಿರ್ಲಿಲ್ಲ, ಕಳ್ಸೋದು ಗಿಳ್ಸೋ ಅವೆಲ್ಲ ಏನೂ ಇಲ್ಲ. ಎವ್ರಿಥಿಂಗ್ ವಾಸ್ ಲೈಫ್. ಗೋಲ್ಡನ್ ಡೇಸ್. ನೋ ಕಮೆಂಟ್ಸ್. ಬಾಸ್ ಎದುರುಗಡೆ ಕೂತೀರಾ, ನೋ ಕಮೆಂಟ್ಸ್. ಸೊ ಅದು ಸಮಥಿಂಗ್ ವಾಸ್ ವರ್ಕಿಂಗ್ ಫಾರ್ ಮೀ ಅಂಡ್ ಐ ವಾಸ್ ಬ್ಲೈಂಡ್ಲಿ ಫಾಲೋಯಿಂಗ್ ಇಟ್. ಅಷ್ಟೇ, ಅದನ್ನ ನಂಬಿದ್ದೆ ಅದನ್ನ. ಅಂಡ್ ಶೋ ಮುಗಿದಾದ್ಮೇಲೆ ಸ್ಟುಡಿಯೋಯಿಂದ ಆಚೆ ಬಂತು ಅಂತ ಹೇಳಿದ್ರೆ ಆಫೀಸ್ ಸ್ವಿಚ್ ಆಫ್. ಓಕೆ. ನಾನು ಯಾರ ಕಾಲು ಎತ್ತಾ ಇರಲಿಲ್ಲ. ನಾನು ಎಲ್ಲಿಗೆ ಹೋಗ್ತಿದ್ದೆ, ಯಾರನ್ನ ಮೀಟ್ ಮಾಡ್ತಿದ್ದೆ, ಆಫೀಸಲ್ಲಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಟೈಮಿಗೆ ಏನು ಎನರ್ಜಿ ಸಿಕ್ತಿತ್ತಲ್ಲ, ದಟ್ ವಾಸ್ ದೇರ್. ಅಂದ್ರೆ ಒಂಥರ ಅಲ್ಲಿಂದ ಆ ಸ್ವಿಚ್ ಮಾಡೋದನ್ನ ತುಂಬಾ ಕಲಿತೆ ರೇಡಿಯೋದಲ್ಲಿ. ಅಲ್ಲ ಬಟ್ ಆಗ್ಲೇ ಗಿಫ್ಟ್ಸ್ ಬಗ್ಗೆ ಮಾತಾಡಿದ್ರೆ, ನನ್ನ ಫ್ರೆಂಡ್ ಮೊನ್ನೆ ಸಿಕ್ಕಿದಾಗ ಹಿ ವಾಸ್ ಟೆಲ್ಲಿಂಗ್ ಬಿಗ್ FM ಹೆಸರು ಬೇಡ, ಅಲ್ಲಿ ಒಂದು ಪ್ರೈಸ್ ಗೆದ್ದಿದ್ದ. ಬಿಗ್ ಎಫ್ ಎಂ ಬಿಗ್ ಎಫ್ ಎಂ ಅಲ್ಲ, ನನ್ ಶೋ ಅಲ್ಲ. ಶಶಾಂಕ್ ಹೇಳಿದ್ನಲ್ಲ ಪ್ರೈಸ್ ಗೆದ್ದಿದ್ರೆ ನನಗೆ ಇನ್ನೂ ಪ್ರೈಸ್ ಬಂದಿಲ್ಲ. 10 ವರ್ಷದಿಂದ ಇನ್ನೂ ಪ್ರೈಸ್ ಅದ್ ಗೊತ್ತಿಲ್ಲ, ಬಂದಿಲ್ಲ. ನಾನು ಅಲ್ಲಿ ಇಲ್ಲ ಈಗ. ಓಕೆ. ಸೊ ಮೈ ಕ್ವಶನ್ ಇಸ್,
ಫ್ರೆಂಡ್ಸ್ಗೆ ಗಿಫ್ಟ್ ಕೊಡೋದು ಅವೆಲ್ಲ ಕಾಲ್ಸ್ ಆಗಿ ಮಧ್ಯದಲ್ಲಿ ಮಾಡೋದೆಲ್ಲ ಇದ್ ಮಾಡಿದಾರೆ. Obviously ಮಾಡಿದ್ರು. ಮಗ ಅಲ್ಲ ಹ್ಯಾಂಪರ್ ಇದೆ. ಸೇಮ್ ಥಿಂಗ್ ಅದೆಲ್ಲ ಮಾಡಿದ್ರ ನಾನ್ ಮಾಡಿದ್ದೀನಿ. ನೋ ಅಂದ್ರೆ ಒಂದ್ಸಲ ಮಾಡಿದ್ದೆ ಬಿಕಾಸ್ ನಾನು ಅವತ್ತೇನೋ ಅರ್ಜೆಂಟ್ ಆಗಿ ಹೋಗ್ಬೇಕಾಯ್ತು. ನನ್ನ ಫ್ರೆಂಡ್ ಪಾಪ ವಾಸ್ ಲಿಟಲ್ ಪುವರ್, ಏನೋ ಬೇಕಾಗಿತ್ತು. ಪರವಾಗಿಲ್ಲ bro. ಇದೊಂಥರ ಸಡನ್ಲಿ ಆ 3 Idiots ಅಲ್ಲಿ ರಾಜು ಮನೆ ತೋರಿಸೋ ಬ್ಲಾಕ್ ಅಂಡ್ ವೈಟ್ ಅಲ್ಲಿ. ಇಲ್ಲ ಏನಾಯ್ತು ಅಂದ್ರೆ ನಾವು ಅನೌನ್ಸ್ ಮಾಡ್ತಾ ಇದ್ವಿ, ಒಂದ್ ವಾರ ಕಾಂಟೆಸ್ಟ್ ಎಲ್ಲ ನಡೀತಾ ಇರುತ್ತೆ ಅಂಡ್ ಹೀಸ್ ಸಮೌಟ್ ಲಿಸನ್ ಟು ಇಟ್. ಏನೋ ಕೊಡ್ತಾ ಇದಾರಲ್ಲ ಮಚ್ಚ ನನ್ಗೂ ಕೊಡ್ಸು ಅಂತ. ಫ್ರೆಂಡ್ಸ್ ಇದಾರಲ್ಲ ಇರೋದಿಷ್ಟು ಸ್ವಲ್ಪ ಇನ್ಫ್ಲೂಯೆನ್ಸ್ ಇದೆ, ಇದನ್ನಾರು ಯೂಸ್ ಮಾಡಿ ಯಾಕೆ ಕೊಡಿಸಬಾರ್ದು ಅಂತ ಕೊಡ್ಸಿದ್ದೆ. ಬಟ್ ಈ ತರ ನೀವು ಮಾಡಿದ್ರಿ ನಮ್ ಕಡೆ ತಿರ್ಗಿಸ್ಬಿಟ್ರೆ ನೀವ್ ಮಾಡಿದ್ರ? ನಿಮ್ಗೆ ನಾವು 1-2 ಕೊಟ್ಟಿರ್ತೀವಿ, 100-200 ಕೊಟ್ಟಿರ್ತೀರ ಅದಕ್ಕೆ. ಇಲ್ಲ ಹಂಗೆಲ್ಲ ಏನಿಲ್ಲ. ಅಗ್ರಿಮೆಂಟ್ ಅಲ್ಲಿ ಇದಾರೆ ನನಗೆ ಗೊತ್ತು. ಒಂದ್ 5 ಸಲ ಮಾಡಿರ್ಬೋದು ಆತರ. ಅದು ಎಸ್ಪೆಷಲಿ ಮೂವಿ ಟಿಕೆಟ್ಸ್ ಕೊಡ್ತಿದ್ವಲ್ಲ. ಅದು ಆ ಕೊಡ್ಬೇಕು time ಅಲ್ಲಿ. ಅಂದ್ರೆ ಕದಿಬೇಕು ಅಂತ ಅಲ್ಲ, ಅದೇ ಈ ತರ ಮೂವಿ ಟಿಕೆಟ್ಸ್ ಅವಾಗ ಫ್ರೆಂಡ್ಸ್ಗೆ ನಮ್ದೇ ಫುಲ್ ಶೋ ಇರುತ್ತೆ, ಅದು ಒಂದ್ 5 ಜನ ಬನ್ನಿ, ಅದು ಅಂದ್ರೆ naturally ಏನೋ ಆಗುತ್ತೆ. ಕಾಂಟೆಸ್ಟ್ ಮಾಡಿರ್ತೀವಿ, ಗೆದ್ದಿರಲ್ಲ. ಬಟ್ ಜೆನ್ಯೂನ್ ಆಗಿ ಆಕ್ಟರ್ ನನ್ಗೆ ಇಷ್ಟ, ಬಿಕಾಸ್ ಮೂವಿ ಸ್ಕ್ರೀನಿಂಗ್ ಆದಾಗ ಅವ್ರು ಬರ್ತಾರೆ ಅನ್ನೋದು Yes, ಇರುತ್ತಲ್ವಾ, correct. ಅವ್ರದ್ದು ಹತ್ರ ದಿನ ನೋಡ್ಬೇಕು ಆ ಥರದ್ದೆಲ್ಲ ಇರುತ್ತಲ್ಲ. ಅವ್ರು ಗೆದ್ದಿಲ್ಲ ಅಂದ್ರೂ ಆ ಜನಕ್ಕೆ ಕೊಟ್ಟು ಕಳಿಸ್ತೇವೆ. ಎಸ್, ಬ್ಲೂ ಕಾರ್ಪೆಟ್. ಹಾ ಸೊ ನೀವು ಸಿನಿಮಾಸ್ ನ ಐ ಥಿಂಕ್ ನೀವು ರೇಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಆಲ್ಮೋಸ್ಟ್ ಆಲ್ ಸಿನಿಮಾಸ್ ಹಂಗೆ ಫ್ರೀ ಆಗಿ ನೋಡಿದೀರಾ ಅಂತ. ಶುಡ್ ವಿ ಟೇಕ್ ಇಟ್ ದಟ್ ವೇ? ಬಿಕಾಸ್ ನಾವು ರೇಡಿಯೋದಲ್ಲಿ ಟಿಕೆಟ್ ಸಿಗೋದು ಅಂಡ್ ಇಲ್ಲ ವುಡ್ ಇಲ್ಲ ವಾಚ್ ಇಲ್ಲ ಇಲ್ವಾ? ಇಲ್ಲ 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 ಆತರ ಏನಿಲ್ಲ. ಕನ್ನಡ ಸಿನಿಮಾಗಳು ಪ್ರಾಬಬ್ಲಿ ಕನ್ನಡ cinemas, ನಾವುಗಳು ಹೌದು. ಸ್ಕ್ರೀನಿಂಗ್ ಮಾಡ್ಬೇಕಾದ್ರೆ ಆತರ ಆ ಸಿನಿಮಾಗಳೆಲ್ಲ ನೋಡ್ತಿದ್ವಿ. ಅದ್ ಬಿಟ್ರೆ ದುಡ್ಡು ಕೊಟ್ಟು ನೋಡ್ತಿದ್ವಿ. ದುಡ್ಡು ಕೊಟ್ಟು ನೋಡ್ತೀವಿ. ಅಲ್ಲ seriously. ಅಂದ್ರೆ ಆ ಲಿಬರ್ಟಿ ಇತ್ತು ನಿಮ್ಗೆ, ನೀವು ಸೆಲೆಬ್ರಿಟೀಸ್ ಕೂಡ, ದಟ್ಸ್ ವೈ ಐ ಆಸ್ಕ್ಡ್ ಯು. ಇಲ್ಲ ಹಂಗಿರಲ್ಲ ಅಂದ್ರೆ. ಬಟ್ ನಿಮ್ಗೆ ಯಾರು PVR ಅಲ್ಲಿ ಇಲ್ಲಿ ಗೊತ್ತಿದ್ರೆ ಗುರು ಟಿಕೆಟ್ ಬುಕ್ ಮಾಡು, ಬ್ಲಾಕ್ ಮಾಡು ಅಂತ Call ಹೇಳೋದಕ್ಕೆ ಮಾಡಿ, ಒಂದು ಕಾಲ್ ಮಾಡಿ ಸಿಕ್ತಿತ್ತು. ಓಕೆ ಹಂಗ್ ಫ್ರೀ ಆಗಿ ಸಿನಿಮಾ ನೋಡೋರು ಅದು ಮರ್ಯಾದೆ ಇರಲ್ಲ. ರೈಟ್. ಓಕೆ, ಕರಿಯರ್ ಪೀಕ್ ಅಲ್ಲಿ ಇತ್ತು, ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್. ವೈ ಡಿಡ್ ಯು ಫೀಲ್ ಲೈಕ್ ಬಿಡೋಣ FM ಅಂತ? ಐ ಥಿಂಕ್ ನಾನೊಬ್ಬ ಹುಚ್ಚ, ಸುಮಾರು ಸಲ ಹೇಳಿದ್ದಾರೆ ತುಂಬಾ ಪೀಕಲ್ಲಿದ್ದ ಯಾಕ್ಬಿಟ್ಟೆ ನೀನು ಅಂತ. ಅಂದ್ರೆ ನಾನು ಕಾಲೇಜಿಂದಾನು ಐ ವಾಸ್ ಮೋರ್ ಆಫ್ ಎ ವಿಜುವಲ್ ಸ್ಟೋರಿ ಟೆಲ್ಲರ್. ಅಂದ್ರೆ ನನಗೆ ಅದು ಇಷ್ಟ. ಕಾಲೇಜಲ್ಲಿ ಇದ್ದಾಗಲೇ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ಇಡೀ ಕಾಲೇಜ್ದು ಡಾಕ್ಯುಮೆಂಟ್ರಿ ಮಾಡಿ ಅದನ್ನು ಪ್ರೊಜೆಕ್ಟ್ ಮಾಡಿ ಒಂದಷ್ಟು ಜನ ನಗ್ಸಿದ್ದೆ. ಪ್ರಿನ್ಸಿಪಲ್ ಎಲ್ಲ ಫುಲ್ ಖುಷಿ ಪಟ್ಟಿದ್ರು, ಯಾರು ಇವನು ಹುಚ್ಚ ಅಂತ. ಸೊ ಆ ರೇಂಜ್ಗೆ. ಸೊ ಆಲ್ವೇಸ್ ಕ್ರೇವಿಂಗ್ ಇತ್ತು ವಿಜುವಲಿ ಏನಾದ್ರು ಹೇಳೋಣ ಅಂತ. ಸೊ ರೇಡಿಯೋಲಿ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ಸಿನಿಮಾಗೆ ಹೆಲ್ಪ್ ಮಾಡಕ್ ಹೋಗಿ ಯಾರೋ ಮುಳುಗ್ತಿರ್ತಾರೆ ಗೊತ್ತಾ, ಕೈ ಇಟ್ಟಿಂಗ್ ಹೇಳ್ಕೊಳಕ್ ಹೋಗಿ ಅವನನ್ನ ಹೇಳ್ಕೊಂಡು ನಿಲ್ ಬಿದ್ದೋಗಿದೆ. ಹುಚ್ಚುಡುಗರು ಅಂತ ಒಂದು ಸಿನಿಮಾ ನಾನು ಡೈರೆಕ್ಟ್ ಮಾಡಿಲ್ಲ, ಅದು ಬೇರೆ ಯಾರೋ ಮಾಡಿದ್ದು. ಬಟ್ ನಾ ಇವತ್ತಿಗೂ ನನ್ನ ಹೆಸರಲ್ಲೇ ಇದೆ, ಗೂಗಲ್ ಮಾಡಿದ್ರೆ RJ ಪ್ರದೀಪ ಡೈರೆಕ್ಟರ್ ಅಂತ. ನಾನು ಮಾಡಿಲ್ಲ ಅದು ಆಕ್ಚುಲಿ. ಸೊ ಅದೇ ಆ ಥರದ್ದೇನೋ ಎಡವಟ್ ಆಗಿತ್ತು. ಅಂದ್ರೆ ಒಂದು ಚಾನ್ಸ್ ಇತ್ತು ವೇರ್ ಐ ವಾಂಟ್ ಟು ಜಂಪ್ ಇನ್ ಟು ಮೂವೀಸ್ ಅಂಡ್ ಡೂ ಸಮಥಿಂಗ್. ಅಂಡ್ ಸಿಂಪಲ್ ಸುನಿ ತುಂಬಾ ಪುಷ್ ಮಾಡಿದ್ರು. ಅಂದ್ರೆ ನಿಮ್ ಹ್ಯೂಮರ್ ಚೆನ್ನಾಗಿದೆ, ನೀವು ಬರೀರಿ, ರಾಮ್ ಕಾಮ್ ಏನಾದ್ರು ಬರೀರಿ, ಆರಾಮಾಗಿ ಆಗುತ್ತೆ ನಿಮ್ ಕೈಯಲ್ಲಿ ಹಾಕಿದ್ದು ಅಂತೆಲ್ಲ. ಸೊ ಆ ಟೈಮಲ್ಲಿ ಎಡವಟ್ ಮಾಡ್ಕೊಂಡಿದ್ದೆ. ಇದು ಬೇಡ ಇದು ಅಂತ ಸುಮ್ಮನೆ ಆಗಿದ್ದೆ. ಅದಾದ್ಮೇಲೆ ಕೂಡ ವೆನ್ ಐ ವಾಸ್ ಅಬ್ಸರ್ವಿಂಗ್ ಹೌ ಯೂಟ್ಯೂಬ್ ಇಸ್ ಗ್ರೋಯಿಂಗ್ ಅಲ್ಲ ಅಕ್ರಾಸ್ ತೆಲುಗು ತಮಿಳೆಲ್ಲ ದೊಡ್ಡ ಸ್ಟಾರ್ಸ್ ಆಗ್ತಿದ್ರು ಔಟ್ ಆಫ್ ಯೂಟ್ಯೂಬ್. ಯಾಕೆ ಕನ್ನಡದಲ್ಲಿ ಯಾರು ಏನು ಮಾಡ್ತಿಲ್ಲ ಅಂದಾಗ ಅದನ್ನ ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ವೈ ಕಾಂಟ್ ವಿ ಸೆಟ್ ಅಪ್ ಸಮಥಿಂಗ್ ಅಂತ. ಆ ಟೈಮಲ್ಲಿ ಐ ಥಿಂಕ್ ಐ ಟ್ರಾವೆಲ್ ಥ್ರೂ ಔಟ್ ಇಂಡಿಯಾ. ಐ ಮೆಟ್ ಲಾಟ್ ಆಫ್ ಪೀಪಲ್. ಆಹಾ ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿ ಇತ್ತು ಅವಾಗ. ಅಂಡ್ ಹೊಯ್ಚಾಯ್ ಅಂತ ಒಂದು ಬೆಂಗಾಲಿ ಆ್ಯಪ್ ಅದು. ಸೊ ದೇವರ್ ಜಸ್ಟ್ ಗೆಟಿಂಗ್ ಇನ್ ಟು ಮಾರ್ಕೆಟ್. ಸೊ ಐ ಮೆಟ್ ಆಲ್ ದೋಸ್ ಗೈಸ್ ಅಂಡ್ ಅಂಡರ್ಸ್ಟುಡ್ ಓಕೆ OTT ಅನ್ನೋದೇನೋ ಇದೆ, ನೆಕ್ಸ್ಟ್ ಬರುತ್ತೆ, ಮುಂದೆ ಏನೋ ಆಗುತ್ತೆ ಅಂತ. ಆ ಕನ್ಸಿಟ್ಕೊಂಡು ಸೆಕೆಂಡ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಯಾವಾಗ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗ್ತಿದೆ, ಅದ್ರ ಬಗ್ಗೆ ವಿಷನ್ ಅಂತ ಗೊತ್ತಾಯ್ತು ನಂಗೆ. ಐ ಫೆಲ್ಟ್ ಇಟ್ಸ್ ರೈಟ್ ಟೈಮ್ ಐ ಶುಡ್ ಸ್ವಿಚ್ ಅಂತ ಅನ್ನಿಸ್ತು. ಸೊ ಫ್ರಮ್ ಆಡಿಯೋ ಟು ವಿಡಿಯೋ ಆ ಕಡೆಗೆ ಜಂಪ್ ಆಗಿ ಐ ಸ್ಟಾರ್ಟ್ ಡೂಯಿಂಗ್ ಫ್ಯೂ ಥಿಂಗ್ಸ್. ಐ ಥಿಂಕ್ ಸೆಕೆಂಡ್ ಸ್ಟುಡಿಯೋಲಿ ಅವತ್ತು ಮಾಡಿದ್ದ ಎಕ್ಸ್ಪೆರಿಮೆಂಟ್ಸ್ ಇವತ್ತಿಗೆ ನಂಗೊಂದು ಕೆಲಸ ಕೊಡ್ಸಿದೆ. ಅಂದ್ರೆ ಪೀಪಲ್ ಒಂದೊಂದು ನಂಬಿಕೆ ಹುಟ್ಟು, ಓಕೆ ಇದು ಮಾಡಕ್ ಸಾಧ್ಯ ಅವನ್ ಕೇಳಿ ಅಂತ. ಇಲ್ಲಾಂದ್ರೆ ಇವತ್ತವರೆಗೂ ಬರೀ ಅರೆ ಹೆಸರು RJ ಪ್ರದೀಪನೇ, RJ ಅನ್ನೋ ತೆಗಿಯಕ್ಕೆ ಆಗಲ್ಲ. ಸೊ ಬಟ್ ಅದರ್ವೈಸ್ ರೇಡಿಯೋ ಇಂದ ಇವೆಂಚುಲಿ ಆ ಕಡೆ ಶಿಫ್ಟ್ ಆಗೋದಕ್ಕೆ ಹೆಲ್ಪ್ ಆಯ್ತು. ಓಕೆ, ಬಟ್ ಸಖತ್ ಸ್ಟುಡಿಯೋ ಏನಾಗಿದೆ ಇವತ್ತು? ಆಲ್ ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ 100K ಸಬ್ಸ್ಕ್ರೈಬರ್ಸ್. ನಮ್ಮ ಸೆಕೆಂಡ್ ಚಾನಲ್ ಆಲ್ ರೌಂಡರ್ ಕ್ಲಿಪ್ಸ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಮೇಕ್ ಶೋರ್ ಯು ಸಬ್ಸ್ಕ್ರೈಬ್. ಸೆಕೆಂಡ್ ಸ್ಟುಡಿಯೋ ಚೆನ್ನಾಗಿತ್ತು. ಒಂದು OTT ಪ್ಲಾಟ್ಫಾರ್ಮ್ ಆಗಿ ಅದನ್ನ ಕನ್ನಡದ ಮೊಟ್ಟ ಮೊದಲ OTT ಪ್ಲಾಟ್ಫಾರ್ಮ್ ಅಂತೆಲ್ಲ ಹೇಳಿ ಟೆಕ್ನಾಲಜಿ ಎಲ್ಲ ನಾವು ನಮ್ಮದೇ ಸ್ವಂತ ಪ್ಲಾಟ್ಫಾರ್ಮ್ ಎಲ್ಲ ಬಿಲ್ಡ್ ಮಾಡಿ ಎಲ್ಲ ರೆಡಿ ಇದ್ವಿ. ಆಮೇಲೆ ಚೈನಾದವ್ರು ನಮ್ಮ ಬೆಳವಣಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅವ್ರಿಗೆ. ಸೊ ಪ್ಯಾಂಡಮಿಕ್ ಬಂದಾಗ ಐ ಹ್ಯಾಡ್ ಟು ಶಟ್ ಡೌನ್. ಸೊ ಆಲ್ಮೋಸ್ಟ್ ಒಂದು 100 ಜನ ಕೆಲಸ ಮಾಡೋರು ನನ್ನ ಜೊತೆಗೆ. ಸೊ ಎಲ್ಲ ಐ ಸೆಂಡ್ ದೆಮ್, ಇಲ್ಲ ಎಲ್ಲಿ ಕೆಲಸ ಸಿಗುತ್ತೆ ಹುಡ್ಕೊಳ್ಳಿ ಅಂತ. ಸೊ ಆ ಟೈಮಲ್ಲಿ ವಿ ಹ್ಯಾಡ್ ಅಬೌಟ್ 3 or 4 ವೆಬ್ ಸೀರೀಸ್ ರೆಡಿ ಲಾಂಚ್ ಮಾಡಕ್ಕೆ. ಸೊ ಐ ಥಿಂಕ್ ವಿ ವರ್ ದ ಫಸ್ಟ್ ಗೈಸ್ ಟು ಡೂ ಲಾಟ್ ಆಫ್ ಸೀರೀಸ್ ಆ ಟೈಮಲ್ಲಿ. ಅದು ಸಿನ್ಸ್ ವಿ ವರ್ ನಾಟ್ ಏಬಲ್ ಟು ಲಾಂಚ್ ಇಟ್, ಅದನ್ನ ಅನ್ಫಾರ್ಚುನೇಟ್ಲಿ ಬೇರೆ ಪ್ಲಾಟ್ಫಾರ್ಮ್ಸ್ಗೆ ಸೆಲ್ ಮಾಡಿ ರಿಕವರ್ ಮಾಡ್ಕೋಬೇಕಿತ್ತು. ಅಂಡ್ ಇವತ್ತಿಗೆ ಅದು ಊಟಲ್ಲಿದೆ. ನಾವು ಮಾಡಿದ 2 ಸೀರೀಸ್. ಲೂಸ್ ಕನೆಕ್ಷನ್ ವಾಸ್ ಲೂಸ್ ಕನೆಕ್ಷನ್ ವಾಸ್ ದ ಫಸ್ಟ್ ಎವರ್ ಸೀರೀಸ್. ವೆರಿ ನೈಸ್. ಬಟ್ ಹನಿಮೂನ್ ಐ ಲೈಕ್ ಹನಿಮೂನ್. ಹಾ
ಸೊ I like honey. ಇಲ್ಲ ಹಾ ಸೊ ಆಮೇಲೆ ಬೈ ಮಿಸ್ಟೇಕ್ ಅಂತ ಇನ್ನೊಂದಿದೆ. ಸೊ ಎರಡು ಊಟಲ್ಲಿದೆ. ಸೊ Okay. ದೋಸ್ ವೇರ್ ದ ಫಸ್ಟ್ ಎಕ್ಸ್ಪೆರಿಮೆಂಟ್ಸ್. ಅದಾದ್ಮೇಲೆ ಹೇಟ್ ಯು ರೋಮಿಯೋ ಅಂತ ಒಂದು ಕಂಪ್ಲೀಟ್ಲಿ ವಿಯೆಟ್ನಾಮ್ ಅಲ್ಲಿ ಶೂಟ್ ಮಾಡಿದ್ವಿ. ಎಸ್ ಅದು ಟಾಕೀಸ್ ಅಂತ ಒಂದು ಆಪಲ್ ಇದೆ. ಸೊ ಇದು ನಾವು ಲಾಂಚ್ ಮಾಡಬೇಕಿತ್ತು ನಮ್ದೇ ಪ್ಲಾಟ್ಫಾರ್ಮ್, ಬಟ್ ವಿ ಹ್ಯಾಡ್ ಟು ಗಿವ್ ಇಟ್ ಅವೇ ಅದಾದ್ಮೇಲೆ. ಸೊ ಐ ಟುಕ್ ಎ ಬ್ರೇಕ್. ಅದಾದ್ಮೇಲೆ ಝೀ ಅಲ್ಲಿ ಒಂದು ಸೈಡ್ ಎಲ್ಲ ಸೀರೀಸ್ ಮಾಡ್ತಿದ್ವಿ ಬನ್ನಿ ಅಂದಾಗ ಐ ಕೇಮ್ ಬ್ಯಾಕ್ ಇಲ್ಲಿಗೆ. ಅಂಡ್ ಒಂದು ವರ್ಷ ಇಲ್ಲಿದ್ದೆ. ಅಂಡ್ ಇಲ್ಲೂ ಕೂಡ ಝೀ ಸೋನಿ ಮರ್ಜರ್ ಆಗುತ್ತೆ ಅದು ಇದು ಅಂತೆಲ್ಲ ಹೇಳಿ ಎಲ್ಲ ಹೋಲ್ಡ್ಗೆ ಹಾಕಿದ್ರು. ಐ ವಾಸ್ ದೇರ್ ಝೀ ಆಫೀಸಲ್ಲಿ ದಿನ ಹೋಗೋದು ಕುತ್ಕೊಳ್ಳೋದು, ಓಕೆ ಇವತ್ತಾಗುತ್ತೆ ನಾಳೆ ಆಗುತ್ತೆ. ಸೊ ಆ ಒಂದು ವರ್ಷದಲ್ಲಿ ಐ ರೋಟ್ 3 ಮೂವಿ ಸ್ಟೋರೀಸ್. ಅಂಡ್ ಅದ್ರಲ್ಲಿ ಒಂದು ತುಂಬಾ ಕಾಡ್ತಿತ್ತು, ಮಾಡು 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 ಅಂತ. ಅಂಡ್ ಮೈ ಫ್ರೆಂಡ್ ನಾಗರಾಜ್ ಸೋಮಯಾಜಿ ಡೈರೆಕ್ಟ್ ಮಾಡಿದ್ದು. ಅಂಡ್ ಮರ್ಯಾದೆ ಪ್ರಶ್ನೆ ಅಂತ ವಿ ಪ್ರೊಡ್ಯೂಸ್ಡ್ ಎ ಮೂವಿ. ಅಂಡ್ ಅದಾದ್ಮೇಲೆ ಝೀ ವಾಸ್ ವೆರಿ ಸೀರಿಯಸ್ ಅಬೌಟ್ ಸ್ಟಾರ್ಟಿಂಗ್ ದರ್ ಸೀರೀಸ್. ಅಂಡ್ ಇವೆಂಚುಲಿ ಸಿನಿಮಾ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಐ ಜಾಯಿನ್ ಝೀ. ಐ ಥಿಂಕ್ ಲಾಸ್ಟ್ 1 year ನಲ್ಲಿ ಒಂದು 4-5 ಸೀರೀಸ್ ಲಾಂಚ್ ಮಾಡಿದ್ವಿ. ಇನ್ನೊಂದು 2-3 ಸೀರೀಸ್ ರೆಡಿ ಇದೆ. ಸೊ ಇಟ್ಸ್ ಅನ್ ಆನ್ ಗೋಯಿಂಗ್ ಥಿಂಗ್. ಅಲ್ಲ ಈಗ ಐ ವಾಂಟೆಡ್ ಅಂದ್ರೆ ಈಗ OTT ಕನ್ನಡ OTT ಬಗ್ಗೆ ಕೇಳಬೇಕು ಅಂದ್ರೆ ಯು ಆರ್ ದ ಬೆಸ್ಟ್ ಪರ್ಸನ್, ಬಿಕಾಸ್ ನಿಮ್ದೇ ಶುರು ಮಾಡಿ ಇಲ್ಲ ಈಗ ZEE5 ಹೋಗಿ ಎಲ್ಲ ಇದು ಮಾಡಿರೋದ್ರಿಂದ. ಈಗ ಡೆಡಿಕೇಟೆಡ್ ಅಂತ ನಮ್ಗೆ ಯಾರು ಇಲ್ಲ ಅಂದ್ರೆ OTT ಪರ್ಸ್ಪೆಕ್ಟಿವ್ ಅಲ್ಲಿ. ಯಾರು ಹೇಳಿದ್ರು? ಅಂದ್ರೆ ಸಾಕಷ್ಟು ಸ್ಟುಡಿಯೋಸ್ ಇಲ್ಲ ಇವಾಗ ಆಸ್ ಆಫ್ ನೌ. ಅಂದ್ರೆ ZEE5 ಆಗಿರ್ಲಿ, ಇಟ್ಸ್ ಆಲ್ ಫ್ರಮ್ ಬಾಂಬೆ. ಇನ್ಫ್ಲುಯೆನ್ಸ್ ಬಾಂಬೆ ಇಂದ ಇರುತ್ತೆ. ಯಾರೇ ಕಾಲ್ ತಗೊಂಡ್ರು, ಇಲ್ಲಿ ಕಾಲ್ ತಗೊಂಡ್ರು ದರ್ ಇಸ್ ಸಮ್ ಇನ್ಫ್ಲುಯೆನ್ಸ್ ದೇರ್. ಈಗ ಆಹಾ ಅಂದ್ರೆ ಕಂಪ್ಲೀಟ್ಲಿ ಇಟ್ಸ್ ಫಾರ್ ತೆಲುಗು ತರ, ಓಕೆನಾ. ಸನ್ ತಮಿಳ್ಗಂತ ಅನ್ಕೊಳ್ಳೋಣ, ಬಿಕಾಸ್ ದೇ ಆರ್ ದೇರ್ ತರ. ಕರ್ನಾಟಕಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಏನಕ್ಕೆ ಮಾಡಕ್ ಆಗ್ತಾ ಇಲ್ಲ? ಇಲ್ಲ, ಐ ಥಿಂಕ್ ದಟ್ಸ್ ವೇರ್ ಝೀ ಆಕ್ಚುಲಿ ಟುಕ್ ದಟ್ ಕಾಲ್. ಅಂದ್ರೆ ಇವಾಗ ನೋಡಿದ್ರೆ ಸೊ ZEE5 ಅನ್ನೋದನ್ನ ದೇ ಸ್ಪ್ಲಿಟ್ ಇಟ್ ಇಂಟು 7 ರೀಜನಲ್ ಸ್ಪೇಸಸ್. ಈಗ ಇಟ್ಸ್ ನಾಟ್ ZEE5, ಇಟ್ಸ್ ಕನ್ನಡ ZEE5, ತಮಿಳ್ ZEE5, ತೆಲುಗು ZEE5 ಈ ತರ ಬೇರೆ ಬೇರೆ ಆಪ್ ಇದೆಯಾ? ಅಲ್ಲ, ಒಂದೇ ಆಪ್ ನಲ್ಲಿ ಡೆಡಿಕೇಟೆಡ್ ಆಗಿ ಲ್ಯಾಂಗ್ವೇಜ್ ಪ್ಯಾಕ್ ಅಂತಿದೆ. ಸೊ ನೀವು ಚೂಸ್ ಕನ್ನಡ ZEE5 ಕನ್ನಡ ಮಾತ್ರ ಲೋಡ್ ಆಗುತ್ತೆ. ಅಂಡ್ ಮೊದಲೆಲ್ಲ ಸೆಂಟ್ರಲ್ ಡಿಶನ್ಸ್ ಇತ್ತು. ಅಂಡ್ ಈಗೆಲ್ಲ ರೀಜನಲ್ ಟೀಮ್ ಕೊಟ್ಟಿರೋದ್ರಿಂದ ಪ್ರತಿ ಡಿಶನ್ ಪ್ರತಿಯೊಂದು ಇಲ್ಲೇ ನಡೆಯುತ್ತೆ. ಸೊ ಮೊದಲು ಒಂದು ಕತೆ ಯಾರು ಮುಂಬೈಲಿ ಹೇಳ್ಬೇಕಾದ್ರೆ, ಇವಾಗ ನಾನೇ ಪಿಚ್ ಮಾಡಿದ್ದೀನಿ ಅಮೆಝಾನ್ಗೆ. ಒಂದು 6 ತಿಂಗಳು ಕಾಯ್ಬೇಕಿತ್ತು. ಎಸ್ ಅಂತ ನಾನು ಅಂತ ಗೊತ್ತಿಲ್ಲ. ಈಗ ನಂಗೆ ಯಾರ ಕತೆ ಹೇಳ್ತೀನಿ ಅಂದ್ರೆ ಕಾರಲ್ಲಿ ಕೂರ್ಸ್ಕೊಂಡು ಏರ್ಪೋರ್ಟ್ ವರ್ಗು ಡ್ರೈವ್ ಮಾಡ್ಕೊಂಡು ಹೋಗಿದ್ದೀನಿ. ನಿಂಗೆ ಕತೆ ಹೇಳು ಗುರು ಪರವಾಗಿಲ್ಲ ಅಂತ. ಸೊ ಐ ಆಮ್ ಆಕ್ಸೆಸಿಬಲ್. ಹೇಳಿದ್ದು ಟೀ ಕುಡ್ಕೊಂಡು ಕತೆ ಹೇಳ್ತೀಯಾ, ಬಾ ಕುತ್ಕೋ, ಒಳ್ಳೆ ಕತೆ ಹೇಳು. ಸೊ ಅಷ್ಟು ಆಕ್ಸೆಸ್ ಸಿಕ್ಕಿರೋದ್ರಿಂದ ಇಟ್ಸ್ ಐ ಥಿಂಕ್ ಆಸ್ ಅನ್ ಇಂಡಸ್ಟ್ರಿ ವಿ ಶುಡ್ ಯುಟಿಲೈಸ್, ಕಮ್ ಔಟ್ ವಿತ್ ಗುಡ್ ಸ್ಟೋರೀಸ್. ಇರುತ್ತೆ ಬಜೆಟ್ ರೆಸ್ಟ್ರಿಕ್ಷನ್ಸ್ ಅದೆಲ್ಲ ಇರುತ್ತೆ, ಬಿಕಾಸ್ ಇನಿಷಿಯಲ್ ಸ್ಟೇಜಸ್ ಇರೋದ್ರಿಂದ ಇರುತ್ತೆ. ಒಂದಷ್ಟು ಒಳ್ಳೆ ನರೇಟಿವ್ಸ್ ಕೊಟ್ರೆ, ಇವಾಗ ನಾವು ಮಾಡ್ತಿರೋದ್ರಿಂದ ಫಾರ್ ಶೋರ್ ಇನ್ನೊಂದು 2 ವರ್ಷದಲ್ಲಿ ಕಾಂಪಿಟೇಷನ್ 2-3 ಬಂದೇ ಬರ್ತಾರೆ ಕನ್ನಡಕ್ಕೆ. ಜಾಬ್ ಆಪರ್ಚುನಿಟೀಸ್ ಇಟ್ ಓಪನ್ ಅಪ್. ಆಕ್ಚುಲಿ ಗ್ರೋ. Anyone wants to do a short movie, RJ Pradeepa is the right person to reach. ಶಾರ್ಟ್ ಫಿಲ್ಮ್ಸ್ ಗೆ ಈಗ ವಿ ಆರ್ ಸ್ಟಾರ್ಟಿಂಗ್ ಒಂದು ಇಂಡಿಯಾಸ್ ಬಿಗ್ಗೆಸ್ಟ್ ಶಾರ್ಟ್ ಫಿಲ್ಮ್ ಕಾಂಟೆಸ್ಟ್, ವೆಬ್ ಸೀರೀಸ್, ಶಾರ್ಟ್ ಮೂವೀಸ್, everything. ಶಾರ್ಟ್ ಫಿಲ್ಮ್ ಕಾಂಟೆಸ್ಟ್. ಈಗ ಅನುರಾಗ್ ಕಶ್ಯಪ್, ಹೇಮಂತ್ ರಾವ್ ಇವರೆಲ್ಲ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸೊ ದಟ್ ಬಿ ದ ಇಂಡಿಯಾಸ್ ಬಿಗ್ಗೆಸ್ಟ್ ಶಾರ್ಟ್ ಫಿಲ್ಮ್ ಕಾಂಟೆಸ್ಟ್ ದಟ್ಸ್ ಹ್ಯಾಪನಿಂಗ್. ಸೊ ದಟ್ಸ್ ಅಗೇನ್ ಟು ಸರ್ಚ್ ಫಾರ್ ನ್ಯೂ ಟ್ಯಾಲೆಂಟ್ಸ್. ಅಂದ್ರೆ ಒಳ್ಳೆ DOP ಎಲ್ಲೋ ಇರ್ಬೋದು, ಒಳ್ಳೆ ಡೈರೆಕ್ಟರ್ ಎಲ್ಲೋ ಇರ್ಬೋದು, ಆ ಇಕೋಸಿಸ್ಟಮ್ ನಮ್ಗೆ ಸಿಗುತ್ತೆ ಅನ್ನೋ ಇದ್ರಲ್ಲೇ ಮಾಡ್ತಿದೀವಿ. ರೈಟರ್ಸ್ ರೂಮ್ ಅಂತ ಮಾಡಿದ್ವಿ. ಸೊ ವಿ ಹ್ಯಾಡ್ ಅ ರೈಟರ್ಸ್ ಆಡಿಷನ್ ಅಂಡ್ 1800 ಜನ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿದ್ರು ರೈಟರ್ ಆಡಿಷನ್ ಅಲ್ಲಿ. ಅದರಲ್ಲಿ ಔಟ್ ಆಫ್ ವಿಚ್ ಈಗ 13 ಜನ ಸೆಲೆಕ್ಟ್ ಮಾಡಿ ಡೆಡಿಕೇಟೆಡ್ ಒಂದು ರೈಟರ್ಸ್ ರೂಮ್ ಅಂತ ಫುಲ್ ಟೈಮ್ ರೈಟರ್ಸ್ ರೂಮ್ ಅಂತ ZEE5 ಗೆ ಬಿಲ್ಡ್ ಮಾಡಿದೀವಿ. ಪ್ಯಾಕೇಜ್ ಏನಾದ್ರು ಹೇಳ್ಬೋದಾ ಜಸ್ಟ್ ಫಾರ್ ಆಡಿಯನ್ಸ್? ಅಂದ್ರೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು? ಇಲ್ಲ, ಡಿಪೆಂಡ್ಸ್ ಆನ್ ದೇರ್ ಎಕ್ಸ್ಪೀರಿಯನ್ಸ್ ಅಂಡ್ ಡಿಪೆಂಡ್ಸ್ ಆನ್ ವಾಟ್ ದೇ ಹ್ಯಾವ್ ರಿಟನ್. ಈಗ ಕಲಿತಿದ್ದಾರೆ ಅಂತ ಹೇಳಿದ್ರೆ, ಬಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಅವ್ರಿಗೆ ವಿ ಆರ್ ಪ್ಲಾನಿಂಗ್ ಲಾಟ್ ಆಫ್ ವರ್ಕ್ಶಾಪ್ಸ್. ಅಂದ್ರೆ ಈಗ ಒಂದಷ್ಟು ಕೊರಿಯನ್ ರೈಟರ್ಸ್ ಜೊತೆಗೆ, ಒಂದಷ್ಟು ಮುಂಬೈ ರೈಟರ್ಸ್ ಜೊತೆಗೆ. ಸೊ ಈ ಲರ್ನಿಂಗ್ ಇದೆಯಲ್ಲ, ಐ ಥಿಂಕ್ ಅವ್ರು ಹೊರಗಡೆ ಇದ್ದಾಗ ಅವ್ರಿಗೆ ಏನ್ ಸಿಗಲ್ಲ, ಆ ತರದೆಲ್ಲ ಮೆಂಟರಿಂಗ್ ಅದು ಆಗ್ತದೆ. ಸೊ ದಟ್ ಹೆಲ್ಪ್ ದೆಮ್. ಇನ್ನೊಂದಷ್ಟು ವರ್ಷಗಳ ಕಾಲ ಅವ್ರಿಗೆ OTT ಸ್ಪೇಸ್ ನಲ್ಲಿ ಏನಾದ್ರು ಮಾಡ್ಲಿಕ್ಕೆ ಅದು ಇಟ್ ವಿಲ್ ರಿಯಲಿ ಹೆಲ್ಪ್ ದೆಮ್. ಸೊ ಈ ರೈಟರ್ಸ್ ರೂಮು, ಈ ಇಕೋಸಿಸ್ಟಮ್ ಇದೆಲ್ಲ ಕೂಡ ಲಾಸ್ಟ್ 1 ವರ್ಷದಿಂದ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೆಕ್ಸ್ಟ್ ಇಯರ್ಗೆ ಲಾಟ್ ಆಫ್ ಮೋರ್ ಶೋಸ್ ಕಮಿಂಗ್ ಅಪ್ ದಟ್ ಆರ್ ಪ್ಲಾನ್ಡ್. ಲುಕಿಂಗ್ ಫಾರ್ವರ್ಡ್. ಸೊ ಕಮಿಂಗ್ ಬ್ಯಾಕ್ ಟು ಈ ಎಂಡ್ ಅಲ್ಲಿ, ಯು ಆರ್ ಸ್ಟಿಲ್ ಇನ್ನ ವರ್ಕ್ ಮಾಡ್ತಿದ್ದೀರಾ FM ಅಲ್ಲಿ. ಸೊ ಈ ಡಿಜಿಟಲ್ ಟರ್ನ್ ಆಗ್ತಾ ಇರೋದು, ಇಸ್ ಇಟ್ ಡ್ರೈನಿಂಗ್ ಎನರ್ಜಿ ಔಟ್ ಆಫ್, ಅಂದ್ರೆ ಬರೀ ಆನ್ಲೈನ್ ಅಲ್ಲಿ ಮಾಡೋದ್ರಿಂದ? ನೋ, ಅಂದ್ರೆ ಸಿ ವಿತ್ ಟೈಮ್ ಅದ್ರ ಪ್ರಕಾರ ಕಾಲ ಹೆಂಗೆ ಬದಲಾಗ್ತಾ ಹೋಗುತ್ತೆ ಅದ್ರ ಪ್ರಕಾರ ಅಡ್ಯಾಪ್ಟ್ ಆಗ್ತಾನೆ ಹೋಗ್ಬೇಕು. ನಾನು ಮೊನ್ನೆ ಲಾಸ್ಟ್ ಇಯರ್, ಲಾಸ್ಟ್ ಮೆನಿ ಇಯರ್ಸ್ ಅಗೋ ಟೆಲಿಗ್ರಾಮ್ ಇತ್ತು, ನಾನು ಇವಾಗ್ಲೂ ಟೆಲಿಗ್ರಾಮೇ ಕಳಿಸ್ತೀನಿ ಅಂತ ಅನ್ನಕ್ ಆಗಲ್ಲ ಅಲ್ವಾ. ವಿತ್ ಟೈಮ್ ವಿ ಹ್ಯಾವ್ ಟು ಅಡ್ಯಾಪ್ಟ್. ಅಂಡ್ ಡಿಜಿಟಲ್ ಅದು ಒಂದು ಎಕ್ಸ್ಟೆಂಡೆಡ್ ಫೀಚರ್ ಆಗಿರ್ಲೇಬೇಕದು. ಅಂಡ್ ಕೋರ್ ಪಾರ್ಟ್ ಆಫ್ ದ ಬಿಸ್ನೆಸ್. ಇವತ್ತಿಗೆ ರೇಡಿಯೋ ಆಸ್ ಅ ಬಿಸ್ನೆಸ್ ನಾವು ಕ್ಲೈಂಟ್ಸ್ ಪಿಚ್ ಮಾಡುವಾಗ್ಲೂ ಅಷ್ಟೇ, ಇಟ್ಸ್ ಅಲಾಂಗ್ ವಿತ್ ರೇಡಿಯೋ ಡಿಜಿಟಲ್. ಇವಾಗೆಲ್ಲ ಕ್ಲೈಂಟ್ಸ್ ಅವ್ರು ಬ್ರ್ಯಾಂಡ್ಸ್ ಕೂಡ ತುಂಬಾ ಸ್ಮಾರ್ಟ್ ಆಗಿ ಹೋಗಿದ್ದಾರೆ. ದೇ ವಾಂಟ್ ಟಾರ್ಗೆಟೆಡ್ ಆಡಿಯನ್ಸ್, ದೇ ವಾಂಟ್ ಸಮಥಿಂಗ್ ದಟ್ ಗಿವ್ಸ್ ದೆಮ್ ರೀಕಾಲ್, ದೇ ವಾಂಟ್ ಸಮಥಿಂಗ್ ವಿಚ್ ಗಿವ್ಸ್ ದೆಮ್ ಆನ್ ಗ್ರೌಂಡ್ ಸ್ಯಾಂಪ್ಲಿಂಗ್. ಸೊ ಎಲ್ಲಾ ಪಾರ್ಟ್ನ ಆಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅಲ್ಲಿ ನಾವು ಟು ಆನ್ಸರ್ ಯುವರ್ ಕ್ವೆಶ್ಚನ್ ಅಬೌಟ್ ಡ್ರೈನಿಂಗ್ ಔಟ್, ಆ ಥರ ಡ್ರೈನ್ ಆಗುವಂಥ ರಿಸೋರ್ಸಸ್ probably are jaded again. They don't fit into the evolving business. Correct. ಅಷ್ಟೇ. ಇವತ್ತಿಗೆ
ನಾನು RJ ಆಗಿ ನಾನೇನಿದ್ದೀನಿ ಅವತ್ತಿಗೂ ಅಷ್ಟೇ ನಾವು RJ ಆಗಿದ್ದವರು ನಾವುಗಳು ಫೇಸ್ಬುಕ್ ಅಲ್ಲಿ ಇರ್ತಿದ್ವಿ, ಆರ್ಕುಟ್ ಅಲ್ಲಿ ಇರ್ತಿದ್ವಿ, ವಿ ಹ್ಯಾಡ್ ಅವರ್ ಕಮ್ಯುನಿಟೀಸ್. ಇವತ್ತಿಗೆ ಅದು ತುಂಬಾ ಜಾಸ್ತಿ ಕಾಣಿಸ್ತಿದೆ ಅಷ್ಟೇ. ಅವತ್ತಿಗೆ ನಾವು ನಮ್ಮ ಪರ್ಸನಲ್ ಕೆಪಾಸಿಟಿ ಮಾಡ್ಕೋತಿದ್ವಿ. ಟುಡೇ ಆಸ್ ಅ ಬ್ರ್ಯಾಂಡ್ ರೇಡಿಯೋ ಸ್ಟೇಷನ್ಸ್ ಆರ್ ಕಮಿಂಗ್ ಫಾರ್ವರ್ಡ್ ಅಂಡ್ ರೇಡಿಯೋ ಸಿಟಿ ಆ ಥರ ನೋಡಿದ್ರೆ ಇಸ್ ವೆರಿ ವೆರಿ ಸ್ಟ್ರಾಂಗ್ ಡಿಜಿಟಲಿ ಅಕ್ರಾಸ್ ರೀಜನಲ್ ಹ್ಯಾಂಡಲ್ಸ್ ನೋಡಿದ್ರೆ ವೆರಿ ವೆರಿ ಸ್ಟ್ರಾಂಗ್ ಅಕ್ರಾಸ್ ಸೋಷಿಯಲ್ಸ್ ಅಂಡ್ ಯೂಟ್ಯೂಬ್ ಅಂಡ್ ಎವ್ರಿವೇರ್. ಸೊ ಅದು ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಬಿಸ್ನೆಸ್. ಅದು ನಾನು ಬಿಡಕ್ ಆಗಲ್ಲ. ಒಂದು ಸೀಕ್ರೆಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು ಆಕ್ಚುಲಿ. ವೆನ್ ಐ ಕ್ವಿಟ್ ರೇಡಿಯೋ ಅಂಡ್ ವೆನ್ ಐ ವೆಂಟ್ ಔಟ್ ಅಂಡ್ ಐ ವಾಸ್ ವರ್ಕಿಂಗ್ ಆನ್ ಸಖತ್ ಆಪ್ ಅಲ್ವಾ. ಸೊ ವಿ ಆಕ್ಚುಲಿ ಕ್ರಿಯೇಟೆಡ್ ಅವರ್ ಓನ್ OTT. ನಮ್ಮದೇ ಒಂದು ಟೆಕ್ನಾಲಜಿ ಬಿಲ್ಡ್ ಮಾಡ್ಕೊಂಡು ಮಾಡಿದ್ವಿ. ತುಂಬಾ ಕೈ ಕೊರಿತಾ ಇತ್ತು, ರೇಡಿಯೋ ಯಾಕೆ ಮಾಡ್ತಿಲ್ಲ ಅಂತ. ಸಖತ್ ರೇಡಿಯೋ ಅಂತ ಹ್ಯಾಡ್ ಬಿಲ್ಟ್ ಮೈ ಓನ್ ರೇಡಿಯೋ ಸ್ಟೇಷನ್. ಓಕೆ, ಸೊ ಇದು ಬೇಸಿಕ್ ಐಡಿಯಾ ಅಂದ್ರೆ ಲಾಸ್ಟ್ 5 years 6 years ಇಂದ ಯಾವ ಫೋನಲ್ಲೂ ಕೂಡ ರಿಸೀವರ್ ಇಲ್ಲ ಈಗ. ಕರೆಕ್ಟ್, ಹೌದು. ಮ್ಯಾನುಫ್ಯಾಕ್ಚರಿಂಗ್ ಇದ್ರಲ್ಲೇನೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ದೇಸ್ ನೋ ಈಗ FM ಅನ್ನೋ ಕಾನ್ಸೆಪ್ಟ್ ರೇಡಿಯೋ ಅಂದ್ರೆ ಫೋನ್ಸ್ ಇಂದ ಹೊರಟೋಗಿದೆ. ಮುಂಚೆ ಫೋನ್ ತಗೋಬೇಕಾದ್ರೆ FM ಇದೆಯಾ ಇದರಲ್ಲಿ ಅಂತ ಕೇಳ್ಬಿಟ್ಟು ತಗೊಳ್ಳೋದು. ಸೊ ಈಗ ಏನಾಗಿದೆ, ಆ ಫೋನ್ ನಲ್ಲಿ ರೇಡಿಯೋ ಕೇಳುವಂತ ಹೊರಟೋಗಿದೆ. ಸಿನ್ಸ್ ಇಟ್ಸ್ ಸ್ಟ್ರೀಮಿಂಗ್ ಆಪ್ಸ್ ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಫ್ರೀ ಈಗ. ಸೊ ಏನಾದ್ರು ಮಾಡೋಣ ಅಂತ ಹೇಳಿ ಅಟ್ ಬಿಲ್ಟ್ ಮೈ ಓನ್ ರೇಡಿಯೋ ಸ್ಟೇಷನ್. ನಂದು ಸೆಕೆಂಡ್ ಸ್ಟುಡಿಯೋ ಆಫೀಸ್ನಲ್ಲಿ ಅದನ್ನ ಸ್ಪೀಕರ್ಸ್ ನಲ್ಲಿ ಪ್ಲೇ ಮಾಡ್ತಿದ್ವಿ. ಪ್ರತಿ ಹಾಡಾದ್ಮೇಲೆ ಸಖತ್ ರೇಡಿಯೋ ಅಂತೆಲ್ಲ ಬರೋದು, ಲೈಕ್ ಈ ಶೆಟ್ ನಂದಿದ್ದು ಅಂತ. ಅದನ್ನ ಆಕ್ಚುಲಿ ತುಂಬಾ ಲಾಂಚ್ ಮಾಡೋಣ ಅನ್ನೋ ಮೋಡಲ್ಲಿ ಇತ್ತು. ಬಟ್ ಅಗೇನ್ ಮ್ಯೂಸಿಕ್ ರೈಟ್ಸ್ ಅದು ಇದು ಎಲ್ಲ ನೋಬಡಿ ಸಪೋರ್ಟೆಡ್. ಲೈಕ್ ಸಿಗಾಬಡೆ ಕಾಸ್ಟ್ಲಿ. ಏನೋ ಮಾಡ್ತಿದ್ವಿ ಅಂತ ಹೇಳಿದ್ರೆ ನನಗೇನ್ ಸಿಗುತ್ತೆ, ನಮ್ಗೆ ಏನು ಇಲ್ಲ ಗುರು, ನಿಂಗೆ ಏನಾದ್ರು ಸಿಕ್ಕರೆ ನಿಂಗೂ ಕೊಡ್ತೀನಿ ಗುರು ಅಂತ. ಸೊ ಐ ಟ್ರೈಡ್ ರನ್ನಿಂಗ್ ಇಟ್ 6 months. ಅದನ್ನ ಪರ್ಸನಲ್ ಸ್ಪೇಸ್ ನಲ್ಲಿ ಇಟ್ಕೊಂಡು ಒಂದ್ ಖುಷಿ ಪಟ್ಟೆ. ಆಮೇಲೆ ಅನ್ಫಾರ್ಚುನೇಟ್ಲಿ ಲಾಂಚ್ ಮಾಡಕ್ ಆಗ್ಲಿಲ್ಲ. ಬಟ್ ಇವತ್ತು ಯಾರು ನೋಡ್ತಿರೋರು ನಿಮ್ಗೆ ಏನಾರು ಐಡಿಯಾ ಸಿಕ್ಕಿದ್ರೆ ನೋಡಿ, ಇಡೀ ಕರ್ನಾಟಕ ಟಾರ್ಗೆಟ್ ಮಾಡ್ಬಿಟ್ಟು ಒಂದು ರೇಡಿಯೋ ಸ್ಟೇಷನ್ ಮಾಡಿ, ಆನ್ಲೈನ್ ಮಾಡಿ. ಆನ್ಲೈನ್. ಸೊ ಸಿನ್ಸ್ ಯುವರ್ RJs, ಸಾಂಗ್ ಪ್ಲೇ ಮಾಡೋದು ಇಸ್ ಅ ಪಾರ್ಟ್ ಆಫ್ ಇದು ಅಲ್ವಾ? ಯಾವ ಸಾಂಗ್ಗೆ ತುಂಬಾ ಏನೋ ಇದು ಕೇಳಿರೋದು ಗುರು, ಈ ಸಾಂಗ್ ಪ್ಲೇ ಮಾಡಿ ನಿಮ್ ಕರಿಯರ್ ಅಲ್ಲಿ ಈ ಸಾಂಗ್ ಪ್ಲೇ ಮಾಡಿ ನನ್ ಟಕ್ಕಂತ ಟಾಪ್ ಆಫ್ ಮೈಂಡ್ ಬಂದಿದ್ದು ಅನಿಸುತ್ತಿದೆ. ಹೌದಾ? ಫಾರ್ ಯು ಸಖತ್ ತಗೊಳ್ಳೆ ಸುಮ್ಮನೆ ನಗ್ತಾಳೆ. ಅದು ಇದನ್ನ ಸಖತ್ ಸ್ಟುಡಿಯೋಸ್ ಅದಕ್ಕೆ ಮುಂಚೆನೆ ಇತ್ತು. ಓಕೆ ಓಕೆ. ಐ ಥಿಂಕ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಐ ಹ್ಯಾವ್ ಗಾಟ್ ಇಸ್ ಸಮಬಡಿ ಫ್ರಮ್ ಮಿರ್ಚಿ. ಮೊದಲು ಸಖತ್ ಅಂದ್ರೆ ಮಿರ್ಚಿ ನೆನಪಾಗ್ತಿತ್ತು, ಇವಾಗ ಸಖತ್ ಅಂದ್ರೆ ನೀನ್ ನೆನಪಾಗ್ತೀಯ. ಈ ಸಾಂಗ್ ಹೇಳ್ದಂಗೆ ಜ್ಞಾಪಕ ಆಯ್ತು. ಇದು ಮತ್ತೆ ಶೇಗೆ ಬಾಡಿ, ಇದು ಸಾಂಗ್ಸ್ ಕೇಳೋದಕ್ಕೆ ನಾನ್ ಚಿಕ್ಕವನಿದ್ದಾಗ ರೇಡಿಯೋ ಟ್ಯೂನ್ ಮಾಡ್ತಾ ಇದ್ದೆ. ಬಿಕಾಸ್ ಎ ಲಿಸ್ಟ್ ಸಾಂಗ್ಸ್ BCD ಅಂತ ಹರಿಕೃಷ್ಣ ಝೋನ್ ಅದ. ಎಕ್ಸಾಕ್ಟ್ಲಿ. ಅಂದ್ರೆ 10 ಹಾಡ್ ಪ್ಲೇ ಮಾಡ್ತೀವಿ ಅಂದ್ರೆ 9 ಹಾಡ್ ಹರಿಕೃಷ್ಣ ಅವ್ರದ್ದು. ಹೌದು ಎಲ್ಲ ರಿದಮ್ ಢನ್ ಕನ್ನ. ಇನ್ನೊಂದೇನ್ ಗೊತ್ತಾ, ಟೀಸ್ ಮಾಡ್ತಿದ್ರಿ ಗೊತ್ತಾ, ಮುಂದೆ ಬರ್ತಿದೆ ಈ ಸಾಂಗ್ ಅಂದ್ಬಿಟ್ಟು 4 ಸಾಂಗ್ ಆದ್ಮೇಲೆ ಅದ್ ಹಾಕೋದು. ನಾವು ಗುರು ಇವಾಗ ಬರುತ್ತಾ ದಟ್ ಟೀಸಿಂಗ್ ಅಂಡ್ ಆಲ್ ವಾಸ್ ಕ್ರೇಜಿ. ಅಂಡ್ ಕಮಿಂಗ್ ಟು ಈಗ ವಿ ಸ್ಪೋಕ್ ಅಬೌಟ್ ಜಿ, ಅದ್ರ ಫ್ರೆಂಡ್ ಕಲರ್ಸ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಆಗಲ್ಲ. ಇವಾಗ ರೀಸೆಂಟ್ ಆಗಿ ಬಿಗ್ ಬಾಸ್ ಮುಗೀತು ಅಂಡ್ ದ ಕ್ರೇಜ್ ಇಸ್ ನೆಕ್ಸ್ಟ್ ಲೆವೆಲ್. ಅಂಡ್ ನೇತ್ರ ನೀವು ಬಿಗ್ ಬಾಸ್ ಹೋಗಿದ್ದೀರಾ. ಇವಾಗ ಇರೋ ಕ್ರೇಜು ಎಲ್ಲೋ ಒಂದ್ ಕಡೆ ಅಲ್ಲಿ ಮಿಸ್ಸಿಂಗ್ ಆಗಿತ್ತು. ವಾಟ್ ಡು ಯು ಥಿಂಕ್ ಅಬೌಟ್ ದ ಡಿಫರೆನ್ಸ್ ಇನ್ ದಟ್? ಕ್ರೇಜ್ ಅವಾಗ್ಲೂ ಇತ್ತು, ಜಸ್ಟ್ ದಟ್ ಇವಾಗ ತುಂಬಾ ಅದು ಬೇರೆ ಗೇಮ್ ಆಗಿ ಹೋಗ್ಬಿಟ್ಟಿದೆ. ಇನ್ ಟರ್ಮ್ಸ್ ಆಫ್ ಆರ್ಟಿಸ್ಟ್ ಪ್ರಮೋಷನ್ಸ್ ಇರ್ಬೋದು, ಪ್ಲೇಯರ್ PR ಇರ್ಬೋದು, ಇಟ್ಸ್ ಬಿಕಮ್ ಅ ಹೋಲ್ ನ್ಯೂ ಗೇಮ್ ಆಲ್ ಟುಗೆದರ್. ಅವತ್ತಿಗೆ ಪರ್ಸನಲ್ PR ಇರ್ಲಿಲ್ಲ ನಮ್ಗೆ, ಬಟ್ PR ಎಲ್ಲಾ ಕಡೆಯಿಂದ ಸಿಗ್ತಿತ್ತು. ಅಂಡ್ ಇನ್ಫ್ಯಾಕ್ಟ್ ಆಚೆ ಬರ್ತೀವಿ ಅಂದ್ರೆ 4 ಕಾರ್ ಚೇಸ್ ಮಾಡ್ತಾ ಇತ್ತು. ಫಾರ್ ದಟ್ ವಾಸ್ ಆಲ್ವೇಸ್ ದೇರ್, ದಟ್ ಕ್ರೇಜ್ ವಾಸ್ ಆಲ್ವೇಸ್ ದೇರ್. ಜಸ್ಟ್ ದಟ್ ಇವಾಗ ಆರ್ಟಿಸ್ಟ್ ಇಂಡಿವಿಜುವಲಿ ಪ್ರತಿ ಪ್ಲೇಯರ್ ಕೂಡ ಅಷ್ಟು ಸೀರಿಯಸ್ ಆಗಿ ಅದನ್ನ ಅದನ್ನ ಬೇರೆ ಲೆವೆಲ್ ತಗೊಂಡು ಹೋಗೋದಕ್ಕೆ ಕಾರಣ ಬಿಕಾಸ್ ಆಫ್ ದಟ್. ಪರ್ಸನಲ್ PR ಗಳು, ಟೀಮ್ ಗಳು ಇಟ್ಕೊಂಡು ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್, ನಮ್ಮ ಮನೇಲಿ ಯಾರೋ ಒಬ್ರು ಪಾಪ ಒಂದ್ ಫೋಟೋ ತೆಗೆದು ಒಂದ್ ಪೋಸ್ಟ್ ಹಾಕೋರು. ಬಟ್ ದಟ್ ಕ್ರೇಜ್ ವಾಸ್ ಆಲ್ವೇಸ್ ದೇರ್. ವೋಟ್ ಎಲ್ಲ ಹಾಕೋದಕ್ಕೆ ಹೆಂಗ್ ಕಷ್ಟಪಟ್ಟು ನಿಮ್ ಫ್ಯಾಮಿಲಿ? ಬಿಕಾಸ್ ಇವಾಗ ರ್ಯಾಲಿ ಎಲ್ಲ ಮಾಡಬೇಕು. ಸೊ ವೋಟ್ಗೂ ಅಷ್ಟೇ ಅವಾಗೆಲ್ಲ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆಲ್ಲ ಹೇಳಿ, ಆಮೇಲೆ ಫ್ರೆಂಡ್ ಎಲ್ಲೋ ಹೊರಗಡೆ ಈಗ ಹೋಟೆಲ್ ಅಲ್ಲಿ ಕೂತ್ಕೊಂಡು ಅಥವಾ ನಮ್ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಬಾರಲ್ಲಿ ಕೂತ್ಕೊಂಡು ಸಾಯಂಕಾಲ ಹೊತ್ತು ಬಂದವ್ರನ್ನೆಲ್ಲ ಸರ್ ವೋಟ್ ಹಾಕಿ ಸರ್ ಅಂತೆಲ್ಲ ಹೇಳಿ ಮಾಡ್ತಿದಾರಂತೆ. ಸೊ ಆತರ ಎಲ್ಲ ವೆರಿ ನೈವ್ ಅಂಡ್ ಇನ್ನೋಸೆಂಟ್ ರೀತಿಯಲ್ಲಿ ವೋಟಿಂಗ್ ಏನ್ ನಡೀತಿತ್ತು. ಅದಾದ್ಮೇಲೆ ಅದು ವೆಬ್ಸೈಟ್ ವೋಟಿಂಗ್ ಆಯ್ತು, ಇನ್ನೊಂದಾಯ್ತು, ವೋಟಿಂಗ್ ಗೇಮೇ ಚೇಂಜ್ ಆಗೋಯ್ತು. ಈಗ ಮೊನ್ನೆ ನೋಡ್ತಾ ಇದ್ದೆ LED ಡಿಸ್ಪ್ಲೇಗಳು ವೋಟ್ ಹಾಕಿ ಅಂತೆಲ್ಲ ರೋಡಲ್ಲೆಲ್ಲ ನಿಂತ್ಕೊಂಡು ವೋಟ್ ಹಾಕಿದ್ರೆ ಫ್ಲೆಕ್ಸ್ ಗಳು ಕಟ್ಟಿ. ಅವು ಅಂದ್ರೆ ಅಂದ್ರೆ ಆನೆಸ್ಟ್ಲಿ ಸೀಸನ್ ಒಬ್ಬ ಲವರ್ ಬಾಯ್ ಬೇಕಾಗ್ತಾನಲ್ಲ. ಲವರ್ ಬಾಯ್ ಸ್ವಲ್ಪ ವಯಸ್ಸಾಗೋಯ್ತಾ ಅಂತ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್, ನಾನ್ ಈ ಸಲ ಸ್ವಲ್ಪ ಬಿಗ್ ಬಾಸ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದೆ, ನನಗೆ ಒಂದ್ ರಿಯಲೈಸ್ ಆಯ್ತು, ನಂಗೆ ಜಗಳ ಆಡಕ್ ಬರಲ್ಲ ಅಂತ. ಜಗಳ ಸಿಕ್ಕಾಪಟ್ಟೆ ಮಾಡಕ್ ಬರುತ್ತೆ. ಇಲ್ಲ ಮತ್ತೆ ರೇಡಿಯೋ ಸಿಟಿಲಿ ಇದ್ದಿದ್ ಫಾರ್ಮಗ್ ಬಂದಾಗ ಪ್ರಾಬ್ಲಿ ಅಲ್ಲಿ ಥಿಂಕ್ ಅಬೌಟ್ ಗೋಯಿಂಗ್ ಟು ಇಟ್. ಕರೆದ್ರೆ ಅದು. ಇನ್ನೊಂದೇನಂದ್ರೆ ಕಾಲರ್ಸ್ ಬ್ರೋ, ಮೇನ್ಲಿ ಕಾಲರ್ಸ್ ನಾನು ಮಾತಾಡೋದು, ಯಾಕಂದ್ರೆ ಮೇನ್ ಕನೆಕ್ಷನ್ ಅವ್ರ ಜೊತೆ ಇರೋದು. ಅಂಡ್ ರ್ಯಾಂಡಮ್ ಆಗಿ ಅವಾಗ ಕಾಲ್ ಮಾಡಿ ನನ್ಗೆ ಡೆಡಿಕೇಟ್ ಮಾಡಿ ಸಾಂಗ್ ಅಂತ ಕೇಳೋರು, ಜಸ್ಟ್ ಲೈಕ್ ಅನಿಸುತ್ತೆ ತರ.
ಬೇರೆ ಬೇರೆ ರೀಸನ್ಸ್ ಇಂದ ಡೆಡಿಕೇಟ್ ಮಾಡಕ್ ಕೇಳೋರು. ಗಂಡನ್ ಬರ್ಡೇ, ಬಾಯ್ ಫ್ರೆಂಡ್ ಬರ್ಡೇ, ಅಮ್ಮನ್ ಬರ್ಡೇ, ಕೆಲವೊಂದು ರೀಸನ್ಸ್ಗಳು ಕೇಳ್ಬಿಟ್ರೆ ಇದಕ್ಕೂ ಡೆಡಿಕೇಟ್ ಮಾಡ್ತಾರ ಗುರು ಸಾಂಗ್ನ ಅಂತ ನಿಮ್ಗೆ ಯಾವ್ದಾದ್ರು ಕಾಲರ್ ಫೀಲ್ ಮಾಡ್ಸಿದ್ಯಾ? ಇಲ್ಲ, ಆ ಥರ ಅನ್ಯೂಶುವಲ್ ಕಾಲ್ಸ್ ಏನೂ ಇಲ್ಲ. ಅಲ್ಲ ಬಟ್ ಇವಾಗ ಓಕೆ ಆದ್ರೆ ಡೆಡಿಕೇಶನ್ ಲೈಕ್ ಸಮಥಿಂಗ್ ಲೈಕ್ ಕ್ಯಾನ್ಸರ್ ಪೇಷಂಟ್ ಒಬ್ರು ಇದಾರೆ, ಅವ್ರಿಗೆ ಡೆಡಿಕೇಟ್ ಮಾಡ್ತೇನೆ ಸಾಂಗು. ನೋ ಡಾರ್ಕ್ ಹ್ಯೂಮರ್. ಇಲ್ಲ, ಗೊತ್ತಾಯ್ತು, ನಂಗೆ ಗೊತ್ತಿಲ್ಲ ಆ ಥರದ್ದು ಯಾವ್ದು ಕಾಲ್ಸ್ ಎಲ್ಲ ಬಂದಿಲ್ಲ. ಇವಿಲ್ ನೀವು ಇಲ್ಲ ಇಲ್ಲ ನೀವ್ ಹೇಳ್ತಾ ಇದ್ದೀರಾ. ಈ ಕಾಟ್ ಮಿ ಆಫ್ ಗಾರ್ಡ್. I know. ನಾನೇನೋ ಬೇರೆ I know. ಹಾ. ಇಲ್ಲ, ನನ್ಗೂ ಅದಕ್ಕೆ ರಿಯಾಕ್ಟ್ ಆಗಿದೆ. ಅಲ್ಲ ಬಟ್ ಅಂದ್ರೆ ಅನ್ಯೂಶಲ್ ಆಗಿ ಕೆಲವೊಂದ್ಸಲ ಕೇಳಿರ್ತಾರೆ. ಈಗ ನನ್ ಮದ್ವೆ ಆಗ್ತೇನೆ ನೆಕ್ಸ್ಟ್ ವಾರ, ಎಕ್ಸ್ ಬಾಯ್ ಫ್ರೆಂಡ್ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕಾಗಿತ್ತು ಅಂತ. ಅಂಡ್ ದೇ ಯೂಸ್ ಟು ಡೂ ದಟ್ ಲಿಟ್ರಲಿ. ಅಂಡ್ ನೀವೇ ಅನ್ಕೋತೀರಿ ಗುರು ಈ ತರ ಸೈಕೋ ಕಾಲರ್ಸ್ ಇರ್ತಾರ ಅಂತ. ಎನಿವನ್ ದಟ್ ಇಸ್ ಇನ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್. ಬಿಕಾಸ್ ಈಗ ರ್ಯಾಂಡಮ್ ಕಾಲರ್ಸ್ ನಾರ್ಮಲ್ ಆಗಿ ಅಮ್ಮ ಅಪ್ಪಂಗೆ ಎಲ್ಲಾರು ಮಾಡೇ ಮಾಡ್ತಾರೆ. ಹೌದೌದು. ಈ ತರ ಸ್ಟೆಪ್ ಫಾದರ್ಗೆ ಸ್ಟೆಪ್ ಮದರ್ ನಾಲ್ಕಲ್ಲಿ ಇರ್ತಾರೆ ಈ ತರ ಮೆಸೇಜ್ಗಳು ಬಂದಿರ್ತವೆ. ಬಟ್ ನಾಟ್ ದಟ್ ಯು ರಿಮೆಂಬರ್. Not that I Okay. remember. ಓಕೆ, ಈಗ FM ಅಂತ ಬಂದಾಗ 2 ಫಿಲ್ಮ್ ತಲೆಗೆ ಬಂದೇ ಬರುತ್ತೆ. ಒಂದು ಮುಸ್ಸಂಜೆ ಮಾತು, ಇನ್ನೊಂದು ಮಿಲನ. ಓಕೆನಾ? ಮಿಲನ ಇಸ್ ಅ ಪಾರ್ಟ್ ಆಫ್, ಅಂದ್ರೆ ಹೇಗೆ ಅದು ಸಿಂಪಲ್ ಆಗಿ ಒಂದು ಸಿಂಪಲ್ ಲವ್ ಸ್ಟೋರಿ. ಸಿಂಪಲ್ ಆಗಿ ಲವ್ ಸ್ಟೋರಿ. ಸುನಿ ಸರ್ ಹಾಕೋತಾರ. ಓಕೆನಾ? ಅದೇ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಬರೀ ಕಾಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಇತ್ತು. ಬಟ್ ಇದು ಫುಲ್ ಬಟ್ ಇದು ಕಂಪ್ಲೀಟ್. ಸೊ ಅದ್ ನೋಡಿದಾಗ, ಫಿಲ್ಮ್ಸ್ ನೋಡಿದಾಗ ನಮ್ಗೇನ್ ಅನ್ಸುತ್ತೆ, ಓ ಇವ್ರು ಈ ತರ ಮೀಟ್ ಮಾಡ್ತಾರೆ ಜನನ್ನ, ಪಾಪ ಅವ್ರ ಕಷ್ಟ ಇತ್ತು ಅಂದ್ರೆ ಅವ್ರ ಜೊತೆ ಸ್ಪಂದಿಸ್ತಾರೆ ಅಂತ ಎಲ್ಲ ನಮ್ಗೆ ಅನ್ಸಿತ್ತು. ಸೊ ನಿಮ್ದು ಯಾವ್ದಾದ್ರು ಒಂದು ಸ್ಟೋರಿ, ಯಾವ್ದಾದ್ರು ಕಾಲರ್ ನಿಮ್ ಮೆಸೇಜ್ ಮಾಡಿ, ಕಾಲ್ ಮಾಡಿ, ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕು, ಈ ತರ ಕತೆ ಹಿಂಗಿದೆ, ಆತರ ನಾಟ್ ಫಿಲ್ಮ್ ಮಾಡಕ್ಕೆ ಬಟ್ ಕತೆ ಹೇಳ್ಕೊಂಡಿರೋದು, ನೀವು ಮೀಟ್ ಮಾಡಿರೋದು, ಇಲ್ಲ ಆನ್ಲೈನ್ ಅಲ್ಲೇ ಕೇಳಿ ಹಾಕ್ದೇ ಇರೋದು, ಇಷ್ಟೊಂದೆಲ್ಲ ಸ್ಯಾಡ್ನೆಸ್ ಇದೆಯಾ ಅಂತ ಕೇಳೋದು ಯಾವ್ದಾದ್ರು ಇದೆಯಾ ಸ್ಟೋರಿ? ಅಂದ್ರೆ ನನ್ಗೆ ಇವತ್ತಿಗೂ ಯಾರಾದ್ರು ಕಾಲ್ ಮಾಡಿ ಅವ್ರದ್ದು ಲೈಫ್ ಕಷ್ಟ ಎಲ್ಲ ಹೇಳಿದಾಗ, ಆಸ್ RJs ಅಂದ್ರೆ ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ಬಟ್ ನಾವ್ ಇನ್ನೊಂಚೂರು ಅಯ್ಯೋ ಹಿಂಗಾಗೋಯ್ತಾ, ಏನಾಯ್ತು ನಿಮ್ ಲೈಫ್, ಹಿಂಗೆಲ್ಲ ಹೇಳ್ತೀವಲ್ವಾ, ಅದೇನಾಗುತ್ತೆ ಪಾಪ ಅವ್ರಿಗೆ ಇನ್ನೊಂಚೂರು ಅದನ್ನೆಲ್ಲ. ನನ್ ಶೋ ಇದ್ದಿದ್ದೇ ಬೇರೆ ತರ. ನನ್ಗೆ ಯಾರೋ ಕಾಲ್ ಮಾಡಿ ಹಿಂಗೆಲ್ಲ ಆಗೋಯ್ತು, ಯಾರೋ ಬಿಟ್ಟು ಓದ್ಲು ಬಿಡು ಗುರು, ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರೋ ಲೈಫಲ್ಲಿ ಅಂದ್ರೆ ನನ್ಗೆ ಆತರ ಮೋಟಿವೇಟ್ ಮಾಡಿ ಅಭ್ಯಾಸ. ಆತರ ತುಂಬಾ ಎಮೋಷನಲ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಎಲ್ಲಾರು ಆರ್ ಗೋಯಿಂಗ್ ಥ್ರೂ ಸಮಥಿಂಗ್, ಎಲ್ಲಾರ್ಗು ಒಂದ್ ಗಾಯ ಇದೆ, ಎಲ್ಲಾರು ಕೇಳ್ಕೊಳ್ತಿರ್ತಾರೆ, ಎಲ್ಲಾರ ಲೈಫಲ್ಲಿ ಏನೋ ನಡೀತಾನೆ ಇರುತ್ತೆ. ಬಟ್ ಹೌ ಡು ಯು ಎನರ್ಜೈಸ್ ದೆಮ್, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಿದ್ದೆ. ಆತರ ಎಮೋಷನಲಿ ಯಾರನ್ನೂ ತುಂಬಾ ಏನೋ ಕತೆ ಹೇಳಿ ಅದರಿಂದ ಏನೋ ಸಿಗುತ್ತೆ ಅನ್ನೋದಿರ್ಲಿಲ್ಲ. ಬಟ್ ರೇಡಿಯೋ ಇಸ್ ಡೆಫಿನೆಟ್ಲಿ ಹೆಲ್ಪ್ ಮೀ, ಬಿಕಾಸ್ ಇವತ್ತಿಗೂ ಏನಾದ್ರು ಒಂದು ಕತೆ ಕೇಳ್ಬೇಕಾದ್ರೆ ಒಂದ್ ಯಾವ್ದೋ ಏನೋ ಕ್ಯಾರೆಕ್ಟರ್ ಅದನ್ನ ಹೆಂಗ್ ಡಿಸೈನ್ ಮಾಡಿದಾರೆ ಎಲ್ಲ ನೋಡಿದಾಗ, ದ ಸೈಕಾಲಜಿ ಆಫ್ ವಾಟ್ ವಿ ಹವ್ ಸ್ಪೋಕನ್ ಟು ಸೋ ಮೆನಿ ಪೀಪಲ್ ಫಾರ್ 15-16 years ಅಲ್ಲ, ಆ ಜಡ್ಜ್ಮೆಂಟ್ ತುಂಬಾ ಹೆಲ್ಪ್ ಮಾಡಿದೆ ನನಗೆ. ಅಂದ್ರೆ ಜನ ಹೆಂಗ್ ಯೋಚನೆ ಮಾಡ್ತಾರೆ, ಏನಾಗಿರುತ್ತೆ, ಯಾಕೆ ಹಿಂಗಾಯ್ತು, ಹೆಂಗೆ ಫ್ಲಿಪ್ ಆದ್ರು, ಏನಾಯ್ತು, ಇದೆಲ್ಲ ಕೂಡ ಏನ್ ಲರ್ನಿಂಗ್ಸ್ ಇತ್ತಲ್ಲ ಫ್ರಮ್ 16-17 years. ಎಷ್ಟು ಬ್ರೋ 16-17 ವರ್ಷ ಮಾತಾಡಿದ್ವಿ ಜನರ ಹತ್ರ ದಿನ ಕಾಲ್. ಅದು ಈ ಕಡೆ ನನ್ಗೆ ಇವಾಗ ನನ್ಗಂತೂ ತುಂಬಾ ಹೆಲ್ಪ್ ಆಗತ್ತೆ ಅದು. ಅಲ್ಲ ಏನಕ್ಕೆ ಅಂದ್ರೆ ಸುಮಾರು ಜನ ನಗ್ಸಿದೀರ ನೀವು. ಅಂದ್ರೆ ಯಾವ್ದೋ ಒಂದ್ ಬ್ಯಾಡ್ ಮೂಡ್ ಇರುತ್ತೆ, ಏನೋ ಇರುತ್ತೆ, ಗುರು ನಗ್ಸ್ತಾರಪ್ಪ, ನಾನು ಇವ್ರ ಜೊತೆ ಮಾತಾಡ್ಬೇಕು ಅನ್ನೋ ತರ ಒಂದಿರುತ್ತಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಕೇಳಿದ್ದು. ಇಲ್ಲ, ಬಟ್ ಇವ್ ನಗಿಸ್ತೀವಿ, ಎಸ್, ಬಟ್ ಬಿಹೈಂಡ್ ದಿ ಸೀನ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ವೆನ್ ಯುವರ್ ಲೈಫ್ ಇಫ್ ಸಮಥಿಂಗ್ ಇಸ್ ಫಕ್ಡ್ ಅಪ್ ನಿಮ್ ಪರ್ಸನಲ್ ಲೈಫ್ ಅಲ್ಲಿ, ಹೌ ಡು ಯು ಮ್ಯಾನೇಜ್ ಅಂತಿದೆಯಲ್ಲ. ಐ ಟೆಲ್ ಯು ಒನ್ ಇನ್ಸ್ಟೆನ್ಸ್. ನಾನು ಬಿಗಲ್ಲಿದ್ದೆ, ನನ್ನ ಶೋ ಇದ್ದಿದ್ದೆ ಪ್ರ್ಯಾಂಕ್ಸ್, ನಗಿಸ್ಬೇಕು, ಕೂರಿಸ್ಬೇಕು. ಮೈ ಡ್ಯಾಡ್ ವಾಸ್ ಕಂಟಿನ್ಯೂಸ್ಲಿ ಕಾಲಿಂಗ್ ಮೀ, ಲೈಕ್ ಏನು ಯೂಶಲಿ ಮಾಡಲ್ವಲ್ಲ ಇವರು ಅಂತ, ಏನು ಚಿಕ್ಕಪ್ಪ ಹೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ. ಐ ಹ್ಯಾವ್ 40 seconds ಲಿಂಕ್ಗೆ, ಆಯ್ತಾ. ನಾನು ಓಕೆ, ನಾನು ಐ ಡಿಂಟ್ ವಾಂಟ್ ಕಟ್ ಹಿಮ್ ಆಫ್ ಆಲ್ಸೋ, ನಾನು ಐ ಪುಟ್ ಒನ್ ಮೋರ್ ಸಾಂಗ್, ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಏನಪ್ಪಗೆ. ಆಯಿತು, ಆಗಿದೆ, ಗೊತ್ತಿತ್ತು ಹಾಸ್ಪಿಟಲೈಸ್ ಆಗಿದ್ರು, ಇದೆಲ್ಲ ಆಗಿತ್ತು, ಹಿಂಗಾಗಿದೆ ಅಂತ. ಐ ಸೆಡ್ ಓಕೆ, ಎಲ್ಲಿದ್ದೀರಾ, ಏನು ಮಾಡ್ತೀರಾ, ಅವ್ರಿಗೆಲ್ಲ ಸಮಾಧಾನ ಮಾಡಿಬಿಟ್ಟು ದೆನ್ ಐ ಸೆಡ್ ಓಕೆ ಬರ್ತೀನಿ, ತಲೆ ಕೆಡ್ಸ್ಕೊಬಿಡಿ, ಆಗಿದೆ, ನಥಿಂಗ್ ಕ್ಯಾನ್ ಬಿ ಡನ್, ಐ ವಿಲ್ ಕಮ್ ಅಂತ ಹೇಳಿ ನಾನು ಐ ಡಿಂಟ್ ಫೀಲ್ ಲೈಕ್ ವಾಕಿಂಗ್ ಔಟ್. I finished my show, then I went, met my father, I said ಆಗಿದೆ, ಏನು ಮಾಡೋಕ್ಕಾಗಲ್ಲ ಇದು ಅಂತ. ಬಟ್ ಆ ಕಾಲ್ ಇಟ್ಟಾದ್ಮೇಲೆ ನೆಕ್ಸ್ಟ್ half an hour ನಾ ಆಕ್ಚುಲಿ ಜನರಲ್ ನಗಿಸ್ಬೇಕಿತ್ತು. ಬಟ್ ಐ ನೋ ಲೈಕ್ ಅಲ್ಲಿ ಏನಾಗಿದೆ, ಅಲ್ಲಿ ಎಂಟೈರ್ ಫ್ಯಾಮಿಲಿ ಅಲ್ಲಿದೆ, ಇಲ್ಲಿ ಸಮಥಿಂಗ್ ಇಸ್, ಇವಾಗ ಹೌ ಡು ಐ ಮ್ಯಾನೇಜ್ ದಿಸ್ ಎಲ್ಲ ಕೂಡ ಓಡ್ತಿತ್ತು ತಲೆಯಲ್ಲಿ. ಬಟ್ ಸ್ಟಿಲ್ ಈ ಕಡೆ ಜನರಲ್ ನಗಿಸ್ಬೇಕಿತ್ತು. ಬಟ್ ಈ ವಿಷಯಗಳಿದೆಯಲ್ಲ, ಇದೆಲ್ಲೂ ಹೊರಗಡೆ ಗೊತ್ತಾಗಲ್ಲ. ಕರೆಕ್ಟ್. ಅಂದ್ರೆ ವೆನ್ ವಿ ಸ್ವಿಚ್ ಆನ್ ಮೈಕ್, ವಿ ಹ್ಯಾವ್ ಟು ಎಂಟರ್ಟೈನ್ ದೆಮ್. ಸೇಮ್ ನಿಮ್ಗೂ ಸ್ವಿಚ್ ಆಫ್ ಎವ್ರಿಥಿಂಗ್ ಎಲ್ಸ್. ತುಂಬಾ ಸಲ ಆಗಿರುತ್ತೆ ಪರ್ಸನಲಿ. ಯಾ ಮನೆಯಲ್ಲಿ ಏನೋ ಒಂದಿರುತ್ತೆ, ತುಂಬಾ ಹೆವಿ ಹಾರ್ಟ್ ಇಟ್ಕೊಂಡು ಬಂದು ನನಗೆ ಸಾಧ್ಯನೇ ಇಲ್ಲ ಅನ್ನೋ ತರ ಪೊಸಿಷನ್ ಅಲ್ಲಿ ಸ್ಟುಡಿಯೋಗೆ ಎಂಟರ್ ಆಗಿ ಮೈಕ್ ಆನ್ ಮಾಡಿದ ತಕ್ಷಣ ದೇರ್ ಇಸ್ ಅ ಸ್ವಿಚ್ ಓವರ್. ನನಗೆ ಅದು ತುಂಬಾ ಅದೊಂದು ರೀಸನ್ಗೋಸ್ಕರ ನಂಗೆ ಸ್ಟುಡಿಯೋಗೆ ಹೋಗೋದು ಬಿಡಕ್ಕೆ ಇಷ್ಟ ಇಲ್ಲ ನನಗೆ. ಬಿಕಾಸ್ ನನಗೆ ಅದೊಂದು ಅಡ್ರಿನಲಿನ್, ಅದು ತೀರಾ ಮೂಡೇ ಇಲ್ಲ, ಆಗಲ್ಲ, ಇನ್ನ ನನಗೆ ಸಾಧ್ಯನೇ ಇಲ್ಲ ಲೈಫಲ್ಲಿ ಅನ್ನೋ ತರ ಬೇಜಾರ್ ಮೂಮೆಂಟ್ ಅಲ್ಲೂ ಕೂಡ ಇಟ್ಸ್
1 or 2 hours ಆಫ್ ಸ್ಟುಡಿಯೋನಲ್ಲಿ ಏನಿರ್ತೀನಿ, ವಾಪಸ್ ಬರ್ಬೇಕಾ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೀನಿ. ದಟ್ ಇಸ್ ಮೈ ಥೆರಪಿ. ಅದನ್ನ ಮೆಡಿಟೇಷನ್ ಅಂತಾನೆ ಕರೆಯೋದು ನನಗೆ. ಆಕ್ಚುಲಿ ದಟ್ ಹೆಲ್ಪ್ಸ್. ಅಂದ್ರೆ ಬಿಟ್ಕೊಡ್ತಿರ್ಲಿಲ್ಲ ಮ್ಯಾಕ್ಸಿಮಮ್ ಅವ್ರಿಗೆ ಏನಂದ್ರೆ ಗಂಟ್ಲು ಕಟ್ಟಿದ್ರೆ ಗೊತ್ತಾಗೋರು, ಓ ಯಾಕೆ ಅಷ್ಟೇ. ಹುಷಾರಿಲ್ವಾ ಅದ್ ಬಿಟ್ರೆ ಅನ್ನೋರು ಟೋನ್ ಅಲ್ಲಿ ಖಂಡಿತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ನಾವು ಕೂಡ ಲೈಟ್ ಅಪ್ ಆಗ್ತಿದ್ವಿ. ಹೌದು. It is a gives energy. ಕೂಡ ಇಟ್ ಗಿವ್ಸ್ ಎನರ್ಜಿ. ಮೈಕ್ ಆನ್ ಮಾಡಿದ ತಕ್ಷಣ ಅದೊಂದು ನನಗೆ ಅದಕ್ಕೋಸ್ಕರ ನಾನು ಲೈವ್ ಮಾಡೋದು. ನಾನು ನಂಗೆ ರೆಕಾರ್ಡೆಡ್ ಡೆಫರ್ಡ್ ಎಲ್ಲ ಅಷ್ಟು ಮಜಾ ಕೊಡಲ್ಲ. ಲೈವ್ ಅಲ್ಲಿ ಅದು ಸಾಂಗ್ ಎಂಡ್ ಆಗ್ತಿದೆ, ನೆಕ್ಸ್ಟ್ ಆನ್ ಏರ್ ಹೋಗ್ಬೇಕಂದಾಗ ಅನ್ನೋಯಿಂಗ್ಲಿ ಅದೊಂದು ಎಲ್ಲೋ ಒಂದ್ ಕಡೆ ಒಂದು ಸ್ವಿಚ್ ಆನ್ ಆಗುತ್ತೆ, ಒಂದ್ ಎನರ್ಜಿ. ಆವಾಗ ಮಜಾನೇ ಬೇರೆ ಅದು. ಸೊ ಎಲ್ಲೋ ಒಂದ್ ಕಡೆ ಆರ್ಜೆಸ್ ತುಂಬಾ ಜನರ ಪ್ರಾಬ್ಲಮ್ಗಳು ಕೇಳಿ ಕೇಳಿ ಹೃದಯದಲ್ಲಿ ಕಲ್ಲು ಹುಡ್ಕೊಂಡೇ ಬಿಡುತ್ತೆ. ಡ್ಯೂ ಥಿಂಕ್ ರಿಯಲ್ ಲೈಫ್ ಅಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ನ ಅಥವಾ ತುಂಬಾ ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಆಗ್ತಿದ್ರು, ಇಟ್ ಮೇಕ್ಸ್ ಯು ಸ್ಟ್ರಾಂಗರ್. ಗುರು ಏನು ಯಾರ್ಯಾರ್ದು ಪ್ರಾಬ್ಲಮ್ ಕೇಳಿದೀವಿ, ನಮ್ದು ಏನು ಇಲ್ಲ ಬಿಡು ಅಂತ ಹೇಳಿ ಅದನ್ನ ಈಸಿ ಗೋಯಿಂಗ್ ಆಗಿ ಸುಮಾ ಸಲಿ ಓಕೆ ಇಷ್ಟ ತನೇಶ ಅವಂದೇ ಪಾಪ ಅವಂದ ಅಷ್ಟು ಪ್ರಾಬ್ಲಮ್ ಇದೆ, ಅವನೇ ಆರಾಮಾಗಿದ್ದಾನೆ. ನನ್ಗೊಂದ್ಸಲ ತುಂಬಾ ಸೈಕ್ ಆಗೋಗಿದೆ ಸ್ಟಾರ್ಟಿಂಗ್ ಅಲ್ಲಿ ಕರಿಯರ್. ಇವಾಗ ಹೇಳ್ಬೇಕಾದ್ರೆ ನಂಗೆ ಅದ್ ನೆನಪಾಯ್ತು. ಒಂದು ಫಾರ್ ಡೇಸ್ ನಾನು ಎಷ್ಟು ಡಿಸ್ಟರ್ಬ್ ಆಗೋಗಿದೆ ಗೊತ್ತಾ. ಹೊಸದ್ರಲ್ಲಿ ಇನ್ನು ಆರ್ಜೆಯಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಆಫ್ಟರ್ನೂನ್ ಶೋ ಹೋಸ್ಟ್ ಮಾಡ್ತಾ ಇದ್ದೆ. ಫುಲ್ ಪೆಪಿ ಎನರ್ಜೆಟಿಕ್ ಆ ತರ ಮಜಾ ಗಿಜಾ ಮಾಡ್ಕೊಂಡು ಮಾತಾಡೋ ತರದ್ದೇ. ಡೈಲಿ ಒಂದು ಹುಡುಗಿ ಕಾಲ್ ಮಾಡೋಳು, ಕರೆಕ್ಟಾಗಿ ಆ ಟೈಮ್ ಕಾಲ್ ಮಾಡ್ತಾ ಇದ್ಲು. ಹರಟೆ ಹೊಡಿತಾ ಇದ್ವಿ. ನಂಗೆ ಹೊಸದಾಗಿ ಮದ್ವೆ ಆಗಿದೆ, ಅದು ಇದು ಅಂತೆಲ್ಲ ಕತೆ ಹೇಳಿ, ಇವತ್ತು ಅದ್ ಮಾಡಿದೆ ಇದು ಮಾಡಿದೆ. ಅವಳು ಖುಷಿಯಾಗಿ ಮಾತಾಡ್ತಿದ್ಲು, ನಾನು ಮಾತಾಡ್ತಾ ಇದ್ದೆ. ಆಫ್ಟರ್ ಅ ಗುಡ್ 3 months ಆರ್ ಸಮಥಿಂಗ್ ಒಂದ್ ದಿವಸ ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕು. ಸರಿ ಹೇಳಿ. ಅವಾಗ ಹೇಳ್ತಾಳೆ, ನಾನು ಇಷ್ಟುವರೆಗೂ ನಾನು ನಿಮ್ಗೆ ನಂಗೆ ಮದ್ವೆ ಆಗಿದೆ ಏನ್ ಕತೆ ಎಲ್ಲ ಹೇಳ್ತಾ ಇದ್ದೆ. ಆಕ್ಚುಲಿ ಅದು ಸುಳ್ಳು. ಅದೆಲ್ಲ ತುಂಬಾ ಮೋಸ್ಟ್ ಆಫ್ ಇಟ್ ಇಸ್ ಮೈ ಇಮ್ಯಾಜಿನೇಷನ್. ಯಾವ್ದಾ, ಯಾಕೆ ಮದ್ವೆ ಆಗಿಲ್ಲ ನಿಮ್ಗೆ? ಇಲ್ಲ. ಸೊ ಮದ್ವೆ ಆಗಿ 1 ವಾರದಲ್ಲಿ ಗಂಡ ತೀರ್ಕೊಂಡ್ಬಿಟ್ಟಿದ್ದಾನೆ. ಅಂಡ್ ಶಿ ಇಸ್ ಲಿವಿಂಗ್ ಇನ್ ದಟ್ ಇಲ್ಯೂಷನ್ ಆಫ್ ಇವತ್ ಹೀಗೀಗಾಯ್ತು. ಶಿ ಇಸ್ ಶೇರಿಂಗ್ ಮೀ ದಟ್ ಸ್ಟೋರಿ. ನಾನು ಎಷ್ಟು ಸೈಕ್ ಆಗೋಗಿದೆ ಅಂದ್ರೆ 1 ವಾರ ಕೊನೆಗೆ ಲಿಟ್ರಲಿ. ಅಂಡ್ ದೆನ್ ಶಿ ಇಸ್ ಟೆಲಿಂಗ್ ದಿಸ್ ಇಸ್ ವಾಟ್ ಇಟ್ ಇಸ್. ನನ್ಗೀಗ ತಪ್ಪು ಅಂತ ಅನಿಸ್ತಾ ಇದೆ, ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ಇಟ್, ಬಿಕಾಸ್ ಐ ಆಮ್ ಇಮ್ಯಾಜಿನಿಂಗ್ ಥಿಂಗ್ಸ್ ಅಂಡ್ ಐ ಆಮ್ ಆಲ್ಸೋ ಟೆಲಿಂಗ್ ಅದರ್ ಪೀಪಲ್ ವಿಚ್ ಮೈಟ್ ನಾಟ್ ಬಿ ಟ್ರೂ. ಓಕೆ. ಯಾವಾಗ ಜಸ್ಟ್ ಅಬೌಟ್ ಔಟ್ ಆಫ್ ಕಾಲೇಜ್ ಇವೆಲ್ಲ ಬುದ್ಧಿ ಹೇಳೋಷ್ಟು ಇದಿಲ್ಲ. ಅಂಡ್ ನಾನೇನಂದ್ರೆ ಅವಳು ಸ್ಯಾಡ್ನೆಸ್ ನಾನು ತಗೊಂಡ್ಬಿಟ್ಟೆ. ಅಂಡ್ 1 week ಐ ಆಮ್ ವೆರಿ ಅಪ್ಸೆಟ್, ಅವಳಿಗೆ ಹಿಂಗ ಆಗೋಗಿದೆ ಅಂತ. ಈವಿಲ್ ಬಟ್ ಆ ತರದೆಲ್ಲ ನಂಗೆ ಅದು ಇವಾಗ ನೆನಪಾಗಿ ಮಾಡ್ಕೊಂಡು ನಂಗೆ ನಿಜವಾಗ್ಲೂ ಎಷ್ಟು ಸೈಕ್ ಆಗಿದೆ ಗೊತ್ತಾ. ನಾನು 1 ವಾರ ಅಫೆಕ್ಟ್ ಆಗುತ್ತೆ ಕೂಡ. ಬಟ್ ಥ್ರೂ ದ ಪ್ರಾಸೆಸ್ ಇಷ್ಟಿಷ್ಟು ವರ್ಷ ಆದ್ಮೇಲೆ ಅದನ್ನ ಮಧ್ಯೆ ಒಂದು ಗ್ಲಾಸ್ ಇಟ್ಕೊಂಡು ನೋಡೋದು ಕಲ್ತಿರ್ತೀವಿ. ನನಗೆ ಒಂದಾಗಿತ್ತು. ನಾವು ರೇಡಿಯೋ ಸ್ಟಾರ್ಟ್ ಮಾಡಿದಾಗ ಶಿವಣ್ಣನ ಒಂದು ಸಿನಿಮಾ ಬಂದಿತ್ತು, ಕವಚ ಅಂತ. ಈ ಸಾರಿ ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತೀನಿ, ಅಂಧರು ಅಂತ ಹೇಳ್ಬೇಕು. ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಓದ್ಕೊಂಡು ಅಂಧರು ಅಂತ ಯೂಸ್ ಮಾಡ್ತಿರ್ಲಿಲ್ಲ, ಕುರುಡ್ರು ಅಂತ ಹೇಳ್ತಾ ಇದ್ವಿ. ರೇಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ, ಕುರುಡ್ರು ಸಿನಿಮಾ ಮಾಡ್ತಾರೆ ಶಿವಣ್ಣ ಹಂಗೆ ಹೆಂಗೆ ಅಂತ. ಫೇಸ್ಬುಕ್ ಅಲ್ಲಿ ಯಾರೋ ಹಾಕೊಂಡು ಮೆಸೇಜ್ ಮಾಡ್ಬಿಟ್ಟಿದ್ದಾರೆ, ಯಾರೋ ಬಂದು ಕುರುಡ್ರು ಅಂತಾನೆ, ಅಂಧರು ಅನ್ಬೇಕು. ಈಗಲೂ ತಮ್ಮನೇಲಿ ಕಾಂಟೆಂಟ್ ಕೊಡ್ತಾ ಇದ್ದಾರೆ. ಐ ಆಮ್ ಟೆಲಿಂಗ್ ಯು ಬಿಕಾಸ್ ತುಂಬಾ ಜನ ಈಗಲೂ ಆ ಮಿಸ್ಟೇಕ್ ಮಾಡ್ತಾರೆ. ಸೊ ನನ್ಗೆ ಅದು ಫುಲ್ ಟ್ರಾಮಟೈಸ್ ಆಗ್ಬಿಟ್ಟಿತ್ತು. ಆಲ್ಸೋ ಇಟ್ ಇಸ್ ವಿಜುವಲಿ ಇಂಪೇರ್ಡ್. ಅಂಧರು ಅಂತ ನಾವು ಕನ್ನಡದಲ್ಲಿ ಯೂಸ್ ಮಾಡಬಹುದು. ಅಂದ್ರೆ ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ ವೆನ್ ವಿ ವರ್ ಡೂಯಿಂಗ್ ಲೈವ್ ಅಲ್ಲ, ಸೊ ಪ್ರತಿ ವರ್ಡ್ನು ನಿಮ್ಗೆ ಪ್ರೊಸೆಸ್ ಮಾಡಿ ಆಚೆ ಹಾಕ್ಬೇಕಾಗುತ್ತೆ. ಒಂದು ವರ್ಡ್ ಯಾರಿಗೋ ಟ್ರಿಗರ್ ಆದ್ರೆ ವೆರಿ ಸೆನ್ಸಿಟಿವ್ ವಿಷಯಗಳಲ್ವಾ. ಎಕ್ಸಾಕ್ಟ್ಲಿ. ಸೊ ಲೈವ್ ಇದ್ದಾಗ ತುಂಬಾ ಕಾನ್ಶಿಯಸ್ ಇದ್ವಿ. ಈಗ ರೆಕಾರ್ಡ್ ಮಾಡ್ಬೇಕಾದ್ರೆ ಉಡಾಫೆ ಬಂದಿದೆ, ಬಿಡು ಇದನ್ನ ಡಿಲೀಟ್ ಮಾಡಿ ಇನ್ನೊಂದ್ಸಲಿ ಮಾಡ್ತೀನಿ. ಎಕ್ಸಾಕ್ಟ್ಲಿ. ಲೈವ್ ವಾಸ್ ಸೂಪರ್. ಅಂದ್ರೆ ಆ ಲೈಫ್ ವಾಸ್ ಅಮೇಜಿಂಗ್. ಅದು ಆಸ್ ಎ ಪ್ರೊಡ್ಯೂಸರ್ ನಾವು ನೋಡ್ತೀವಲ್ಲ, ಕೆಲವೊಬ್ರು ಆರ್ಜೆಗಳು ತಗೊಂಡು ಎಲ್ಲೋ ಬಿಡೋಲು ಒಂದ್ 10 ವರ್ಷದಿಂದ ಇದ್ದಿದ್ರೆ ಇವೆಲ್ಲ ಚಾನ್ಸೇ ಇಲ್ಲ. ಬಟ್ ಆ ಟೈಮ್ಗೆ ಅಂದ್ರೆ ತುಂಬಾ ನೀವು ತುಂಬಾ ನೀಶ್ ಆಗು ಮಾತಾಡಕ್ಕಾಗಲ್ಲ, ಬಿಕಾಸ್ ಇವ್ನ ಯಾರಿಗೂ ಹಿಂಗ್ ಮಾತಾಡ್ತಾನೆ ಅಂತ. ತುಂಬಾ ಲೋಕಲ್ ಆಗಿ ಮಾತಾಡ್ರೆ ಇವ್ನ ಯಾರಿಗೂ ಹಿಂಗ್ ಮಾತಾಡ್ತಾನೆ. ಆ ಬ್ಯಾಲೆನ್ಸ್ ಇದೆಯಲ್ಲ. ಐ ಥಿಂಕ್ ಸುಧಾಮೂರ್ತಿ ಅವ್ರ ಶೇಡ್ ಇನ್ವೈಟೆಡ್ ಮೀ ಅವರ ಇನ್ಫೋಸಿಸ್ ರಾಜ್ಯೋತ್ಸವ ಫಂಕ್ಷನ್ಗೆ. ಆಲ್ರೌಂಡರ್ಸ್, ಥ್ಯಾಂಕ್ ಯು ಸೋ ಮಚ್ 100K ಸಬ್ಸ್ಕ್ರೈಬರ್ಸ್ಗೆ. ಇದೇ ತರ ನಮ್ಮ ಸೆಕೆಂಡ್ ಚಾನಲ್ ಆಲ್ರೌಂಡರ್ ಕ್ಲಿಪ್ಸ್ ನ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಬಂದಿರೋ ಒಳ್ಳೊಳ್ಳೆ ಕ್ಲಿಪ್ಸ್ ನ ಅಲ್ಲಿ ಹಾಕ್ತಿವಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಸೆಡ್ ಅಂದ್ರೆ ನೀನ್ ಮಾತಾಡೋದು ಒಬ್ಬ ಸಿಒಗೂ ಕನೆಕ್ಟ್ ಆಗುತ್ತೆ, ಒಬ್ಬ ತರಕಾರಿ ಮಾರೋನ್ಗೂ ಕನೆಕ್ಟ್ ಆಗುತ್ತೆ. ನಿನ್ ಲ್ಯಾಂಗ್ವೇಜ್ ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀಯ ಅಂತ ಕೇಳಿ ನಂಗೆ ಗೊತ್ತ ಮಾತಾಡೋದು ಹೆಂಗೆ ಮೇಡಮ್ ಅಂತ. ನಂದೊಂದು ಕ್ವಶನ್ ಇತ್ತು ಏನಂತಂದ್ರೆ, ಥ್ರೂ ಔಟ್ ದ ಕೆರಿಯರ್ ಏನಾದ್ರು ಕಾಂಟ್ರವರ್ಸಿ ಆಗಿತ್ತಾ ಅಂತ. ನೀವ್ ಹೇಳ್ಬಿಟ್ರಿ ದಟ್ 2 ಸ್ಟೇಷನ್ ಮಧ್ಯೆ ಹಾಕೊಂಡು ಗುಮ್ಮಿದ್ರು ಅಂತ. ನಿಮ್ದು ಯಾವ್ದಾದ್ರು ಕಾಂಟ್ರವರ್ಸಿ ಅಂತಂದ್ರೆ ಅದೇ ನಾನು ಮಾತಾಡಿರೋದಕ್ಕೆ ಯುನೋ ಮೆಸೇಜ್ ಮಾಡಿ ಯಾರ ಕೈಲೋ ಹೇಳ್ಸಿ ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ ಅಂತೆಲ್ಲ ಹೇಳಿರೋದು ಅದೆಲ್ಲ ಆಗಿದೆ. ನಾಟ್ ಲೈಕ್ ಐ ವುಡ್ ನಾನು ಕಾಂಟ್ರವರ್ಸಿ ಅಂತ ಹೇಳಲ್ಲ. ಆಮೇಲೆ ಅವ್ರ ಜೊತೆ ಚೆನ್ನಾಗೂ ಇದೀನಿ ಇವತ್ತು. ಸೊ 2010 to 20 I'd like to
ಕಾಲ್ ಇಟ್ ದ ಗೋಲ್ಡನ್ ಏರಿಯಾ ಆಫ್ ಕನ್ನಡ ಮ್ಯೂಸಿಕ್. ಯಾಕಂದ್ರೆ ಅರ್ಜುನ್ ಜನ್ಯ ಅವ್ರು ಅವಾಗ್ಲೇ ಪಿಕ್ ಆಗಿದ್ರು, ಕೆಂಪೇಗೌಡ ಆದ್ಮೇಲೆ ಸಖತ್ ಆಕ್ಸಿಲೇಟ್ ಆಗಿದ್ರು. ಹರಿಕೃಷ್ಣ ಆಲ್ಸೋ ಡೂಯಿಂಗ್ ಕ್ರೇಜಿ ಮ್ಯೂಸಿಕ್. ನನ್ನ ಫೇವರೇಟ್ ಅರ್ಜುನ್ ಜನ್ಯ ಅವ್ರ ಫಸ್ಟ್ ಸಿನಿಮಾ ಬಂದು ಬಾಬಾ ಅಂತ. ಓಕೆ, ಯು ಶುಡ್ ಗೋ ಬ್ಯಾಕ್ ಅಂಡ್ ಲಿಸನ್ ಟು ಹಿಸ್ ಫಸ್ಟ್ ಸಾಂಗ್. ಯಾಕಂದ್ರೆ ನಮ್ಮ ಮನೆಯಿಂದ 4 ರೋಡ್ ಆ ಕಡೆಗೆ ಇದ್ದಿದ್ದು, ಲೋಹಿತ್ ಅಂತ ಅವ್ರ ಹೆಸರು, ಆರ್ಕೆಸ್ಟ್ರಾ ಎಲ್ಲ ಮಾಡ್ತಿದ್ರು. ಫಸ್ಟ್ ಸಿನಿಮಾ ಅದು ಬಾಬಾ ಅಂತ. ಫಸ್ಟ್ ಟೈಮ್ ನಾನೇ ಕರ್ಕೊಂಡು ಇಂಟರ್ವ್ಯೂ ಮಾಡಿದ್ದು. ಆ ಹಾಡಿದೆ ಅಂದ್ರೆ ಆ ಹಾಡು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕೇಳಿಲ್ಲ. ಅದಕ್ಕೂ ಮುಂಚೆ ಬಾಬಾ. ಗಾಳಿಯೇ ಹೌದು, ರೇಡಿಯೋ ಆಲ್ರೌಂಡರ್. ಸರ್, ನಿಮ್ಮ ಟಾಪ್ 5 ಆಲ್ಬಮ್ಸ್, ಯಾಕಂದ್ರೆ ತುಂಬಾ ಸಾಂಗ್ಸ್ ಗಳು ಕೇಳಿರ್ತೀರಾ, ಟಾಪ್ 5 ಆಲ್ಬಮ್ಸ್ ಆಫ್ ಕನ್ನಡ ಗುರು. ಇವಾಗ ಜೆನ್ಸಿಗಳು ಕೇಳಬೇಕು, ಗೋ ಬ್ಯಾಕ್ ಅಂಡ್ ಲಿಸನ್ ಟು ದ ಗ್ರ್ಯಾಂಡ್ ಏರಾ ಆಫ್ ಕನ್ನಡ ಸಿನಿಮಾ ಅಂದ್ರೆ ಯಾವ 5 ಆಲ್ಬಮ್ಸ್? ಒಂದು ಗಾಳಿಪಟ, ಐ ಥಿಂಕ್ ಅದು ಅಲ್ಲಿ ವೆರೈಟಿ ಇದೆ. ಅಂದ್ರೆ ವಿಜಯ್ ಪ್ರಕಾಶ್ ಅವ್ರ ಫಸ್ಟ್ ಹಾಡು ಕವಿತೆ ಕವಿತೆ ಕವಿತೆ. ಸೊ ಅಲ್ಲಿಂದ ಹಿಡಿದು ಮಿಂಚಾಗಿ ನೀನು ಬರಲು, ಅಂದ್ರೆ ಅನಿಸುತ್ತಿದೆ ನಾ ಮೀರ್ಸಕ್ ಆಗಲ್ಲ ಅಂತಿತ್ತು, ಬಟ್ ಮಿಂಚಾಗಿ ಬಂದಾಗ ಆಕ್ಚುಲಿ ಅದು ಮರ್ತೋಗಿದ್ದನ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತಿಗೂ ಅದು ಕೇಳಿದ್ರೆ ಒಂಥರ ಫ್ರೆಶ್ ಅನ್ಸುತ್ತೆ ಅದು ಆಕ್ಚುಲಿ. ಅದ್ಬಿಟ್ಟು ರಘು ದೀಕ್ಷಿತ್, ಐ ಡೋಂಟ್ ನೋ ವಾಟ್ ಮ್ಯಾಜಿಕ್ ಹಿಟೆಡ್, ನೀನೇ ಬೇಕು ಅಂದ್ರೆ ಇವತ್ತಿಗೂ ಕಾನ್ಸರ್ಟ್ ಅಲ್ಲಿ ಅಂತಾರೆ. ಅದು ಎಷ್ಟು ವರ್ಷ ಹಳೆದು ಅಂತ ವಾಪಸ್ ಹೋಗಿ ಹುಡುಕಿದ್ರೆ ಅಯ್ಯೋ ಇಷ್ಟು ವರ್ಷ ಹಳೆದ ಅಂತ. ದ ಮ್ಯೂಸಿಕ್, ಅದರದ್ದು ಪ್ರೋಗ್ರಾಮಿಂಗ್ ಇಸ್ ಸೋ ಫ್ರೆಶ್. 2007 ಸೈಕೋ, ಮುಂಜಾನೆ ಮಂಜಲಿ. ಸೊ ಈ ಹಾಡುಗಳು ನಾ ಹೇಳಿದ್ದು, ಅದು ಪ್ರಾಬ್ಲಿ ವಿಲ್ ಬಿ ಮೈ ನೆಕ್ಸ್ಟ್ ಚಾಯ್ಸ್. ಅದ್ ಬಿಟ್ರೆ ನಿಮ್ಗೆ ಹರಿಕೃಷ್ಣ ಸಾಂಗ್ಸ್, ಅಂದ್ರೆ ರಿದಮ್ ಬೇಸ್ಡ್ ಒಂದು ಎರ ಇತ್ತು ಅವ್ರದ್ದು. ಎಲ್ಲದಕ್ಕೂ ಸೇಮ್ ರಿದಮ್, ಬಟ್ ಏನಂದ್ರೆ ಸೇಮ್ ಟೆಂಪೋ ಸೇಮ್ ರಿದಮ್, ಬಟ್ ಎಲ್ಲಾ ಹಾಡುಗಳು ಇವತ್ತಿಗೂ ಅದು ಅದ್ ಬಿಟ್ರೆ ಗಣೇಶ್ ಅವ್ರದ್ದು ಸುಮಾರು ಹಾಡುಗಳನ್ನ ಲಾಂಚ್ ಮಾಡಿದೀವಿ. ಅಂದ್ರೆ ದಟ್ ಇನಿಷಿಯಲ್ ಡೇಸ್ ಆಫ್ ಚೆಲುವಿನ ಚಿತ್ತಾರ ಇಂದ ಹಿಡಿದು ಅದ್ ಎಲ್ಲಾ ಹಾಡುಗಳನ್ನು ಐ ಥಿಂಕ್ ರೇಡಿಯೋ ಸ್ಟೇಷನ್ ಅಲ್ಲಿ ವಿ ಬೊಂಬಾರ್ಡೆಡ್ ಇಟ್. ಅಂಡ್ ಆ ಹಾಡುಗಳು ಇವತ್ತಿಗೂ ಗಣೇಶ್ ಸರ್ ಅಂದ್ರೆ ಇಲ್ಲಿವರೆಗೂ ಯಾವ ಫಿಲ್ಮ್ ಮಾಡಿದ್ದಾರೆ? ಮಿನಿಮಮ್ 1 ಫಿಲ್ಮ್ ಗಣೇಶ್ಗೆ ಒಳ್ಳೆ ಸಾಂಗ್ಸ್ ಇದೆ. ಹೌದು, ಎಲ್ಲದು ಅಟ್ ಲೀಸ್ಟ್ ಆ ಆಲ್ಬಮ್ ಅಲ್ಲಿ 1 ಸಾಂಗ್ ಆರು ಹಿಟ್ ಆಗೋ ತರ ಒಂದು ಇದು ದಟ್ ಇಸ್ ಆಲ್ವೇಸ್ ದೇರ್. ಸೊ ನಿಮ್ಮ ಫೇವರೇಟ್ ಫೇವ್ರೆಟ್ ಅಂತಂದ್ರೆ ಇವಾಗ ಮೋಸ್ಟ್ ಆಫ್ ಇಟ್ ರಘು ದೀಕ್ಷಿತ್ ನನಗೆ ಪರ್ಸನಲಿ ತುಂಬಾ. ಒಂದ್ ನಿಮಿಷ, ಸಾರಿ. ಅವರೇ ಕಾಲ್ ಮಾಡಿದ್ರೆ ನಮ್ದೇ ರಘು ದೀಕ್ಷಿತ್ ಒಂಥರ ಫೀಲ್ಸ್, ಅದು ಲಾಂಗ್ ಡ್ರೈವ್ ನಲ್ಲೆಲ್ಲ ಅದ್ ಎಷ್ಟ್ ಸಲ ಕೇಳಿದ್ರು ಬೇಜಾರಾಗಲ್ಲ. ಅದ್ ಬಿಟ್ರೆ ಇನ್ನ ಈಗ ನನ್ಗೆ ಭಟ್ರದು ಸೀರಿಯಸ್ ರೊಮ್ಯಾಂಟಿಕ್, ತುಂಬಾ ಸಾಹಿತ್ಯ ಹೆವಿ ಇರೋ ಹಾಡುಗಳೇನ್ ಬರ್ತಿದ್ದಾರೆ ಕೆಲವು, ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ಲಿ ಬರೀತಾರೆ ಆಕ್ಚುಲಿ. ಎರಡು ಜಡೆನು ಅಂದ್ರೆ ಇಡೀ ಆಲ್ಬಮ್ ಅವರೇ ಬರ್ದಿರೋದು. ಯಕ್ಕ ರಾಜಾರಾಣಿಗೂ ಎರಡು ಜಡೆನು ರೊಮ್ಯಾಂಟಿಕ್ ಸಾಂಗ್ಸ್, ಎಸ್ಪೆಷಲಿ ಭಟ್ರ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ಅಂತದ್ ಕೆಲವು ಸಾಂಗ್ಸ್ ಬಹಳ ಚೆನ್ನಾಗಿದೆ ಅದು. ಅದ್ ಬಿಟ್ರೆ ಇನ್ನ ಮುಂಗಾರು ಮಳೆ, ಗಾಳಿಪಟ ಇವೆಲ್ಲ ಟಾಪ್ಸ್ ದ ಲಿಸ್ಟ್ all the time. To some extent, again repeat ಆಗುತ್ತೆ, ಬಟ್ ಗಣೇಶ್ ಹಾಡುಗಳು. ಇನ್ನೊಂದು ಮುಂಚೆ, ಅದಕ್ಕಿಂತ ಮುಂಚೆ ಇದು ಏನೋ ಯಾವ ಫಿಲ್ಮ್ ಅದು, ಗೆಳೆಯ ಆಗಿರ್ಬೋದು, ಲವ್ ಗುರು ಆಗಿರ್ಬೋದು. ಲವ್ ಗುರು ಜೋಶ್ವಾ ಶ್ರೀಧರ್. ನಾನು ಐ ಕನೆಕ್ಟೆಡ್ ವಿತ್ ಜೋಶ್ವಾ ಶ್ರೀಧರ್ ಆಫ್ಟರ್ ಲವ್ ಗುರು. ಆಯ್ತಾ, ಐ ರಿಯಲಿ ಫೆಲ್ ಇನ್ ಲವ್ ವಿತ್ ಆ ಸಾಂಗ್ಸ್. ಅಂಡ್ ಜೋಶ್ವಾ ಇಸ್ ಟು ಡೂ ಪ್ರೋಗ್ರಾಮಿಂಗ್ ಫಾರ್ ರೆಹಮಾನ್. ನೀವು ಬಾಯ್ಸ್ ಮೂವಿ ನೋಡಿದ್ರೆ ಮೋಸ್ಟ್ ಆಫ್ ದಿ ಸಾಂಗ್ಸ್ ಆರ್ ಆಕ್ಚುಲಿ ಪ್ರೋಗ್ರಾಮ್ಡ್ ಬೈ ಜೋಶ್ವಾ. ಸೊ ನಾನು ಅವರು ಕನೆಕ್ಟ್ ಆದ್ವಿ ಫೇಸ್ಬುಕ್ ಅಲ್ಲಿ. ಅದಾದ್ಮೇಲೆ ಐ ಮೆಟ್ ಲೈಕ್ ಕಪಲ್ ಆಫ್ ಟೈಮ್ಸ್ ಚೆನ್ನೈನಲ್ಲಿ. ಅಂಡ್ ಅವ್ರದ್ದೊಂದು ಸ್ಪಿರಿಚುವಲ್ ಝೋನ್ ಇದೆ, ಸೊ ಅಲ್ಲಿ ಕನೆಕ್ಟ್ ಆಗಿದ್ವಿ. ಸೊ ಹುಚ್ಚುಡುಗರು ಸಿನಿಮಾ ಮಾಡ್ಬೇಕಾದ್ರೆ, ಅಂದ್ರೆ ಬಿಫೋರ್ ಇವನ್ ವಿ ವೆಂಟ್ ಟು ದ ಶೂಟ್ ಅಲ್ಲ, ಐ ವಾಸ್ ಸೋ ಅಡಮೆಂಟ್ ದಟ್ ಇಲ್ಲ ಜೋಶ್ವಾನ ಮ್ಯೂಸಿಕ್ ಮಾಡ್ಬೇಕು ಇದಕ್ಕೆ ಅಂತ. ಆ ಟೈಮಲ್ಲಿ ಗೂಗಲ್ ಇದ್ ನಡೀತಿತ್ತು, ಇನ್ನೂ ಆಚೆ ಬಂದಿರಲಿಲ್ಲ ಸಾಂಗ್ಸ್ ಅದು ಆಕ್ಚುಲಿ. ಸೊ ಆ ಟೈಮಲ್ಲಿ ವೆಂಟ್ ಟು ಜೋಶ್ವಾ ಸೆಟ್, ಫಸ್ಟ್ ಟೈಮ್ ಏನೋ ಮಾಡ್ತಿದ್ದೀನಿ, ನಂಗೆ ಐ ವಾಂಟ್ ಯು ಟು ಬಿ ದ ಮ್ಯೂಸಿಕ್ ಡೈರೆಕ್ಟರ್ ಅಂತೆಲ್ಲ ಹೇಳಿ ಹುಚ್ಚುಡುಗರದು ಸಾಂಗ್ಸ್ ಮಾಡಿಸಿದ್ದು. ಅದು ಇವತ್ತಿಗೂ ತುಂಬಾ ಫ್ರೆಶ್ ಆಗಿದೆ. ಅಂದ್ರೆ ಇಟ್ಸ್ ಮೋರ್ ದೆನ್ ಲೈಕ್ ವಾಟ್ 2011-12 ರಿಲೀಸ್ ಆಗಿದ್ದು, 14 years ಆಗಿದೆ. ಅಂದ್ರೆ ಅದು ಪ್ರೋಗ್ರಾಮಿಂಗ್, ಅಂದ್ರೆ ದ ಕೈಂಡ್ ಆಫ್ ದ ಲೇಯರ್ಸ್ ವಾಟ್ ಯು ಡಿಡ್ ಆ ಟೈಮಲ್ಲಿ ಇವತ್ತಿಗೂ ಫ್ರೆಶ್ ಆಗಿದೆ. ಅದನ್ನ ಕೇಳಿನೇ ನಾನು ಸ್ಟಾಕ್ ಮಾಡಿದೆ. ನಾನು ಈಗ ನಾನೇನ ಯಾರಿದು ಮ್ಯೂಸಿಕ್ ಡೈರೆಕ್ಟರ್ ನೋಡಿದಾಗ ದಟ್ಸ್ ವೆನ್ ಐ ಗಾಟ್ ಟು ನೋ ಗೂಗ್ಲಿನೂ ಅವರೇನ್ ಮಾಡಿದ್ದಾರೆ. ಅಷ್ಟೊಂದು ಅನೂಪ್ ಸಿರಿನ್ ಅನ್ಕೊಂಡಿದ್ದೆ ನಾನು. ಇದೊಂದು ಹೊಸದೊಂದು ಹೆಸರು ಎಲ್ಲ ಸೂಪರ್ ಪಾತೋ ಸಕದ ಮಾಡ್ತಾನೆ. ಜನ್ಮದ ಗೆಳತಿ ಲಿಟ್ರಲಿ ಅದು ಕಂಪೋಸ್ ಮಾಡ್ಬೇಕಾದ್ರೆ 3 ದಿನ ರೂಮಲ್ಲಿ ಬಾಗಿಲು ಹಾಕೊಂಡು ಮಾಡಿದಿರ ಅಂದ್ರೆ ಒರಿಜಿನಲ್ ಅಲ್ಲಿ ತಮಿಳ್ದು. ಸೊ ಆ ತರದ್ರಲ್ಲಿ ಈಸ್ ಅನ್ ಅಮೇಜಿಂಗ್ ಮ್ಯೂಸಿಷಿಯನ್. ಜಾಸ್ತಿ ಮಾಡ್ತಿಲ್ಲ ಈಗ ಅಲ್ಲ, ಅವರೆಲ್ಲ ಯಾವ್ದು ಸಾಂಗ್ಸ್ ಬರ್ತಾನೆ ಇಲ್ಲ. ಮಣಿಕಾಂತ್ ಕದ್ರಿ ಅವರು ಹೆವಿ ಮಾಡಿದ್ರು, ಹೆಜ್ಜೆಗೊಂದು ಹೆಜ್ಜೆ ಆಗಿರ್ಬೋದು, ಕ್ರೇಜಿ. ಎರಡು ಸೂಪರ್ ಆಗಿದೆ. ಸವಾರಿ 2 ಇದೆಯಲ್ಲ, ನಿನ್ನ ದನಿಗಾಗಿ ಅಲ್ಟಿಮೇಟ್. He recently went to Mangalore.
ಬ್ಯಾಂಗ್ಳೂರ್, ನನಗೆ ಗೊತ್ತಿಲ್ಲ ಇದು ಹೇಳಿ ಹೇಳಿ. ಸೊ ವಿ ಕ್ಯಾಶುಲಿ ಕಾಲ್ಡ್ ಹಿಮ್, ಸೆಡ್ ಫಾರ್ಮ್ ಹೌಸ್ ಅಲ್ಲಿ ಇದೀನಿ ಅಂತ. ಮಂಗಳೂರಿಂದ ಅವ್ರ ಫಾರ್ಮ್ ಹೌಸ್ ಹೋಗೋವರೆಗೂ ಅವ್ರದೇ ಪ್ಲೇ ಲಿಸ್ಟ್ ಹಾಕೊಂಡು ಎಷ್ಟು ಮಜಾ ಮಾಡಿದೀವಿ ಅಂತ ಹೇಳಿದ್ರೆ ಫೈನಲಿ ಮೇಬಿಟ್ಟು ಗುರು ಎಲ್ಲೋ ಹೋಗಿದ್ದೀರಾ, ಎಷ್ಟು ಒಳ್ಳೆ ಸಾಂಗ್ಸ್ ಪ್ಲೀಸ್ ಮಾಡಿ ಅಂತ. ಅದೇ ಬರ್ತಿಲ್ಲ ಬೈ ಅಂದ್ರೆ ಅದು ಐ ಥಿಂಕ್ ಒಂದೊಂದು ಪೀಕಲ್ಲಿ ಆರ್ಟಿಸ್ಟ್ಗಳು ಯುನೋ ಪೀಕ್ ಆಗ್ತಾರೆ. ಐ ಥಿಂಕ್ ಆಲ್ಸೋ ಇವಾಗ ತುಂಬಾ ಆಪ್ಷನ್ಸ್ ಜಾಸ್ತಿ ಆಗಿ ಹೋಗಿದ್ಯಾ, ಯುನೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳು, ಕಾಂಪಿಟಿಷನ್, ಆಡಿಯೋ ಲೇಬಲ್ಸ್ ದುಡ್ಡು ಮಾಡ್ತಾ ಇದೆಯಾ ಇಲ್ವಾ. ಐ ಥಿಂಕ್ ದೇರ್ ಆರ್ ಟು ಮೆನಿ ಥಿಂಗ್ಸ್ ಅಟ್ಯಾಚ್ ಟು ದಿಸ್ ಆಲ್ಸೋ. ಸಿನಿಮಾ ಓಡ್ಬೇಕು, ಒಂದ್ ಹಾಡು ರೀಚ್ ಆಗ್ಬೇಕು ಅಂತಂದ್ರೆ ಸಿನಿಮಾ ನೋಡ್ತಾ ಇಲ್ಲ. ಇಲ್ಲ ಉಲ್ಟಾ ಅಲ್ವಾ, Again, ಮುಂಚೆ ಹಾಡ್ ಓಡ್ತಿದ್ದಕ್ಕೆ ಸಿನಿಮಾ ಓಡ್ತಾ ಇತ್ತು. ಈಗ ಉಲ್ಟಾ ಹುಕ್ ಲೈನ್ ಕೊಡಿ, ನಂಗೆ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಕುತ್ಕೋಬೇಕು, ಒಂದಷ್ಟು ರೀಲ್ಸ್ Exactly, ನಾವ್ ಮಾತಾಡಿದ್ವಿ ರೀಲ್ ಫಾರ್ಮ್ಯಾಟ್ ಅಲ್ಲೇ ಕೊಡಿ, ಆಗ್ತಾ ಇದೆ. ಹುಕ್ ಕೊಡಿ ಅಂದ್ರೆ ಹುಕ್ ಮಾತ್ರ ಕೊಡ್ತಿದ್ದಾರೆ. ಅಷ್ಟೇ Full ಅಲ್ಲ, ಹಾಡ್ ಯಾರಿಗೂ ನೆನಪಿಲ್ಲ ಈಗ. ಅಲ್ಲ Yeah. ಯಾಕಂತಂದ್ರೆ ಟ್ಯೂನ್ ಇನ್ ಮಾಡೋಣ, ಯಾವ್ದಾರ ಒಂದು ಒಳ್ಳೆ ಸಾಂಗ್ ಕೇಳೋಣ ಅಂತ ಅಂದ್ರೆ ಒಂದು ಚೂರು ಒಳ್ಳೆ ಸಾಂಗ್ ಇಲ್ಲ ಇವಾಗ ಕನ್ನಡದಲ್ಲಿ. ಅಂದ್ರೆ ಐ ಬಿ ವೆರಿ ಬ್ಲಂಟ್ ಅಬೌಟ್ ಇಟ್, ಏನು ಇಲ್ಲ, ಹಳೆ ಸಾಂಗೇ ಕೇಳ್ತಿದ್ದೆ ನಾನು ಇಲ್ಲ, ಇವತ್ತು ಲಾಸ್ಟ್ ಅಷ್ಟೇ. 3 years ನಲ್ಲಿ ನೀವು ಹುಡುಕರು ಒಂದು 5 ಹಾಡ್ ಸಿಗುತ್ತೆ ಅಷ್ಟೇ. 3 years ಅಲ್ಲಿ. ಅದು ಏನ್ ಗೊತ್ತಾ, ಮೆಲೋಡಿ ಸಾಂಗ್ ಕೇಳೋಣ, ಈಗ ಲಾಂಗ್ ಡ್ರೈವ್ ಏನಾರು ಹಾಕೊಂಡು ಹೋಗೋಣ ಅಂದ್ರೆ ಏನೂ ಇಲ್ಲ. ಬಿಕಾಸ್ ನಾನು ಜನದನಿ ಒಳ ಅದು ಬಿಟ್ರೆ ಯಾವ್ದು ಜಾಸ್ತಿ ಕೇಳೂ ಇಲ್ಲ. ಅಂಡ್ ನಾನು ನೋಡ್ತಾ ಇರ್ತೀನಿ ರಿಯಾಲಿಟಿ ಶೋ ಹೋಗಿ ಸಿಂಗರ್ಸ್ ಬರ್ತಾರೆ, ಬಟ್ ಅವ್ರು ನೆಕ್ಸ್ಟ್ ಹಾಡೋದಕ್ಕೆ ಫಿಲ್ಮ್ಸೇ ಸಿಗ್ತಾ ಇಲ್ಲ, ವಿಚ್ ಇಸ್ ಅಪಾರ್ಟ್ ಫ್ರಮ್ ರಾಜಕುಮಾರ ಮತ್ತೆ ಯುವರತ್ನದು ಒಂದೆರಡು ಯುನೋ ಸಾಂಗ್ಗಳು ಹಿಟ್ ಆಗಿದ್ದು ಆ ತರದ್ದು ಬಿಟ್ರೆ ನಥಿಂಗ್ ದಟ್ ಸ್ಟೇಸ್. ಇದು ದಿಸ್ ವಿಲ್ ಸ್ಟೇ 20 ವರ್ಷ ಆದ್ರೂ ಉಳಿಯತ್ತೆ, ಜ್ಞಾಪಿಸ್ಕೊಂಡು ನಾನು ಪ್ಲೇ ಮಾಡ್ತೀನಿ ಅನ್ನೋದು. That's why there's a lot of scope for independent music. ಕಾಡೋ ತರ ಸಾಂಗ್ ಇಲ್ಲ ಇವಾಗ ಸಂಚಿತ್ ಮಾಡಿರೋ 2 ಹಾಡುಗಳು, ಮಾಯಾವಿ ಇರ್ಬೋದು ಅಥವಾ ನಿನ್ನ ಗುಂಗಲ್, ಇದು ನೀನ್ ಹಂಗೆ ಅಲ್ವಾ. ಅಂದ್ರೆ ಇಡೀ ಈ ಜನರೇಷನ್ಗೆ ಆ ಹಾಡಿನ ಅಷ್ಟು ಲಿರಿಕ್ಸ್ ಗೊತ್ತು, ಅಂದ್ರೆ ಅದನ್ನ ಅಷ್ಟು ಸರಿ ಕೇಳಿದಾರೆ ಬೇಸಿಕ್ಲಿ. ಸೊ ಈ ಜನರೇಷನ್ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಲ್ಲಕ್ಕೆ ಸುಮೇಧು ಅಷ್ಟೇ, ಸುಮೇಧ್ ಬ್ಯಾಕ್ ಟು ಬ್ಯಾಕ್ ಬಿಡ್ತಾರೆ, ಅಂಡ್ ಇಸ್ ವೆರಿ ಗುಡ್. ಅಂದ್ರೆ ನಾನಂತೂ ಕೇಳ್ತೇನೆ. Sufram So also is amazing actually. Yeah. ಚಿಕ್ಕ ಮಕ್ಕಳೆಲ್ಲ ಬಂದರೋ ಬಾವ ಬಂದರೋ. ಐ ಮೀನ್ ಈ ತರ ಸಾಂಗ್ ಕೇಳಿ ಡ್ಯಾನ್ಸ್ ಆಂಥಮ್ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಆಕ್ಚುಲಿ. ಹಾಡ್ಗಳು ಹಿಟ್ ಆಗ್ತಾ ಇದೆ ಈಗ. ಆತರ ನೋಡಿದ್ರೆ ಸುಮಾರು ಆರ್ಟಿಸ್ಟ್ಗಳು, ಮ್ಯೂಸಿಕ್ ಕಂಪೋಸರ್ಸ್ ಕೂಡ ಒಂದು 2 million ನೋಡಿದೆ ಪ್ರಮೋಟ್ ಮಾಡಿ ಅಂತ ಹೊಸ ಆರ್ಟಿಸ್ಟ್ ಗಳನ್ನ ಹಾಕೊಂಡು ಅನ್ಫಾರ್ಚುನೇಟ್ಲಿ ದುಡ್ಡು ಕೊಟ್ಟು ಬೂಸ್ಟ್ ಮಾಡ್ಬಿಟ್ಟಿರ್ತಾರೆ. ತಲೆಯಲ್ಲಿ ಕೂತ್ಕೋತಾ, ದಟ್ ಇಸ್ ಅನದರ್ ಥಿಂಗ್. ಅಂದ್ರೆ ಐ ಕಾಂಟ್, ನಾನು ಬೂಸ್ಟ್ ಮಾಡಿರೋ ಹಾಡು ವೈರಲ್ ಆಗಿದೆ ಅಂತ ನಾನು ಕ್ಲೇಮ್ ಮಾಡಕ್ ಆಗಲ್ಲ. ಅದ್ ನನಗೆ ಇಲ್ಲಿ ಅದು ಹಿಂಗ್ ನ್ಯಾಗ್ ಮಾಡ್ಬೇಕು, ನಾನು ಕೇಳಿದ್ಮೇಲೆ ಆ ಟ್ಯೂನು ಏನ್ ಮಾಡಿದ್ರು ನಂಗೆ ಆ ಟ್ಯೂನ್ ಇರ್ಬೇಕು ನನ್ನ ತಲೆಯಲ್ಲಿ, ದೆನ್ ಇಟ್ ಇಸ್ ಅ ಹಿಟ್. ಇಲ್ಲ ಅಂದ್ರೆ ಹಂಗೆ ಚರಣ್ ರಾಜ್ ಅಷ್ಟು ಹಾಡುಗಳು ನನ್ನ ಫೇವರೇಟ್, ಅಂದ್ರೆ ನನ್ನ ಲಿಸ್ಟ್ ಅಲ್ಲಿ ಅವ್ರದೇ ಒಂದು ಸಪರೇಟ್ ಆಗಿ ಚರಣ್ ರಾಜ್ ಐ ಥಿಂಕ್ ಇನ್ನೊಂದು ಹೊಸ ಸೆಪರೇಟ್ ಸ್ಪೇಸ್ ತಗೋತಾರೆ. ಹೌದು. ಅಂದ್ರೆ ಈಗ ಮುಂಚೆ ಒಂದ್ ಟೈಮಲ್ಲಿ ಆಫೀಸಿಗೆ ಬಂದು ಇದು ಕೊಡ್ತಾ ಇದ್ರು, ಏನು ಕ್ಯಾಸೆಟ್ ಕೊಡ್ತಾ ಇದ್ರು. ಸೊ ಸಿಡಿನ ತಗೊಂಡು ಈ ಸಾಂಗ್ ಜಾಸ್ತಿ ಆಗುತ್ತೆ, ಈ ಸಾಂಗ್ ಜಾಸ್ತಿ ಆಗುತ್ತೆ, ನೀವೆಲ್ಲ ಮಾತಾಡಿದ್ದು ಇಲ್ಲ ಪ್ರಮೋಟ್ ಇದು ಮಾಡೋಣ ಅಂತ ಆಗಿದೆ ಏನಾರಾಗಿದೆ, ಇಲ್ಲ ಸುಮ್ನೆ ರ್ಯಾಂಡಮ್ ಅದು? ಇಲ್ಲ, ಬಿಕಾಸ್ ಸಿನ್ಸ್ ಯು ಗೈಸ್ ವರ್ಕ್ ವಿತ್ ಸಿಟಿ, ಅಕ್ಷಯ್ ಸೊ ಮ್ಯೂಸಿಕ್ ಮ್ಯಾನೇಜರ್ ಅಂತ ಇರ್ತಾರೆ, ಸೊ ಅವರು ಡಿಸೈಡ್ ಮಾಡ್ತಾರೆ ಮ್ಯೂಸಿಕ್ ಅದೆಲ್ಲ. ರೇಡಿಯೋ ಸಿಟಿಲಿ ಮಾತ್ರ ಆತರ ಇದೆ, ಬೇರೆ ಬಟ್ ಪ್ರತಿ ಸಲ ಬಂದಾಗ ಅಕ್ಷಯ್ ಟು ಟೇಕ್ ಅಸ್ ಸ್ಟುಡಿಯೋದಲ್ಲಿ ಎಲ್ಲಾ ಹಾಡುಗಳನ್ನ ಪ್ಲೇ ಮಾಡ್ಬಿಟ್ಟು ಏನ್ ಅನಿಸ್ತು ಅಂತ ಎಲ್ಲಾರ್ದು ಒಪಿನಿಯನ್ ತಗೊಂಡು, ಸೊ ಯಾವ ಹಾಡು ಯಾವ ಶೋ ನಲ್ಲಿ ಹೋದ್ರೆ ಅದು ಮ್ಯಾಟರ್ ಆಗುತ್ತೆ ಅಂತೆಲ್ಲ ಮಾಡಿ ಆತರ ಒಂದಷ್ಟು ವಿಷಯಗಳಲ್ಲಿ, ಅಂದ್ರೆ ಸೈಂಟಿಫಿಕ್ಲಿ ಟೆಸ್ಟ್ ಆಗ್ತಿತ್ತು. ಬಟ್ ಅಪಾರ್ಟ್ ಫ್ರಮ್ ದಟ್ ರಿದಮ್ ಬೇಸ್ಡ್ ಆದ್ರೆ ಇಲ್ಲಿ ಹೋಗುತ್ತೆ, ಸ್ವಲ್ಪ ಸ್ಲೋ ಸಾಂಗ್ ಆದ್ರೆ ನೈಟಿಗೆ ಹೋಗುತ್ತೆ. ಆ ತರದಲ್ಲಿ ಐ ಥಿಂಕ್ ಸಿಟಿ ಹಸ್ ಕೇರ್ಫುಲಿ ಚೂಸನ್. ಫಿಲ್ಮ್ಸ್ ಅವಾಗ ಫುಲ್ ಆಲ್ಬಮ್ ಕೂಡ ಕೊಟ್ಬಿಡೋರು, ಯು ಚೂಸ್ ವಾಟ್ ಯು ವಾಂಟ್ ಟು ಪ್ಲೇ ಅಂತ. ಬಟ್ ಈಗ ಫಿಲ್ಮ್ಸ್ ಬಿಡೋದೇ ಒಂದ್ ಹಾಡು, ಒಂದ್ ಸಾಂಗ್ ಅಟ್ ಅ ಟೈಮ್ ಒಂದೇ ಹಾಡು. ಅಂಡ್ ಎಲ್ಲಾ ರೇಡಿಯೋ ಸ್ಟೇಷನ್ಸ್ ಹತ್ರನು ಅದೇ ಹಾಡು. ನನ್ನ ಹತ್ರ ಚಾಯ್ಸ್ ಇಲ್ಲ ಇವಾಗ. ನಿಮ್ದ್ರಲ್ಲಿ 4ರಲ್ಲಿ ಓಕೆ ಇದು ಚೆನ್ನಾಗಿದೆ, ಇದನ್ನ ನಾನು ಎತ್ಕೋತೀನಿ ಅನ್ನೋದು ಆ ಚಾಯ್ಸ್ ಹೊಟ್ಟೋಗಿದೆ. ಬಿಕಾಸ್ ಒಂದಾದ್ಮೇಲೆ ಒಂದು ರಿಲೀಸ್ ಮಾಡೋದ್ರಿಂದ. ಯಾ ಓಕೆ, ಸೊ ಲಾಸ್ಟ್ ಅಲ್ಲಿ ಅಂದ್ರೆ ನನ್ನ ಕಡೆಯಿಂದ ಲಾಸ್ಟ್ ಕ್ವೆಶ್ಚನ್ ಬಂದ್ಬಿಟ್ವಾ ಲಾಸ್ಟ್ಗೆ? ಥ್ಯಾಂಕ್ಸ್ ಟು ಒನ್ ಪರ್ಸನ್. ಥ್ಯಾಂಕ್ ಯು. ಓಕೆ, ಸೊ ಏನು ಅಂತಂದ್ರೆ FM ಅಲ್ಲಿ ಈಗ ನಮ್ಮ ಮೇನ್ ಸ್ಟುಡಿಯೋ ಅಂತ ಇರುತ್ತೆ, ಬ್ಯಾಕಪ್ ಸ್ಟುಡಿಯೋ ಅಂತ ಇರುತ್ತೆ. ಸೊ ಮೇನ್ ಸ್ಟುಡಿಯೋಲು ವರ್ಕ್ ಆಗ್ತಿಲ್ಲ ಸಿಸ್ಟಮ್, ಬ್ಯಾಕಪ್ ಸ್ಟುಡಿಯೋಲು ವರ್ಕ್ ಆಗ್ತಿಲ್ಲ ಅಂದ್ರೆ ಏನಾಗುತ್ತೆ ಆಕ್ಚುಲಿ? FM ಸ್ಟೇಷನ್ ನಮ್ ಕಡೆಯಿಂದ ವರ್ಕ್ ಆಗ್ತಿಲ್ಲ ಅಂದ್ರೆ ಏನಾಗುತ್ತೆ? ಸೊ ಬೇಸಿಕಲಿ ಈ ಸ್ಟುಡಿಯೋ ಇಂದ ನಮ್ಮ ಸಿಗ್ನಲ್ ಏನಿದೆ ಅದು ಒಂದು ಟವರ್ಗೆ ಹೋಗುತ್ತೆ. ಆ ಟವರ್ ಇಂದ ಬೇಸಿಕಲಿ ಬ್ರಾಡ್ಕಾಸ್ಟ್ ಆಗುತ್ತೆ. ಸೊ ನಮ್ಮ ಸ್ಟುಡಿಯೋ ಇಂದ ಸಿಗ್ನಲ್ 3 seconds ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಟವರ್ ಇರುತ್ತೆ ದೂರದರ್ಶನ, ಅದು ಎಲ್ಲಿಂದ ಅದು ಹೋಗುತ್ತೆ ಫೈನಲ್ ಸಿಗ್ನಲ್ಸ್, ಅಲ್ಲಿ ಒಂದು ಬ್ಯಾಕಪ್ CD ಅಂತ ಇರುತ್ತೆ. ಅದ್ರ ಪಾಡ್ಗೆ ಅದು ಲೂಪಲ್ ಪ್ಲೇ ಆಗ್ತಿರುತ್ತೆ. ಓಕೆ,
ಸೊ ಅಂದ್ರೆ ಆಟೋಮೆಟಿಕ್ ಅದೇ ಪ್ಲೇ Songs ಸೊ play ರೇಡಿಯೋ ಆಗಿರುತ್ತೆ. ಸ್ಟೇಷನ್ ಹೇಗೆ ಪ್ಲೇ ಆದ್ರೆ ಅದರಲ್ಲಿ ಒಂದ್ಗೆ ಟಾಪ್ ಆಫ್ ದಿ ಆರ್ ಜಿಂಗಲ್ ಇರ್ಬೋದು ಎಲ್ಲ ಅದು ಹೇಗೆ ಪ್ಲೇ ಆಗುತ್ತೆ ಅದೇ ಫಾರ್ಮ್ಯಾಟ್ ಅಲ್ಲಿ ರೆಕಾರ್ಡ್ ಮಾಡಿ ಅವ್ರಿಗೊಂದು ಕೊಟ್ಟಿರ್ತೀವಿ ಬ್ಯಾಕಪ್ ಆಡಿಯೋ. ಅದನ್ನ ಇಮಿಡಿಯೇಟ್ಲಿ ಅಲ್ಲಿಂದ ಅದು ತಗೊಳುತ್ತೆ. ಇಲ್ಲಿ ಡೆಡ್ ಏರ್ ಅಬೌಟ್ 3 seconds ಹೋಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಇಟ್ ಟೇಕ್ಸ್ ಇಟ್ ಫ್ರಮ್ ದ ಟ್ರಾನ್ಸ್ಮಿಟರ್. ಇವಾಗ ನಾವು ಮೈಕಲ್ ಮಾತಾಡೋದು ಅದು ಅಲ್ಲಿಂದ ನಮ್ಮ Signal. ಸ್ಟುಡಿಯೋ ಇಂದ ಇಟ್ ವಿಲ್ ಗೋ ಟು ದಿಸ್ ಟ್ರಾನ್ಸ್ಮಿಟರ್. ಇಟ್ಸ್ ಕಾಲ್ಡ್ ಟ್ರಾನ್ಸ್ಮಿಟರ್. ಸೊ ಟ್ರಾನ್ಸ್ಮಿಟರ್ ಇಂದ ಇಟ್ ವಿಲ್ ಗೆಟ್ ಬ್ರಾಡ್ಕಾಸ್ಟೆಡ್. ಅಲ್ಲಿಂದ ಇಟ್ ವಿಲ್ ಕಮ್ ಟು ಯುವರ್ ರಿಸೀವರ್. ಆ ರಿಸೀವರ್ ಇಂದ ಅದು ನಿಮ್ಮ ಸ್ಪೀಕರ್ ಮೋಡ್ ಬಂದು ನಿಮಗೆ ಕೇಳಿಸುತ್ತೆ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಮಿಲಿ ಸೆಕೆಂಡ್ಸ್. ನೈಸ್ ಇಂಜಿನಿಯರ್. ಅಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂದ್ರೆ ನಿಮ್ಗೆ ಅಲ್ಲಿಂದ ಆ ಸಿಗ್ನಲ್ ಅಲ್ಲಿಗೆ ಹೋಗಿ ಅಲ್ಲಿ ನಿಮ್ಗೆ ರೀಚ್ ಆಗೋದಕ್ಕೆ ಇಟ್ಸ್ ಮಿಲಿ ಸೆಕೆಂಡ್ಸ್. ಇಟ್ಸ್ ಆಸ್ ಗುಡ್ ಆಸ್ ಲೈವ್. ಅಂಡ್ ರೇಡಿಯೋದಲ್ಲಿ ಇನ್ನೂ ತುಂಬಾ ವಿಷಯಗಳಿದೆ ಮಾತಾಡೋದಕ್ಕೆ, ವಿಚ್ ಇಸ್ ಆಡ್ಸ್, ಜಿಂಗಲ್ಸ್, ಬಂಪರ್ಸ್ ಎಲ್ಲ ಮಾತಾಡಕ್ಕಿತ್ತು. ಬಟ್ ನನಗೆ ಒಂದೇ ಒಂದು ಕ್ವಶನ್ ಕೇಳ್ಬೇಕು ನೇತ್ರಾಗೆ. ಇಟ್ ಇಸ್ ಲಿಟಲ್ ಅನ್ಕನ್ವೆನ್ಷನಲ್ ಬಟ್ ನಮ್ಮ ವ್ಯೂವರ್ಸ್ ಖಂಡಿತ ಇಷ್ಟಪಡ್ತಾರೆ. ರೀಸೆಂಟ್ ಆಗಿ ಮಾನ್ಸರ್ ಅವರು ಟ್ರೆಕ್ ಹೋಗಿದ್ರಿ ನೀವು. ಕ್ವಿಕ್ಲಿ ಇಫ್ ಯು ಕ್ಯಾನ್ ಎಕ್ಸ್ಪ್ಲೇನ್ ಹೆಂಗ್ ಹೋಗೋದು, ಏನ್ ಮಾಡೋದು? ಇದು ತುಂಬಾ ದೊಡ್ಡ ಕತೆ ಅದು ಆಕ್ಚುಲಿ. ಬಟ್ ಹೇಳ್ಬೇಕಂದ್ರೆ ನಾರ್ಮಲ್ ಸುಮ್ನೆ ಕಾಶಿಗೆ ಹೋಗಿ ಬಂದಂಗೆ ಹೋಗಕ್ ಆಗಲ್ಲ ಆ ಟ್ರೆಕ್. ತುಂಬಾ ಜನಕ್ಕೆ ನಾನು ಅದೊಂದು ನಿಜವಾಗ್ಲೂ ಹೇಳ್ಬೇಕು, ಪ್ಲೀಸ್ ಪ್ರಿಪೇರ್ ಆಗಿ ಹೋಗಿ. ಬಿಕಾಸ್ ತುಂಬಾ ಹೈ ಆಲ್ಟಿಟ್ಯೂಡ್ ಅದು 18,500 ವರ್ಗೂ ಟಚ್ ಮಾಡ್ತೀವಿ. ಫಿಸಿಕಲ್ ಫಿಟ್ನೆಸ್ ತುಂಬಾ ಮುಖ್ಯ. ತುಂಬಾ ಜನ ಸೇಮ್ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ತರ, ನಾನು ದೇವ್ರ ದರ್ಶನಕ್ಕೋಸ್ಕರ ಹೋಗ್ತೀನಿ ಅನ್ನೋ ತರ ಆ ಮೆಂಟಾಲಿಟಿಲಿ ಬರ್ತಾರೆ. ಬಟ್ ಇಟ್ ಇಸ್ ಬಿಯಾಂಡ್ ದಟ್. ನಾನೇನ್ ಹತ್ತಲ್ಲ, ನಾನೇನ್ ಇಳಿಯಲ್ಲ ಅಂತಂದ್ರು ಕೂಡ ಆ ಆಲ್ಟಿಟ್ಯೂಡ್ ಅಲ್ಲಿ ಉಸಿರಾಡೋದೇ ಫಸ್ಟ್ ಆಫ್ ಆಲ್ ತುಂಬಾ ರಿಸ್ಕ್. ಎಷ್ಟೊಂದ್ ಜನ ಸತ್ತೇ ಹೋಗ್ಬಿಡ್ತಾರೆ. ಆಮೇಲೆ ಕುದುರೆ ಮೇಲೆ ಹೋಗ್ತೀನಿ ಅನ್ನೋ ಚಾಯ್ಸ್ ಅಲ್ಲಿ ಬರ್ತಾರೆ. ಕುದುರೆ ಮೇಲಾದ್ರೂ ಹೋಗಿ, ಇನ್ನೇದ್ರ ಮೇಲಾದ್ರೂ ಹೋಗಿ. ಬಟ್ ಫಿಸಿಕಲ್ ಫಿಟ್ನೆಸ್ ತುಂಬಾ ಮುಖ್ಯ. ಪ್ರಿಪೇರ್ ಆಗೋದು ತುಂಬಾ ಮುಖ್ಯ. ಅಲ್ಲೇನ್ ದೇವ್ರಿಗಿವ್ರೆಲ್ಲ ಏನೂ ಇಲ್ಲ, ದೇವಸ್ಥಾನ ಎಲ್ಲ ಏನೂ ಇಲ್ಲ. ತುಂಬಾ ಜನ ಅದೊಂದು ಹೋಪ್ ಅಲ್ಲಿ ಬರ್ತಾರೆ, ಅಲ್ಲಿ ಏನೂ ಇಲ್ವಾ ಅಂದ್ರೆ ಟು ಪ್ರೇ ಆರ್ ಟು ಜಸ್ಟ್ ಇಮ್ಯಾಜಿನ್ ಗಾಡ್ ನ ಯಾವ್ದೋ ಒಂದು ಫಾರ್ಮ್ ಅಲ್ಲಿ ಕಾಣಕ್ ನನಗ್ ಸಿಕ್ತಿಲ್ಲ ಅನ್ನೋದು ಕನ್ಫ್ಯೂಸ್ ಆಗ್ಬಿಡ್ತಾರಲ್ಲ. ಸ್ವಲ್ಪ ಜನಕ್ಕೆ ಅದು ಅರ್ಗಿಸ್ಕೊಳಕ್ ಆಗಲ್ಲ. ಏನೂ ಇಲ್ವಾ ಅಲ್ಲಿ, ದೇವಸ್ಥಾನ ಇಲ್ವಾ ಅಂತ ಕೇಳ್ತಾರೆ. ಸೊ ತುಂಬಾ ಅನ್ಯೂಶುವಲ್ ಟ್ರಿಪ್ ಇದು ಅಂಡ್ ಒನ್ ಆಫ್ ಮೈ ಬೆಸ್ಟ್ ಟಿಲ್ ಡೇಟ್. ಚಾನ್ಸ್ ಸಿಕ್ಕಿದ್ರೆ ಪ್ಲೀಸ್ ಮಾಡಿ. 3 days. ಅಲ್ಲ ನಾವು ಬೇಗ ಹೋಗ್ತೀವಿ. ಸೊ 3 days ಅಂದ್ರೆ ನಾನ್ ಕೈಲಾಶ್ ಮೌಂಟೇನ್ ಸುತ್ತ 3 ದಿವಸ ತಗೊಳುತ್ತೆ ಟು ಕಂಪ್ಲೀಟ್ 1 ರೌಂಡ್. ಪರಿಕ್ರಮ ಅಂತ ಹೇಳ್ತಾರೆ. ಆ ಟ್ರೆಕ್ 3 days ತಗೊಳುತ್ತೆ ಕಂಪ್ಲೀಟ್ ಮಾಡೋದಕ್ಕೆ. ಅದ್ ಮಾಡಲ್ಲ ಅಂತೂ ಕೂಡ ಹತ್ರ ಹೋಗಿ ಜಸ್ಟ್ ಬೆಟ್ಟ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಹಾಗೆ ಆಮೇಲೆ ಇದಕ್ಕೆ ಸಾರಿ ಬಟ್ ಆ ಬೆಟ್ಟ ತುಂಬಾ ಸಲ ನನ್ಗೆ ಇನ್ಸ್ಟಾಗ್ರಾಮ್ ಬೇಡ ಅಂದ್ರೂ ಕಾಣಿಸ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ದಟ್ ಇಸ್ ಅ ಥಿಂಗ್. ನನ್ಗೆ ಹಿಂಗ್ ಕಾಲ್ ಆಗಿ ನಂಗೆ ಸಮ್ ಮ್ಯಾಜಿಕ್ ಇನ್ ದಟ್ ಅಂತ ಅನ್ಸುತ್ತೆ. ತುಂಬಾ ಪ್ರತಿ ಸಲ ಅನ್ಸುತ್ತೆ ಅದ್ರ ಹತ್ತಿರ ಸನ್ರೈಸ್ ಶಾರ್ಟ್ Exactly. ಎಲ್ಲ ಗೋಲ್ಡನ್ golden. ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ರಿ ಅದು? ಅದೊಂದು 54 to 56 ಆಗ್ಬೋದು ಅಂದಾಜು. 3 days ಕಂಪ್ಲೀಟ್ ಮಾಡೋದಕ್ಕೆ ಅದು. ಬಟ್ ಫಿಸಿಕಲಿ ಪ್ಲೀಸ್ ಪ್ರಿಪೇರ್ ಅಂಡ್ ಗೋ. ಲಂಗ್ ಕೆಪಾಸಿಟಿ ಪ್ಲೀಸ್ ಪ್ರಿಪೇರ್ ಅಂಡ್ ಗೋ. ಸಿಗರೇಟ್ ಹೌದು. ನಿಮ್ಗೆ ಹೇಳ್ತಿರೋದು. ನಮ್ಗೆ ಅವ್ರು ಸ್ವಿಮ್ಮಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಇವಾಗ್ಲೇ. ಆಲ್ಸೋ ಇದು FM ಅಲ್ಲಿ ತುಂಬಾ ಆಡ್ ಏನಕ್ಕೆ ಆಗ್ತಾರೆ ಅಂತ ನಮ್ಗೆ ಅಲ್ಲಿಂದಾನೇ ನಮ್ ಸಂಬಳ ಬರುತ್ತೆ. ದುಡ್ಡು ಬರ್ಬೇಕಲ್ಲ. ಅಲ್ಲ ಬಟ್ ಏನಂತಾರೆ ಅಂದ್ರೆ ಒಂದ್ ಸಾಂಗ್ ಹಾಕ್ಬಿಟ್ಟು ಫುಲ್ ಆಡ್ ಆಗ್ತಾರೆ 1 ಗಂಟೆ ಅಂತ. ಒಂದೊಂದ್ಸಲ ಆಡ್ಸ್ ಇನ್ವೆಂಟ್ ಈಗ ಹಬ್ಬದ ಸೀಸನ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದೇ ಬೇರೆ ಸೀಸನ್ ಅಲ್ಲಿ ಆಕ್ಚುಲಿ ಕಡಿಮೆ ಇರೋ ಸೀಸನ್ ಇರುತ್ತೆ. ಗಂಟೆಗೆ 10 ಸಾಂಗ್ 9-10 ಸಾಂಗ್ ಪ್ಲೇ ಮಾಡ್ತಾ ಇರ್ತೀವಿ. ಸೊ ಡಿಪೆಂಡಿಂಗ್. ಇವಾಗ ದೀಪಾವಳಿ ನಿಮ್ ನ್ಯೂಸ್ ಪೇಪರ್ ಓಪನ್ ಮಾಡಿದ್ರು ಕೂಡ ಫಸ್ಟ್ ಪೇಜ್ ಇಂದ ಎಲ್ಲಿ ನಾನು ನ್ಯೂಸ್ ಹುಡುಕ್ಬೇಕು ಇವಾಗ ಹಾಗಿರುತ್ತೆ ಕ್ಲಾಸಿಫೈಡ್ಸ್. ಆಕ್ಚುಲಿ ಯಾವ ಮೀಡಿಯಂ ನೋಡಿದ್ರು ಕೂಡ ಆ ಸೀಸನ್ ತಕ್ಕಂಗೆ ಕ್ಲೈಂಟ್ಸ್ ಇರ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಬಟ್ ಅದ್ರ ಪ್ರಕಾರ ನಾವು ಕಾಂಟೆಂಟ್ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಈ ಅಂಡರ್ಲೈನ್ ಇಸ್ ಅಲ್ಲಿಂದಾನೇ ನಮ್ಮ ಸಂಬಳ ಬರೋದು, ಅಲ್ಲಿಂದಾನೇ ದಟ್ ಇಸ್ ವೇರ್ ಬಿಸ್ನೆಸ್ ಕಮ್ಸ್ ಫ್ರಮ್. ಸೊ ಅನ್ಫಾರ್ಚುನೇಟ್ಲಿ ಬಟ್ ಡೋಂಟ್ ಯು ಥಿಂಕ್ ಇವಾಗ ಅಂದ್ರೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಫ್ರೀ ಆಗಿರೋದ್ರಿಂದ ಈ ಜನ ಹೋಗ್ರು ಯಾರ ಆಡ್ FM ಹೇಳ್ತಾರೆ ಅಂದ್ಬಿಟ್ಟು ಇದು ಕೊಟ್ಟೋಗ್ತಾರೆ ಅಂತ ಸ್ಪಾಟಿಫೈ ಅಂತ ಅನ್ಸಲ್ವಾ? ಅಲ್ಲ, ಈವನ್ ಅದರ್ವೈಸ್ ಬರೀ ರೇಡಿಯೋ ಸ್ಟೇಷನ್ ಕೇಳ್ತಿದ್ದಾರೆ ಅಂತಂದ್ರು ಕೂಡ ಜನ ಸ್ವಿಚ್ ಮಾಡ್ತಾ ಇರ್ತಾರೆ. ಆ ಒಂದು ಕೋತಿ ಬುದ್ಧಿ ಇದೇ ಇದೆ ಜನರೊಳಗ. ಏನ್ ಮಾಡಕ್ಕಾಗಲ್ಲ. ಮೊದ್ಲಾದ್ರೆ ಈ RJ ಈ ಪರ್ಟಿಕ್ಯುಲರ್ ಶೋ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕಮ್ ಲಿಸನ್ ಟು ದಿಸ್. ಅದೆಲ್ಲ ಅಪಾಯಿಂಟ್ಮೆಂಟ್ ಲಿಸ್ನಿಂಗ್ ಈ ಕಡಿಮೆ ಆಗೋಗ್ಬಿಟ್ಟಿದೆ. ನಾನು ಟ್ಯೂನ್ ಮಾಡಿದಾಗ ನಂಗೆ ಎಲ್ಲೆಲ್ಲ ಹಾಡ್ ಬರ್ತಾ ಇದೆ, ನಾನು ಇಲ್ಲಿಂದ ಮತ್ತೆ ವಾಪಸ್ ದೇಲ್ ಕಮ್ ಬ್ಯಾಕ್ ಅಗೇನ್. ಒಂದ್ ರೌಂಡ್ ಮುಗಿಸ್ಕೊಂಡು ಎಲ್ಲಾರು ಆಡ್ ಪ್ಲೇ ಮಾಡ್ತಾ ಇದಾರೆ, ಸರಿ ಇಲ್ಲೇ ಇರೋಣ ಅನ್ನೋ ಇದ್ರಲ್ಲೂ ಬರ್ತಾರೆ. ಸುಮಾರು ಸಲ ಅನ್ಸುತ್ತೆ ಅಂದ್ರೆ ನಾವಿರೋ ಬಿಸ್ನೆಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ನಲ್ಲಿ ವಿ ಆರ್ ಆಲ್ ವರ್ಕಿಂಗ್ ಸೋ ಹಾರ್ಡ್. ಯಾರೋ ಒಬ್ರು ಟೈಮ್
ಪಾಸ್ಗೋಸ್ಕರ. ಅಂದ್ರೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಮನೆಗೆ ಒಂದು ನ್ಯೂಸ್ ಪೇಪರ್ ಬೇಕು. ಹೌದು. ಏನಕ್ಕೆ ನಾವು ಅಪ್ಪ ತರಿಸ್ತಿದ್ರು, ನಾನು ತರಿಸ್ತೀನಿ. ಅದು ಅಷ್ಟೇ. ಇಂಗ್ಲಿಷ್ ಕನ್ನಡನ ದಟ್ ಡಿಫೈನ್ಸ್ ನಾನು ಎಲ್ಲಿದ್ದೀನಿ. ಕರೆಕ್ಟ್ ಕರೆಕ್ಟ್. ಕನ್ನಡದಲ್ಲಿ ಯಾವ್ದು? ಕನ್ನಡದಲ್ಲಿ 4-5 ಇದೆ. ಯಾಕೆ ಪಕ್ಕದ ಮನೆಯವ್ರು ಇದು ತರಿಸ್ತಿದ್ದಾರೆ, ನಾನು ಇದೇ ತರಿಸ್ತೀನಿ, ಅಥವಾ ನನ್ನ ಫ್ರೆಂಡ್ ಇದು ತರಿಸ್ತೀನಿ, ನಾನು ಅದೇ ತರಿಸ್ತೀನಿ. ಸೊ ದ ಚಾಯ್ಸ್ ಆಫ್ ನ್ಯೂಸ್ ಪೇಪರ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನೀವು ಕಾರಲ್ಲಿ ಕೂತಾಗ ರೇಡಿಯೋ ಸ್ಟೇಷನ್ ಹಾಕ್ಬೇಕು, ಯಾವುದೋ ಒಂದು. ಅಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಹರ್ಕೊಳ್ತಿರ್ತೀವಿ ಆ ಕಡೆಗೆ, ಒಂದು ಬಟನ್ ಹೊತ್ತಿದ್ರೆ ನೆಕ್ಸ್ಟ್ ಸ್ಟೇಷನ್ ಕೊಟ್ಟೋಗ್ತಾನೆ ಅವನು. ಅವ್ನು ಹೊಸದೇ ಇರೋ ಥರ ನೋಡ್ಕೋಬೇಕಾಗತ್ತೆ. ಅಥವಾ ನೀವು ಬಂದು ಟಿವಿ ನೋಡ್ಬೇಕಾದ್ರೆ ಅಷ್ಟೇ, ರಿಮೋಟ್ ನಿಮ್ ಕೈಲಿದೆ. ಸೊ ಈಸ್ ಕಂಟ್ರೋಲಿಂಗ್ ಯು. ಒತ್ತಿದ್ರೆ ನೆಕ್ಸ್ಟ್ ಹೊಟ್ಟೋಗುತ್ತೆ ನೆಕ್ಸ್ಟ್ ಚಾನಲ್ಗೆ. ಸೊ ಬೇಸಿಕಲಿ ಸಂಬಡೀಸ್ ಅಟೆನ್ಷನ್, ಸಂಬಡೀಸ್ ಟೈಮ್ ಪಾಸ್, ಇಷ್ಟು ಕಷ್ಟಪಡ್ತಿದ್ವಿ. ಓಕೆ, ಜಸ್ಟ್ ಒನ್ ವರ್ಡ್ ಆನ್ಸರ್ ಇವಾಗ. ಡು ಯು ಥಿಂಕ್ ರೇಡಿಯೋ ಇನ್ ಯುವರ್ ಲೈಫ್ ವಾಸ್ ವರ್ತ್ ಇಟ್? ಸಿಕ್ಕಾಪಟ್ಟೆ. ನೇತ್ರ ಇನ್ನೂ ಇದರ He's ರೇಡಿಯೋದಲ್ಲಿ still worth it. Okay, he's radio dead right now. ನಾಟ್ ಕಂಪ್ಲೀಟ್ಲಿ. ವಾಪಸ್ ಬರುತ್ತೆ ಅಂತೀರಾ ಟು ದ But ಓಲ್ಡ್? yeah. It is ಅಂದ್ರೆ because like I said, ನೀವು ಟೈಮ್ ತಕ್ಕಂಗೆ ಚೇಂಜ್ ಮಾಡ್ತಾ ಹೋಗ್ಬೇಕು. ನಮ್ಮ ಬಿಸ್ನೆಸ್ ಪ್ರಪೋಸಿಷನ್ ಚೇಂಜ್ ಮಾಡ್ತಾ ಹೋದ್ರೆ ದೆನ್ ಇಟ್ ಇಸ್ ಹಿಯರ್ ಟು ಸ್ಟೇ. ಆ ಲೆಕ್ಕದಲ್ಲಿ ನಾನು ಆವಾಗಲೇ ಮಾತಾಡ್ತಾ ಇದ್ದ ಹಾಗೇನೆ ಡಿಜಿಟಲ್ ಬಿಸ್ನೆಸ್ ಫಾರ್ಮ್ಸ್ ಅ ವೆರಿ ಲಾರ್ಜ್ ಪಾರ್ಟ್ ಆಫ್ ಇಟ್, ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಇಟ್. ಆನ್ ಗ್ರೌಂಡ್ ಇವೆಂಟ್ಸ್ ಇರ್ಬೋದು. ಸೊ ವೇರಿಯಸ್ ಆಪ್ಷನ್ಸ್ ಇದೆ ಟು ಸಸ್ಟೈನ್ ದ ಬಿಸ್ನೆಸ್ ಅಂಡ್ ಇಟ್ ವಿಲ್ ಸ್ಟೇ. Okay. ಅಂಡ್ ಪಾಡ್ಕಾಸ್ಟ್ ಇಸ್ ಸಮಥಿಂಗ್ ದಟ್ ವಿಲ್ ಗ್ರೋ. ಅಂದ್ರೆ ನಾನು ಹೇಳಿದ್ದು 2011 ಇಂದನೂ ಫೈಟ್ ಮಾಡ್ತಿದ್ವಿ, ಟಾಕ್ ರೇಡಿಯೋ ಮಾಡೋಣ. ಯಾರು ನಂಬಲಿಲ್ಲ. ಹೌದು, ನಂಬಲಿಲ್ಲ. ನಾವು ಅವಾಗಿಂದ ಅಲ್ವಾ 4-5 years ನಲ್ಲಿ ಪೀಪಲ್ ಲೈಕ್ ದಿಸ್ 1 hour ಕಾನ್ವರ್ಸೇಷನ್ ನೋಡ್ತಾರೆ. Thank you. ಬಿಟ್ಸ್ ಅಂಡ್ ಪಿಟ್ಸ್ ಅಲ್ಲಿ ನೋಡಿದ್ರು ನೋಡ್ತಾರೆ. ಅಂದ್ರೆ ಇಫ್ ಇಟ್ಸ್ ಅ ಗುಡ್ ಕಾನ್ವರ್ಸೇಷನ್ ನೋಡ್ತಾರೆ. ಲಾಸ್ಟ್ ಒಂದು ಸಾರಿ ಕೇಳಿ ಸೆಲೆಬ್ರಿಟೀಸ್ ಯಾವ್ದಾದ್ರು ಪ್ರ್ಯಾಂಕ್ ಮಾಡಿ ಫುಲ್ ಸೀನ್ ಆಗಿದೆ. ಸೆಲೆಬ್ ಪ್ರ್ಯಾಂಕ್ಸ್ ಮೊನ್ನೆ ಅಮೂಲ್ಯದ ಯಾವ್ದೋ ಒಂದು ನೋಡ್ತಾ ಇದ್ದೆ. ಓಕೆ ಗೆಳೆಯರೇ, ಮುಂದಿನ ಭಾಗದಲ್ಲಿ ಸಿಗೋಣ. ಪ್ಲೀಸ್ ಇಲ್ಲ, ಆ ಥರದ್ದು ನೆನಪಿಲ್ಲ. ಓಕೆ, ಪರವಾಗಿಲ್ಲ. ಸೊ ಫೈನಲಿ ಯೂಶಲಿ ನಾವ್ ಎಂಡ್ ಮಾಡ್ತೀವಿ ಒಂದು ಸ್ಟಾರ್ಗೆ, ಅಂದ್ರೆ ಐಮ್ ಜಸ್ಟ್ ಟೆಲಿಂಗ್, ಯಾರು ಅಂತ ಹೇಳಲ್ಲ, ನಾನು ಫ್ಯಾನ್ ಅಂತ ಮಾತಾಡ್ಬಿಟ್ಟು ಏನ್ ಎಲೆಕ್ಷನ್ ಕ್ಯಾಂಪೇನ್ ಹೋಗ್ಬಿಟ್ಟಿದ್ರ, ಆ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರ, ದುಡ್ಡು ಕೊಟ್ರೆ ಏನ್ ಬೇಕಾದ್ರೆ ನೀವು ಮಾಡ್ತೀರಾ ಅಂತೆಲ್ಲ ಮಾತಾಡ್ಬಿಟ್ಟಿದ್ದೆ. ಓಕೆ ಆಯ್ತಾ, ಯಾರೋ ನೀನು ಅಂದ್ಬಿಟ್ಟು ಆ ರೇಂಜರ್ಗೆ ಹೊರಟೋಗಿದ್ರ ಅದು ಆಕ್ಚುಲಿ. ಆಮೇಲೆ ಇದು ಹೇಳಿದಾಗ ಅವ್ರು ಫುಲ್ ರಾಂಗ್ ಆಗಿ, ಇಲ್ಲ ತಪ್ಪಲ್ವಾ, ದುಡ್ಡು ಕೊಟ್ರೆ ನಾವು ಕ್ಯಾಂಪೇನ್ಗೆ ಹೋಗ್ತೀವಿ ಅಂತೆಲ್ಲ ಹೆಂಗೆ ಹೇಳ್ತೀಯ ನೀನು, ಹಂಗೆ ಅಂತ. ಇಲ್ಲ ಗುರು, ಅದು ಪ್ರ್ಯಾಂಕ್ ಅದು ಅಂತೆಲ್ಲ ಹೇಳಿ ಸಮಾಧಾನ ಮಾಡಕ್ಕೆ ನಂಗೆ 3 ತಿಂಗಳು 4 ತಿಂಗಳು ಮಾತಾಡ್ಬೇಕಾಯ್ತು ಪಾತ್ರ. ಹೌದಾ? ಹಾ, ಬಟ್ ಆನೇರ್ ಹೋಗಿಲ್ಲ ಅದು. ಆನೇರ್ ಹಾಕ್ಲಿಲ್ಲ ನಾನು. ಓಕೆ, ಗಾಟ್ ಇಟ್. ಅಂದ್ರೆ ಸೆನ್ಸಿಟಿವ್ ಅನ್ಬೇಡ, ಆಮೇಲೆ ಮತ್ತೆ ಬೇಡ ಅಂತ ನನಗೆ ಅನ್ನಿಸ್ತಾ, ಆಮೇಲೆ ಅದನ್ನ ಹಾಕ್ಲಿಲ್ಲ. ಓಕೆ, ಸೊ ಯೂಶಲಿ ನಮ್ಮ ಶೋನ ನಾವೇ ಎಂಡ್ ಮಾಡ್ತೀವಿ. ಬಟ್ ಸಿನ್ಸ್ ಸ್ಟಾಲ್ವಾರ್ಟ್ಸ್ ಆಫ್ ರೇಡಿಯೋ ಆರ್ ಹಿಯರ್, ನಿಮ್ಮ ಸ್ಟೈಲ್ ಅಲ್ಲಿ ಇಫ್ ಯುಡ್ ಸೇ ಥ್ಯಾಂಕ್ ಯು. ರೇಡಿಯೋ ಅಲ್ಲಿ ಅವ್ರು ಸಪೋಸ್ ಟು ಸೇ ಥ್ಯಾಂಕ್ ಯು, ಹೋಗ್ಬಿಟ್ಟು ಬರ್ತೀನಿ. ಆಸ್ ಇನ್ ಕನ್ಕ್ಲೂಡಿಂಗ್ ಯುವರ್ ಶೋ. ನೆಕ್ಸ್ಟ್ ಶೋ ಹ್ಯಾಂಡ್ ಶೇಕ್ ಆಲ್ ರೌಂಡರ್ಸ್ ಶೋಗೆ ಬಂದಿದ್ದು, ಯು ಆರ್ ಜಸ್ಟ್ ಕನ್ಕ್ಲೂಡಿಂಗ್ ದ ಲಿಂಕ್. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ಬಿಡಿ. ನಾವು ಕೇಳಿ ತುಂಬಾ ದಿನ ಆಯ್ತು ಕೇಳಿ ಅದಕ್ಕೆ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಆಲ್ ರೌಂಡರ್ ಶೋ. ಇವತ್ತು ನಮ್ಮ ಜೊತೆ ಸ್ಟುಡಿಯೋನಲ್ಲಿದ್ದಾರೆ ನಮ್ಮ ಅಭಿಷೇಕ್ ಮತ್ತೆ ಅಕ್ಷಯ್ ಅವರು. ವೆಲ್ಕಮ್ ಶೋಗೆ. ಓಕೆ, ಮಜಾ ಇತ್ತು. ಏನೇನೋ ಕಲ್ತಿದ್ದಾರೆ, ಏನೇನೋ ಮಾತಾಡ್ತಿದ್ದಾರೆ, ನಮಗೆ ಕರ್ಸ್ಬಿಟ್ಟು ಮಾತಾಡ್ಸಿದ್ರು. ಬಟ್ ಅಕ್ಷಯ್ ಆಲ್ರೌಂಡರ್ ಅಂದ್ರು, ಸೈಲೆಂಟ್ ಆಗಿದ್ರು. ಅಭಿಷೇಕ್ ಮನ್ಸಲ್ಲಿ ಏನೇನೋ ಇತ್ತು, ಏನೂ ಹೇಳ್ಕೊಳ್ಳಿಲ್ಲ. ಬಟ್ ಮಜಾ ಇತ್ತು. ಸೊ ಕಲ್ತಿದ್ದಾರೆ, ಸಿಕ್ಕಾಪಟ್ಟೆ ಕಲ್ತಿದ್ದಾರೆ. ಅಂಡ್ ರೇಡಿಯೋನ ಒಂದು ಕರೆಕ್ಟ್ ಜನರೇಷನ್ಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಂಡ್ ಆರ್ ಜೆ ಪ್ರದೀಪ್, ಆರ್ ಜೆ ನೇತ್ರ ಎಲ್ಲ ಸೋಷಿಯಲ್ಸ್ ಇಲ್ಲಿದ್ದಾರೆ. ನಾವು ಕೂಡ ಇವತ್ತಿನ ಅಂಶನ ಈ ನೋಟಿಂದ ಎಂಡ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದ್ಸಲ ಸಿಗೋಣ. ಅಂಡ್ ದೆನ್ ಖುಷಿಯಾಗಿರಿ, ನಗ್ತಾರಿ, ಕಾಫಿ ಕುಡಿರಿ, ಟಿಫಿನ್ ತಿನ್ನಿ. ಬಾಯ್. ದಟ್ ರಿಮೈನ್ಸ್, ಒಂದು ಬ್ಲಾಕ್ ಕಾಫಿ ಬೇಕು. ಸೊ ಇವತ್ತಿನ ಪಾಡ್ಕಾಸ್ಟ್ ತುಂಬಾ ಪರ್ಸನಲ್, ಯಾಕಂದ್ರೆ ನನ್ನ ಕಾರ್ಪೊರೇಟ್ ಕರಿಯರ್ ಸ್ಟಾರ್ಟ್ ಆಗಿದ್ದೆ ರೇಡಿಯೋ ಇಂದ ಆಸ್ ಅ ಪ್ರೊಡ್ಯೂಸರ್. ಅಂಡ್ ಅಕ್ಷಯ್ ಕೂಡ ಆರ್ ಜೆ. ಸೊ ನಮ್ದೊಂದು ಪರ್ಸನಲ್ ಇವತ್ತೊಂದು ಕಾನ್ವರ್ಸೇಷನ್ ಇತ್ತು. ನೀವು ತುಂಬಾ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ. ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆಲ್ ರೌಂಡರ್ಸ್. ಸೊ ಇನ್ನ ಹೆಚ್ಚು ಒಳ್ಳೊಳ್ಳೆ ಪಾಡ್ಕಾಸ್ಟ್ ನಾವು ತಗೊಂಡ್ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್.